ಕರ್ನಾಟಕದಲ್ಲೇನೆ ಸುಮಾರು ಒಂದು 11-12 ಬ್ರಾಂಚಸ್ ಇದೆ. ಬಿಸ್ನೆಸ್ ಮಾಡಬೇಕು ಅನ್ನೋ ಆಸಕ್ತಿ ಇರುವಂತವ್ರಿಗೆ ಫ್ರಾಂಚೈಸಿ ಕೂಡ ನಾವು ಮಾಡ್ತಾ ಇದೀವಿ, ಕಾಲ್ ಫಾರ್ ಮಾಡ್ತಾ ಇದೀವಿ. ಮೆಟೀರಿಯಲ್ಸ್ ಎಲ್ಲ ನಮ್ಮಿಂದನೇ ಹೋಗುತ್ತೆ. ಅವ್ರಿಗೊಂದು ಬಿಗ್ ಆಪರ್ಚುನಿಟಿ ಇದು. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇಂಡಿಯನ್ ಕಂಪನಿ ಒಂದು ಮಾಲ್ಗೆ ಲಿಫ್ಟ್ ಆಗ್ತಾ ಇರೋದಂತದ್ದು ನಮ್ಗೆ ಅದು ಹೆಸರು ಬರುತ್ತೆ. ಇಂಡಿಯನ್ ಕಂಪನಿ ಕರ್ಕೋತಿರಲಿಲ್ಲ? ಇಲ್ಲ. ವಾವ್, ಬ್ಯೂಟಿಫುಲ್. ಇದೊಂದು ನಮ್ಗೆ ಲಾಂಗ್ ಡಿಸ್ಕಷನ್ಸ್ ಇತ್ತು ಅಂದ್ರೆ ಈ ಹಾಲ್ನ ಯುಟಿಲೈಸ್ ಮಾಡ್ಕೊಳ್ತೀವಿ. ಇದು ನನ್ನ ರೂಮ್ ಒಂದು ಸಣ್ಣದಾಗಿ ಮಾಡ್ಕೊಂಡಿದೀವಿ. ಸಣ್ಣದೊಂದ್ರೆ ಅದಲ್ಲಿದೆ. ನಾನು ಕಾರಲ್ಲಿ ಪಾರ್ಟ್ ಟೈಮ್ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೆ. ಅವತ್ತೇನೋ ಝೊಮ್ಯಾಟೊ ಇದ್ರೆ ಇನ್ನೂ ಚೆನ್ನಾಗಿ ಅಲ್ಲೇ ಝೊಮ್ಯಾಟೊದೆಲ್ಲ ಮಾಡ್ಬಿಟ್ಟು ನನಗೆ ಗೊತ್ತಿಲ್ಲ. ಹಂಗೆ ಸಿಕ್ಕಿದ ಕೆಲಸ ಎಲ್ಲ ನಾನು ಮಾಡ್ತಿದ್ದಂಥದ್ದು. ನಾನು ಅವತ್ತೇ ಯೋಚನೆ ಮಾಡಿದ್ರೆ ಆಗ್ತಾ ಇಲ್ಲಪ್ಪ, ನಾನು ಮತ್ತೆ ಒಂದು 70,000 ಸಂಬಳ ಬರ್ತಾ ಇದೆ ಒಳ್ಳೆ MNC ಕಂಪ್ನಿನಲ್ಲಿ, ಇನ್ಸೆಂಟಿವ್ಸ್ ಎಲ್ಲ ಬಂದು ಒಂದು 70-80,000 ಮೇಲೆ ಸ್ಯಾಲರಿ ಬರ್ತಿದೆ ಅಂತ ಹೋಗ್ಬೋದಿತ್ತು. ನಾನು ಒಂದು ಸ್ಯಾಂಟ್ರೋ ಕಾರ್ ತಗೊಂಡಿದ್ದೆ. ಎಲ್ಲ ಕೂರಿಸ್ಕೊಂಬಿಟ್ಟು ಹುಡುಗಿ ನೋಡಕ್ ಹೋಗಕ್ಕೆ ಕರ್ಕೊಂಡು ಹೋಗ್ಬಿಡೋರು. ಅವ್ರ ಹುಡುಗ ಏನ್ ಮಾಡ್ತಾ ಇದ್ದಾನೆ, ಸೈಟ್ ಇದೆಯಾ, ಮನೆ ಇದೆಯಾ, ಬಾಡಿಗೆ ಬರುತ್ತಾ, ಅದೆಲ್ಲ ಝೀರೋ ಎಂಡ್ ಆಫ್ ದ ಕ್ವಶನ್ಸ್. ಓಕೆ, ನಾವು ಹೇಳ್ತೀವಿ, ತಿಳಿಸ್ತೀವಿ. ಮೂರನೇ ಇದಕ್ಕೆ ನಮ್ಮ ತಂದೆ ಇವ್ರನ್ನೇ ಆಪ್ಷನ್ ಕೇಳ್ಬಿಟ್ರು. ನನಗೆ 27, ಇವಳಿಗೆ 18 ತುಂಬಿತ್ತಾಗ್ತಾನೆ. ನನ್ನ ಮತ್ತೆ 9 ವರ್ಷ ಡಿಫ್ರೆನ್ಸ್ ನನಗೂ ಇವಳಿಗೂ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಇದು ಬಂದು ಆಂಟಿಕ್ ಸೀರೀಸ್, ಆಂಟಿಕ್ ಹೇರ್ ಲೈನ್ ಫಿನಿಶಸ್. ಇದು ಹೇರ್ ಲೈನ್ ಆಂಟಿಕ್ ಸೀರೀಸ್ ಅಲ್ಲಿ ಹೇರ್ ಲೈನ್. ಈ ಕಲರ್ ನ ನೀವು ಯಾವ ಕಲರ್ ಅಂತ ಹೇಳಕ್ಕೆ ಆಗಲ್ಲ. ಇದೇನು ವಾಲ್ ಪೇಪರ್ ಅಂತ ಕೇಳ್ತಾರೆ ಕೆಲವರು. ಇಟ್ಸ್ ಅ ಪ್ಯೂರ್ SS. ಇದು ರೆಗ್ಯುಲರ್ SS. ರೆಗ್ಯುಲರ್ ಏನಿರುತ್ತೆ ಇದು ದ ಬೇಸಿಕ್ ಕಲರ್. ಆಗ್ಲೇ ಹೇಳಿದಾಗೆ ಇದು ವೈಟ್ ಥೀಮು. ಇದೆಲ್ಲ ನಿಮ್ಗೆ ವೈಟ್ ಕಲರು. ಈಗ ನಿಮ್ಗೆ ಇದು ಅದಕ್ಕೆ ತಕ್ಕಂತೆ ವೈಟ್ ಬಟನ್ ಕೊಟ್ಟಿದ್ದೀವಿ. ಈ ವೈಟ್ ಬಟನ್ ಇರೋದು ಒಳಗಡೆ ಇರೋಂಥ ಥೀಮು ಕೂಡ ಕಲರ್ ಕೂಡ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಕೊಟ್ಟಿರ್ತೀವಿ. ಇದೆಲ್ಲ ನಿಮಗೆ ಒಂದು 11 ಅಡಿ ಕ್ಯಾಬಿನೆಟ್ ಬರುತ್ತೆ. ತುಂಬ ವೈಡ್ ಆಗಿರುತ್ತೆ, ಸ್ಪೇಷಿಯಸ್ ಆಗಿರುತ್ತೆ. ಅಂದರೆ ಅವ್ರಿಗೆ ಫೀಲ್ ಒಂಥರ ಲೈಕ್ ಮಹಾರಾಜ. ಅದಕ್ಕೆ ಇದನ್ನು ಮಹಾರಾಜ ಸೀರೀಸ್ ಅಂತ ಹೇಳ್ತೀವಿ. ಮಹಾರಾಜ ಸೀರೀಸಲ್ಲಿ ಇಟ್ಸ್ ಅ ಬೇಸಿಕ್ ಪ್ರಾಡಕ್ಟ್. ಇದಕ್ಕೆ ಬೇಕಾಗಿರೋಂಥದ್ದು ಬ್ಲ್ಯಾಕ್ ಮಿರರ್ ಕೊಟ್ಟಿದ್ದೀವಿ. ಇದು ಬ್ಲ್ಯಾಕ್ ಮಿರರ್. ಇದು ನಂಬರ್ 8 ಫಿನಿಷಸ್ಸು. ನಿಮ್ಗೆ ಎಲ್ಲೂ ಕೂಡ ನಮ್ಮ ಮಿರರಲ್ಲಿ ಸಣ್ಣ ಕಾಣಿಸೋದು, ದಪ್ಪ ಕಾಣಿಸೋದು, SSL ಕಾಣಿಸೋದಲ್ಲ, ಹಂಗೆ ಕಾಣಿಸೋದಿಲ್ಲ. ಅದು ಹೆಂಗಿದ್ವಿ ಹಂಗೆ ಬರುತ್ತೆ ಇದು. ಕೆಲವರು ಮಿರರೇ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅದು ಕ್ಲಾಡಿಂಗು ಕೂಡ ಇದಕ್ಕೆ ಯೂನಿಫಾರ್ಮಿಟಿ ಆಗುವಂಥದ್ದು ಗೋಲ್ಡ್ ಸ್ವಲ್ಪ ರಿಚ್ ಆಗಿರುತ್ತೆ. ನೆಕ್ಸ್ಟ್ ಇದು ಶಾಂಪೇನ್ ಕಲರು. ಇದು ಗೋಲ್ಡಲ್ಲಿ ಏನಾಗುತ್ತೆ, ಕೆಲವರು ಸ್ವಲ್ಪ ಡಾರ್ಕ್ ಇಶ್ ಇದೆ, ನಮಗೆ ಬೇಡ, ಅದರಲ್ಲಿ ಬೇಕಾಗಿರುತ್ತೆ ಅಂತ ಅಂದಾಗ ಇದು ಬಂದು ನಿಮಗೆ ಶಾಂಪೇನ್. ಇದೊಂಥರ ರೇರ್ ಡಿಸೈನ್ಸ್, ಒಳಗಡೆ ಲಕ್ಸುರಿ ಆಗಿರುತ್ತೆ. ಮಿಸ್ಟು ಡಿಸೈನ್ಸ್ ಕೊಟ್ಬಿಟ್ಟು ಅದನ್ನು ಕೊಟ್ಟಿರ್ತೀವಿ. ನೋಡಿ, ಮಿರರ್ ಎರಡು ಕಡೆ ಇದೆ. ಹೌದೌದು. ಇದೆಲ್ಲ SS ಮಿರರ್. ಅದು ನಿಮಗೆ ಗಾಜು ಅಲ್ವೇ ಅಲ್ಲ. ಏನಾದ್ರು ಮೆಟಲ್ ಗಿಟಲ್ ಹೊಡೆದೋಗುತ್ತೆ, ಸೇಫ್ಟಿ ಹಂಗಿಲ್ಲ. ಇಟ್ಸ್ ಅ ಪ್ಯೂರ್ SS ಅಲ್ಲಿ ಇರೋಂಥದ್ದು. ನಂಬರ್ 8 ಫಿನಿಶಸ್ ಅದು. ನೆಕ್ಸ್ಟ್ ಇದು ಬಂದು ಬ್ಲ್ಯಾಕ್ ಟೈಟಾನಿಯಂ ಬ್ಲ್ಯಾಕ್ ಮ್ಯಾಟ್ ಫಿನಿಶ್. ಮಹಾರಾಜ ಫೀಲ್. ಹೌದು, ಅದು ಸ್ವಲ್ಪ ಡಾರ್ಕ್ ಇಷ್ಟ ಆಗಿರ್ಬೇಕು ನಮಗೆ ಅಂತ ಬಂದಾಗ ಇದನ್ನ ಯೂಸ್ ಮಾಡ್ತಾರೆ. ಇದೆಲ್ಲ ರೇರ್ ಡಿಸೈನ್ಸ್ಗಳು ನಿಮ್ಗೆ ಸಿಗೋಂಥದ್ದು. ಹ್ಯಾಮರ್ ಡಿಸೈನ್ಸ್. ಇದು ಲೈಟಿಂಗ್ ಎಲ್ಲ ಒಂಥರ ಸ್ಪೆಷಲ್ ಲೈಟ್. ಮಹಾರಾಜ ಅಂದಿದ್ದ ಕೂಡಲೇ ರೆಗ್ಯುಲರ್ ಆಗಿ ನಿಮಗೆ ಸ್ಪಾಟ್ ಲೈಟ್ ಎಲ್ಲ ಕೊಡಂಗಿರಲ್ಲ. ಸೊ ಇದು ಸ್ವಲ್ಪ ಯುನೀಕ್ ಆಗಿರಲಿ ಅಂದ್ಬಿಟ್ಟು ಸ್ವಲ್ಪ ಒಂದೊಂದು ಕ್ಯಾಬಿನ್ಗೂ ಒಂದೊಂಥರ ಟೈಪ್ ಲೈಟ್ಸ್ ಮಾಡಿಸಿದ್ದೀವಿ. ಆಸ್ಥೆಟಿಕ್ಸಲ್ಲಿ ಕಸ್ಟಮರ್ ಓನ್ ಡಿಸೈನ್ಸ್. ಅದು ನಮ್ಮ ಡಿಸೈನ್ಸ್, ನಮ್ಮ ಆಪ್ಷನ್ಸ್ ಇಟ್ಕೊಳ್ಳೋದಿಲ್ಲ ನಾವು. ಕಸ್ಟಮರ್ಗೆ ಬಿಟ್ಬಿಟ್ಟಿರ್ತೀವಿ ಅದನ್ನು. ಕೆಲವ್ರು ಗೋಲ್ಡ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ರೋಸ್ ಗೋಲ್ಡ್ ಇರುತ್ತೆ. ಇದೊಂದು ಮಿಸ್ಟ್ ಅನ್ನೋದು ಬಂದು ಒಂದು ಸ್ಕ್ರಾಚ್ ಪ್ರೂಫ್ ಪ್ಯಾಟ್ರನ್ಸು ವಿತ್ ನಿಮಗೆ ಲೈಫ್ ಟೈಮ್ ಮೇಂಟೆನೆನ್ಸ್ ಫ್ರೀ ಬರುತ್ತೆ. ಅದರಲ್ಲಿ ಏನಾದರೂ ಗಲೀಜು ಹೌದು, ನಮ್ಮ ಕಮ್ಯುನಿಕೇಷನ್ಸ್ಗಳಿಗೆ ನೋಡಿ. ಆ್ಯಕ್ಚುಲಿ ಈಗ ಹಾಕೊಂಡ್ರೆ ಈ ಥರದ್ದು ಪಕ್ಕದಲ್ಲಿ ನೋಡಿ, ಇಲ್ಲ ಆ್ಯಕ್ಚುಲಿ ಇಂಟರ್ಕಾಮ್ ಹಾಕ್ಬೇಕು ಅಂತಲೂ ಇದೆ. ಹೌದು, ನಮ್ಮ ಕಮ್ಯುನಿಕೇಷನ್ಸ್ಗೆ. ಈಗ ನೀವು ಇಷ್ಟು ನೋಡಿದ ಡಿಸೈನ್ಸು ನೆಕ್ಸ್ಟ್ ಅನದರ್ 6 to 8 months ಚೇಂಜ್ ಆಗಿಬಿಟ್ಟಿರುತ್ತೆ. ಅದು ಇಲ್ದಲೇ ಇರುತ್ತೆ ಕೂಡ, ಚೇಂಜಸ್ ಮಾಡಿಬಿಟ್ಟಿರ್ತೀವಿ ನಾವು. ಸರ್, ಅಂದರೆ ಈ ಒಂದು ಬಿಚ್ಚಿ ಮತ್ತು ಇನ್ನೊಂದಷ್ಟು ಅದನ್ನು ಬಿಚ್ಚಿಬಿಟ್ಟು ಇದು ಸ್ಕ್ರಾಪ್ಗೆ ಹೋಗುತ್ತೆ. ಮತ್ತು ಅದನ್ನು ಇದು ಮಾಡಿರ್ತೀವಿ. ಈಗ ನಾವೀಗೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಕೆಲವರು ಲೈವ್ ಟೆಸ್ಟಿಂಗ್ ಮಾಡ್ತೀವಿ, ಕೆಮಿಕಲ್ ಹಾಕ್ಬಿಟ್ಟು ಚೆಕ್ ಮಾಡಿಸ್ತೀವಿ, ಆ ಶೇಡ್ ಹಾಕ್ಬಿಟ್ಟು ಚೆಕ್ ಮಾಡಿಸ್ತೀವಿ. ಹಾಗಾಗಿ ನಾವು ಮತ್ತೆ ಅಂದರೆ ಯೂಸ್ ಮಾಡೋದಿಲ್ಲ ಇದನ್ನು. ಇಲ್ಲ ಇನ್ನೊಂದು ಬ್ರಾಂಚ್ ಶೋರೂಮ್ ಆದಾಗ ಅಲ್ಲಿ ಕಳಿಸ್ಕೊಡ್ತೀವಿ. ಹಾರೆಲ್ಸ್ ಇಲ್ಲಾಂದರೆ ಸ್ಕ್ರಾಪ್ಗೆ ಹೋಗ್ಬಿಡುತ್ತೆ. ಬ್ರಾಂಚಸ್ ಇದಾವೆ? ಸುಮಾರು ಬ್ರಾಂಚಸ್ ಇದೆ. ನಮ್ಮದು ಕರ್ನಾಟಕದಲ್ಲೇ ಸುಮಾರು ಒಂದು 11-12 ಬ್ರಾಂಚಸ್ ಇದೆ. ಅಂದರೆ ಇದೇ ಥರ ಎಕ್ಸ್ಪೀರಿಯನ್ಸ್, ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಸೆಂಟರ್ಸೇ ನಾವು ಮಾಡುವಂಥದ್ದು. ನಮ್ಮದು ಬಳ್ಳಾರಿ ಇತ್ತು, ಹಾಸನ ಇತ್ತು, ಮೈಸೂರು ಇತ್ತು, ತುಮಕೂರು ಇತ್ತು, ಮತ್ತು ಬೆಂಗಳೂರಲ್ಲೇ 3 ಬ್ರಾಂಚು. ಮತ್ತು ಹೀಗೆ ಸರ್ವಿಸಸ್ ಬಂದು ಬೆಳಗಾಮು, ದಾವಣಗೆರೆ ಮತ್ತು ಹುಬ್ಬಳ್ಳಿ. ಪ್ರತಿ ಡಿಸ್ಟಿಕ್ಸಲ್ಲೂ ಅವ್ರೇನಾದರೂ ತುಂಬ ಇದರಲ್ಲಿ ಇಂಟ್ರೆಸ್ಟ್ ಇದ್ದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅನ್ನೋದು ಆಸಕ್ತಿ ಇರೋಂಥವ್ರಿಗೆ ಫ್ರಾಂಚೈಸಿ ಕೂಡ ನಾವು ಮಾಡ್ತಾಯಿದ್ದೀವಿ, ಕಾಲ್ ಫಾರ್ ಮಾಡ್ತಾಯಿದ್ದೀವಿ. ಸ್ಟ್ಯಾಂಡರ್ಡ್ಸ್ ಈ ಮೆಜರ್ಸ್ ಕಂಪ್ಲೀಟ್ ಮೆಟೀರಿಯಲ್ಸ್ ಎಲ್ಲ ನಮ್ಮಿಂದನೇ ಹೋಗುತ್ತೆ, ಪ್ರತಿಯೊಂದು ಇರುತ್ತೆ. ಅವ್ರಿಗೊಂದು ಬಿಗ್ ಆಪರ್ಚುನಿಟಿ ಇದು. ಸುಮಾರು ಜನ ಆಪರ್ಚುನಿಟಿ ಕೇಳ್ತಿದ್ರು ಲಾಸ್ಟು ನಿಮ್ಮ ಮಧ್ಯ ಮೇಲೆ. ಅದನ್ನು ಎಂಟರ್ಟೈನ್ ಮಾಡಿರಲಿಲ್ಲ. ಅಫ್ಕೋರ್ಸ್ ಈಕೋ ಪ್ಲಾನೆಟ್ ಅನ್ನೋದು ಮನೆಗೆ ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಫ್ರಾಂಚೈಸಿನೂ ಮಾಡ್ತಾಯಿದ್ದೀವಿ. ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂತಂದರೆ ಅದು ನಂಬರ್ಗೆ ನಮ್ಗೆ ಕಾಲ್ ಮಾಡ್ಬೋದು. ಅವ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಬಂದು ಮಾತಾಡಿ
ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಸ್ ದ ಕಂಡೀಷನ್ಸ್ ಅಂತ ಇದೆಲ್ಲ ಬಂದು, ಯಾಕಂದರೆ ಬ್ರ್ಯಾಂಡಿಗೆ ಎಲ್ಲೂ ಕೂಡ ಡ್ಯಾಮೇಜ್ ಆಗಬಾರ್ದು, ಸರ್ವಿಸಲ್ಲಿ ಇಶ್ಯೂ ಆಗೋದು, ಅದಕ್ಕೆ ತಕ್ಕಂತೆ ಎಲಿಜಿಬಲ್ ಇರೋಂಥವ್ರಿಗೆ ಅದನ್ನು ಮಾಡ್ತಾ ಇದ್ದೀವಿ. ಸೂಪರ್. ಅದೊಂದು ಆಪ್ಷನ್ಸ್ ಇದೆ. ಯಾಕೆಂದರೆ ಇವತ್ತು ರಾಮೇಶ್ವರ ಕೆಫೆ ಆಗ್ಬೋದು, ನನಗೂ ತುಂಬ ಬೇಕಾಗಿರೋರು ರಾಮೇಶ್ವರ ಕೆಫೆಗೂ ಕೂಡ ಲಿಫ್ಟ್ ಕೊಟ್ಟಿದ್ದೀವಿ. ಅವ್ರು ಹಾಗೇನೆ ಈಗ ಅವ್ರ ಬ್ರ್ಯಾಂಡಿಂಗು ಉಳಿಸ್ಕೋಬೇಕು, ಪ್ರತಿ ಒಂದು ತಾಲೂಕು ಡಿಸ್ಟಿಕ್ಗೂ ಕೂಡ ತಲುಪಿಸ್ಬೇಕು. ಹೇಗೆ ಒಬ್ಬರೇ ನಿಂತು ಮಾಡ್ಲಿಕ್ಕೆ ಆಗೋದಿಲ್ಲ, ಸಮಯ ಅಭಾವ, ಮತ್ತು ಮಾಡಬೇಕು ನಮ್ದಿರುತ್ತೆ. ಹಾಗಾಗಿ ಅದರಲ್ಲಿ ಇಂಟ್ರೆಸ್ಟ್ ಇರೋರನ್ನ ಆ ಲೊಕೇಶನ್ಗೆ ಪಾರ್ಟ್ನರ್ಸ್ದಾಗ ತೊಗೊಂಡು ಕಂಡೀಷನ್ಸ್ ಹೀಗಿರಬೇಕು, ಸೇಫ್ಟಿದಾಗ ಆಗಿ ಮಾಡಿಕೊಂಡು ಮಾಡೋದ್ರಿಂದ ಬೇಗ ತಲುಪುತ್ತೆ ಅನ್ನೋದಷ್ಟೇ ಕನ್ಸರ್ನ್. ಆ ಥರ ಮಾಡ್ಕೊಂಡು ಮಾಡೋಣ ಅಂದ್ಬಿಟ್ಟು ನಡೀತಾ ಇದೆ. ಡೀಟೇಲ್ ಹೇಳ್ಬೋದಾ, ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಇದೆಯಾ? ಇನ್ವೆಸ್ಟ್ ಇರುತ್ತೆ, ಒಂದು ಸರ್ಟನ್ ಇನ್ವೆಸ್ಟ್ ಇರುತ್ತೆ. ಯಾಕೆಂದರೆ ಶೋರೂಮ್ ಮಾಡಬೇಕು. ಕಾನ್ಸೆಪ್ಟ್ ಅಂತಂದರೆ ಒಂದಿದು ಆಫೀಸ್ ಮಾಡಿ ಮಾಡುವಂಥದ್ದಲ್ಲ, ಒಂದು ಕಸ್ಟಮರ್ಗೆ ಏನು ಬೇಕು, ಏನು ಇಲ್ಲಿ ಫೆಸಿಲಿಟೀಸ್ ಇದೆ ಅಷ್ಟೂ ಕೂಡ ಅಲ್ಲಿಗೆ ಕೊಡಬೇಕು ಅಂತ. ಸೊ ಎಕ್ಸ್ಪೀರಿಯನ್ಸ್ ಸೆಂಟ್ರೇ ಆಗಬೇಕು. ಆಫೀಸ್ ಕಮ್ ಎಕ್ಸ್ಪೀರಿಯನ್ಸ್. ಜೊತೆಗೆ ಪ್ರತಿ ಡಿಸ್ಟಿಕ್ಗೊಂದು ಶೋರೂಮ್ ಆನ್ ವೀಲ್ ಅಂತ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಿಮ್ಮ ಇದು ಸಂದರ್ಶನದಲ್ಲಿ ಹೇಳಿದಾಗ ರೆಡಿ ಇದೆ. ಅದನ್ನು ಪ್ರತಿ ಮನೆಗೂ ಕೂಡ ನಾವು ಕಳಿಸೋ ಥರ ಬಸ್. ಈಗ ಬ್ಯಾಂಗ್ಳೂರ್ ಮಾತ್ರ ಇದೆ, ಟ್ರಾಫಿಕ್ ಇಶ್ಯೂಸ್ ಇರೋದ್ರಿಂದ ಅದನ್ನು ಪ್ರತಿ ಡಿಸ್ಟಿಕ್ಗೂ ಒಂದೊಂದು ಮಾಡಿಬಿಟ್ಬಿಡೋದು. ಅಲ್ಲಿ ಇರುತ್ತೆ. ಒಂದು ಸಾಮಾನ್ಯವಾಗಿ ಒಂದು ಬಸ್ ಅಂತಂದರೆ ಆರಾಮಾಗಿ ಒಂದು 5 to 6 ಲಿಫ್ಟ್ ಈ ಥರ ಕ್ಯಾಬಿನ್, ಆಪ್ರೇಟೆಡ್ ಕ್ಯಾಬಿನ್ ಹಾಕಿ, ಮತ್ತು ಮೋಟರ್ಸು, ಸೇಫ್ಟಿ ಅದ್ರ ಬಗ್ಗೆ ಇದು ಮಾಡಿಸುತ್ತಾರೆ. ಸೊ ಉದಾಹರಣೆಗೆ ಈಗ ನನ್ನ ಮನೆ ಎಲ್ಲೋ ಯಲಹಂಕದಲ್ಲಿದೆ, ನಾನು ಈಗ ಇಲ್ಲಿಗೆ ಬರ್ಲಿಕ್ಕೆ ಆಗೋದು, ಬರೋಕ್ಕಾಗಲ್ಲ. ಹೌದು, ನಾವು ಯಲಹಂಕಗೇನೆ ನಿಮ್ಮ ಶೋರೂಮ್ ಕಳಿಸ್ಕೊಟ್ಬಿಡ್ತೀವಿ. ಸೆಂಡ್ ದಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಟು ಹೋಮ್. ಹೌದು, ಶೋರೂಮ್ ಆನ್ ವೀಲ್ ಅನ್ನೋದು ಕಾನ್ಸೆಪ್ಟ್. ಅದು ಅದು ಸುಮ್ಮನೆ ಯಾವುದೋ ಒಂದು ಅಷ್ಟೇ, ಯಾರೂ ಮಾಡಿಲ್ಲ, ನಾವು ಮಾಡಬೇಕು. ಅದು ಎಂಡ್ ಆಫ್ ದ ಡೇ ಅದು ಕಸ್ಟಮರ್ಗೆ ಅನುಕೂಲ ಅನ್ನೋದಷ್ಟೇ. ಕರೆಕ್ಟ್. ಅವ್ರ ಮನೆ ಮುಂದಕ್ಕೆ ಹೋಗುತ್ತೆ. ಹೌದು, ಹಾಕಿ ಎಲ್ಲ ನೋಡಿ. ಹೌದು. ದಿಸ್ ಇಸ್ ಪ್ರಾಫಿಟಬಲ್. ಅಫ್ಕೋರ್ಸ್ ಇದ್ದೇ ಇರುತ್ತೆ ಸರ್. ಅವಾಗ ನಾನು ರಾಜಕಾರಣಿ ಅಲ್ಲ ಆಶ್ವಾಸನೆ ಕೊಡೋದಕ್ಕೆ, ಝೀರೋದಲ್ಲಿ ಮಾಡ್ತೀನಿ ಅನ್ನೋಕ್ಕೆ. ನಡೆಸಬೇಕು ಅಂದರೆ ದುಡ್ಡು ಬೇಕೇ ಬೇಕು. ಪ್ರಾಫಿಟ್ ಇಲ್ದಾಗ ಹೆಂಗೆ ಮಾಡ್ಲಿಕ್ಕೆ ಆಗ್ತದೆ? 100% ಬೇಕೇ ಬೇಕು. ಪ್ರಾಫಿಟ್ ಅನ್ನೋದು ಹೆಂಗೆ ತೊಗೊಳ್ತೀವಿ? ಏನೋ ತೋರಿಸ್ಬಿಟ್ಟು ಎಕ್ಸ್ಟ್ರೀಮಾಗಿ ತೊಗೊಳ್ಳೋಂಥದ್ದಲ್ಲ. ಎಲ್ಲರೂ ತೊಗೊಂಡಂಗೆ ಬರುತ್ತೆ. ಎಲ್ಲರೂ ಕೊಡೋದಕ್ಕಿಂತ ನಮ್ಮದು ಮಾರ್ಜಿನ್ ಕಡಿಮೆ ಇರುತ್ತೆ. ಎಲ್ಲರೂ ನೀವು ತೊಗೊಳ್ತೀರಾ ಈಗ, ಬಿಕಾಸ್ ಆಫ್ ದ ಓನ್ ಮ್ಯಾನುಫ್ಯಾಕ್ಚರ್, ನಮ್ಮದು ಡೈರೆಕ್ಟ್ ಓನ್ ಇಂಪೋರ್ಟ್ ಇರೋದ್ರಿಂದ ನಿಮಗೆ ಬೇಕಾಗಿರೋದೇನು, ಈ ಕಂಪೇರ್ ಟು ಅದರ್ಸ್, ಕಂಪೇರ್ ಟು ದ ಟೆಕ್ನಿಕಲಿ ಕಂಪೇರ್ ಮಾಡಿದಾಗ ಬೇರೆಯವ್ರಿಗಿಂತ ನಿಮಗೆ ಮೋರ್ ದೆನ್ 5 to 10% ಕಡಿಮೆ ಇರುತ್ತೆ. ನಮ್ಮದು ಕಾಸ್ಟ್ ನಿಮ್ಗೆ 1 lakhವರೆಗೂ ನಮ್ಗೆ ಕಡಿಮೆ ಇರುತ್ತೆ, ಬಿಕಾಸ್ ಆಫ್ ದ ಓನ್ ಮ್ಯಾನುಫ್ಯಾಕ್ಚರ್, ಓನ್ ಬಿಲ್ಡಿಂಗ್ಸ್, ಓನ್ ಶೋರೂಮ್ಸ್, ಓನ್ ಪ್ಯಾಟ್ರನ್ಸ್, ಓನ್ ಡೈರೆಕ್ಟಾಗಿ ಇಂಪೋರ್ಟ್ ಮಾಡೋದು, ಇಂಪೋರ್ಟ್ ಡ್ಯೂಟಿ, ಇದೆಲ್ಲ ನಮಗೆ ಸೇವ್ ಆಗುತ್ತೆ. ಅದನ್ನು ಕಸ್ಟಮರ್ಗೆ ಕೊಡ್ತೀವಿ ಅಷ್ಟೇ. ನಾನು ಅದನ್ನೇನು ಎಕ್ಸ್ಟ್ರಾ ನನ್ನ ಮಾರ್ಜಿನಲ್ಲಿ ಬಿಟ್ಕೊಡ್ತೀನಿ ಅಂತಲ್ಲ, ನಾನು ಎಲ್ಲಿ ಸೇವ್ ಮಾಡಿರ್ತೀನಿ ಅದನ್ನು ಕಸ್ಟಮರ್ಗೆ ಆ ಥ್ರೂನಲ್ಲಿ ಕೊಟ್ಟಿರ್ತೀವಿ ಅಷ್ಟೇ. ಬಟ್ ನಿಮ್ಮಲ್ಲಿ ಫ್ರಾಂಚೈಸಿ ಮಾಡ್ತಿದ್ದು ಯಾರೊಬ್ಬರು ಬಂದರೆ ಅವ್ರು ನಿಮ್ಮ ಹತ್ರ ಇನ್ವೆಸ್ಟ್ ಮಾಡಿ ಶುರು ಆದರೆ ಚೆನ್ನಾಗಿ ಆಗ್ತಾರೆ 100%. ಯಾಕಂದರೆ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. 200%. ಅವ್ರ ಮೇಲೆ ನಾವು ಬಿಡೋದೇ ಇಲ್ಲ. ಫ್ರಾಂಚೈಸಿ ಅಂದರೆ ಕೊಟ್ಟಿದ್ದ ಕೂಡಲೇ ನೀವೇನೋ ಮಾಡ್ಕೊಂಡು ಮಾಡಿ ಅನ್ನೋ ಥರ ಅಲ್ಲ. ಕಂಪ್ಲೀಟ್ ಬ್ರೋಷರ್ಸ್ ಇಂದು, ಪ್ಯಾಟರ್ನ್ಸ್ ಹಿಡಿದು, ಡ್ರಾಯಿಂಗ್ಸ್ ಹಿಡಿದು, ಡಿಸೈನ್ಸ್ ಹಿಡಿದು, ಇನ್ಸ್ಟಾಲೇಷನ್ ಹಿಡಿದು, ಸರ್ವಿಸ್ ಹಿಡಿದು ಎಲ್ಲ ನಮ್ಮದೇ ಇರುತ್ತೆ. ಓನ್ಲಿ ದಟ್ ಎಕ್ಸಿಕ್ಯೂಷನ್ ನಮ್ಮದೇ ಇರುತ್ತೆ. ಓನ್ಲಿ ನಿಮ್ಮ ಪಾತ್ರ ಏನಂತಂದರೆ ಆ ಬ್ರಾಂಚ್ನ ಅಚ್ಚುಕಟ್ಟಾಗಿ ನೋಡಿಕೊಂಡು ಒಂದು ಓನರ್ಶಿಪ್ ತಗೊಂಡು ಅಲ್ಲಿಗೆ ಬೇಕಾಗಿರೋಂಥ ಏನು ಬೇಕು, ಒಂದು ಮ್ಯಾನೇಜ್ಮೆಂಟ್ ಏನು ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಅದು ಟ್ರೈನಿಂಗ್ ಕೊಟ್ಟು ಅದನ್ನು ಮಾಡಿಸುವಂಥದ್ದು, ಎಕ್ಸಿಕ್ಯೂಷನ್ ರಿಪೋರ್ಟ್ ತೊಗೊಳ್ಳೋವಂಥದ್ದು. ಸುಮ್ಮನೆ ಕೂರಿಸಿ ಮಾರ್ಜಿನ್ ಕೊಡೋವಂಥದ್ದು ಅದಾಗಿರುತ್ತೆ ಅವರಿಗೆ. ಬಟ್ ಇನ್ವೆಸ್ಟ್ಮೆಂಟ್ಸ್ ಅಫ್ಕೋರ್ಸ್ ನಿಮಗೆ ಜವಾಬ್ದಾರಿ ಬೇಕು ಅನ್ನೋಕ್ಕೆ ನಿಮ್ಮ ಹತ್ರನೇ ಇನ್ವೆಸ್ಟ್ ಮಾಡಿಸುವಂಥದ್ದು. ನಿಮ್ಮ ಸ್ವಂತ ದುಡ್ಡನ್ನು ಹೇಗೆ ನೀವು ಸೇವ್ ಮಾಡ್ಕೊಳ್ತೀರಾ, ಆ ಕಷ್ಟ ಏನಿರುತ್ತೆ, ಆ ದುಡ್ಡಿಗೆ ವ್ಯಾಲ್ಯೂ ಏನಿರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಇನ್ವೆಸ್ಟ್ ಮಾಡೋರಿಗೆ. ಅವರು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ಅಷ್ಟೇ. ಯಾರ ಮೇಲೆ ಡಿಪೆಂಡ್ ಆಗಿ ಮಾಡೋದು ಬೇಡ ಅಂತ. ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಫ್ರಾಂಚೈಸಿ ಮಾಡಬೇಕು, ಯಾವುದು ದಿ ಬೆಸ್ಟ್ ಫ್ರಾಂಚೈಸಿ ನನ್ನ ಹತ್ರ ಹಣಕ್ಕೆ ಅಂದರೆ ನನಗನ್ಸೋ ಪ್ರಕಾರ ಅದು ಇಕೋ ಪ್ಲಾಂಟ್ ಎಲಿವೇಟರ್ಸ್. ಅವ್ರು ಕಾಂಟ್ಯಾಕ್ಟ್ ಮಾಡಿ, ಇಮಿಡಿಯೇಟ್ ತುಂಬ ಗೋಲ್ಡನ್ ಆಪರ್ಚುನಿಟಿ. ಅವ್ರಿಗೆ ಅಲ್ಲಿ ಅವ್ರ ಡಿಸ್ಟಿಕಲ್ಲೇ ಕೂಡ ಬೇಕಿರೋಂಥ ಒಂದು ಸರ್ಟನ್ ಏನು ಮಾರ್ಜಿನ್ ಮಾಡ್ತಿರ್ತಾರೆ, ಒಳ್ಳೆ ರೀತಿಲಿ ಒಳ್ಳೆ ಪ್ರಾಡಕ್ಟ್ ಮುಖಾಂತರ ಒಳ್ಳೆ ಮಾರ್ಜಿನ್ ಮಾಡೋದ್ರ ರೀತಿ ನಾವು ಮಾಡಿಕೊಡ್ತೀವಿ. ಅದಂತೂ ಟ್ರೂ. ಎಸ್ಕಲೇಟರ್ ಅದು ಮಾಡ್ತಾ ಇದ್ವಿ, ಬಳ್ಳಾರಿಲಿ ಮಾಡ್ತಾ ಇದ್ದೀವಿ, ಈಗ ಒಂದು 2 ಮಾಲ್ಗೆ ಮಾಡ್ತಾ ಇದ್ದೀವಿ, ಅದು ಕೂಡ ಬರ್ತಿದೆ. ಈಗ ಇದರಲ್ಲಿ ಈ ರೋಡಲ್ಲಿ ಮಾಡ್ತಾ ಇದ್ದೀವಿ ತಮಿಳ್ನಾಡಲ್ಲಿ ಎಸ್ಕಲೇಟರ್ಸ್ ಮಾಲ್ಗೆ. ಮತ್ತು ನಮ್ಮದು ಈಗ ಎಲೆಕ್ಟ್ರಾಸಿಟಿಲಿ ಒಂದು ಹೊಸ ಮಾಲ್ ಬರ್ತಿದೆ, ಮೋಸ್ಟ್ ಪ್ರಾಬಬ್ಲಿ ಒಂದು 14 to 16 ಎಸ್ಕಲೇಟರ್ಸ್. ನಮ್ಮ ಇವ್ರು KGF ಬಾಬು ಅವ್ರ ಮನೆ ನಾವು ಲಿಫ್ಟ್ ಹಾಕಿದ್ದು. ಅಲ್ಲಿ ಲಿಫ್ಟ್ಸ್ ಬಂದು 24 ಲಿಫ್ಟ್ಸ್ ಬರ್ತಿದೆ. ಅದು ದೊಡ್ಡ ಮಾಲ್ ಮಾಡ್ತಾ ಇದ್ವಿ. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇಂಡಿಯನ್ ಕಂಪನಿ ಒಂದು ಮಾಲ್ಗೆ ಲಿಫ್ಟ್ ಆಗ್ತಾ ಇರೋದು ಅಂತದ್ದು ನಮಗೆ ಅದು ಹೆಸರು ಬರುತ್ತೆ. ಮಾಲ್ನವ್ರು ಇಂಡಿಯನ್ ಕಂಪನಿ ಕರ್ಕೋತಿರಲಿಲ್ಲ, ಇಲ್ಲ, ಆ ಭರವಸೆ ಇಡ್ತಿರ್ಲಿಲ್ಲ. ಆ ಭರವಸೆ ಬರಂಗೆ ಮಾಡಿಬಿಟ್ಟಿದ್ವಿ. ಈಗ MNCಗೂ ನಮ್ಗೇನು ಡಿಫ್ರೆನ್ಸ್ ಇದೆ? ನೇಮ್, ದಟ್ಸ್ ಇಟ್. ಮೋಟರ್ ಮ್ಯಾನುಫ್ಯಾಕ್ಚರ್ ನಾನು ಮಾಡ್ತೀನಿ, ನಾನು MNC ಅವ್ರು ಮಾಡ್ತಾರನು, ಅವರು ಕೂಡ ಒಂದು ಮೋಟರ್ಸ್ ತೊಗೊಂಬರ್ತಾರೆ, ನಂದು ಮೋಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೋಟರ್ಸ್, ಇಟ್ಸ್ ಅ ಬ್ರೇಕ್, ಇಟ್ಸ್ ಅ ಮಾಯರ್. ಫ್ಲೈಟ್ಸಲ್ಲಿ, ರಾಲ್ಸ್ ರಾಯ್ಸ್ ಕಾರ್ಸಲ್ಲಿ, ಮೋರ್ ದೆನ್ 1 crore ಕಾರ್ಸಲ್ಲಿ ಯೂಸ್ ಮಾಡೋಂಥ ಬ್ರೇಕ್ಸು, ಮೇಡ್ ಇನ್ ಜರ್ಮನ್.
ಇಟ್ಸ್ ಕಂಪ್ಲೀಟ್ ಮೋಟರ್ ಮೇಡ್ ಇನ್ ಜರ್ಮನ್ ಇರುತ್ತೆ. ಹೌದು. ಈ ಮಾಯರ್ ಬ್ರೇಕ್ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಮಾಯರ್ ಬ್ರೇಕ್ ಬಂದು ಇಟ್ಸ್ ಮೇಡ್ ಇನ್ ಕಂಪ್ಲೀಟ್ ದ ಜರ್ಮನ್ ಇರುತ್ತೆ. ಈ ಮಾಯರ್ ಬ್ರೇಕು, ಈ ಲಿಫ್ಟು, ಈ ಮೋಟ್ರು ನಾವು ಯೂಸ್ ಮಾಡಬೇಕು ಅಂದರೆ ಇದಕ್ಕೆ ಕಂಪ್ಲೀಟ್ ಎಲ್ಲ ಸೇಫ್ಟೀಸ್ ಇರುತ್ತೆ. ಈಗ ಒಂದು ಬ್ರೇಕ್ ಕಾಸ್ಟು ಒಂದು ಮೋಟ್ರ್ ಬರುತ್ತೆ ಲೋಕಲ್ ಮೋಟ್ರಲ್ಲಿ. ಯಾವಾಗ ನಾವು ರೇಟ್ ಯಾಕೆ ಜಾಸ್ತಿ ಅಂತ ಬಂದಾಗ ಇದು ಒನ್ ಆಫ್ ದ ಕಾರಣ ಆಗಿರುತ್ತೆ. ಈ ಬ್ರೇಕ್ಸ್ ಹೇಗೆ ಅಂತಂದರೆ 0.32 mm ಅಲ್ಲಿ ಆಪ್ರೇಟ್ ಆಗ್ತದೆ. ಕೆಲವೊಂದು ಲಿಫ್ಟು ಮೂಮೆಂಟ್ಸ್ ಆಗಬೇಕಾದ್ರೆ ಮೇಲೆ ಹೋಗ್ಬೇಕಾದ್ರೆ ಧಡಾರ್ನೆ ಎತ್ಕೊಂಡು ಹೋಗುತ್ತೆ, ನಿಲ್ಲಬೇಕಾದ್ರೆ ಧಡ್ ನಿಲ್ಲುತ್ತೆ. ಯಾಕೆಂದರೆ ಇಮಿಡಿಯೇಟ್ ಬ್ಲೇಡ್ ಬ್ರೇಕ್ ಆಕ್ಟಿವೇಟ್ ಆಗುತ್ತೆ. ಇದು ಹಂಗಲ್ಲ, 0.32 mm ಮ್ಯಾಗ್ನೆಟಿಕ್ ಬ್ರೇಕ್ಸ್ ಇರುತ್ತೆ. ಇದೆಲ್ಲ PMS ಬ್ರೇಕ್ಸು. ಈಗ ಲಿಫ್ಟ್ ರನ್ ಆಗಬೇಕಾದ್ರೆ ಈ ಡಿಸ್ಟೆನ್ಸಲ್ಲಿ ರನ್ ಆಗುತ್ತೆ, ನಾಯ್ಸ್ ಬರ್ತಿಲ್ಲ, ಇದಕ್ಕೆ ಲೂಬ್ರಿಕೇಷನ್ ಮಾಡೋದು ಬೇಕಿಲ್ಲ. ರೆಗ್ಯುಲರ್ ಮೋಟ್ರಲ್ಲಿ ಹೀಗಾಗುತ್ತೆ, ಅಪ್ಪು ಇದು ಡೌನು, ಇದು ಹೀಟ್ ಆಗುತ್ತೆ, ಇದಕ್ಕೆ ಲೂಬ್ರಿಕೇಷನ್ ಮಾಡ್ತಾ ಇರಬೇಕು ಫ್ರೀಕ್ವೆಂಟಾಗಿ. ಅದು ಇದರಲ್ಲಿ ಆಪ್ಷನ್ಸ್ ಇರಲ್ಲ. ಹಾಗಾಗಿ ಇದಕ್ಕೆ ಲೈಫ್ ಟೈಮ್ ಮೇಂಟೆನೆನ್ಸ್ ಫ್ರೀ. ಯಾಕೆಂದರೆ ಇದಕ್ಕೆ ಏನೂ ಬರೋದಿಲ್ಲ ಖರ್ಚು. ನೋ ಲೂಬ್ರಿಕೇಷನ್ಸ್, ನೋ ಬ್ರೇಕ್ ಚೇಂಜ್ ಮಾಡಬೇಕು, ನೋ ಇದನ್ನು ಆಯಿಲ್ ಹಾಕಬೇಕು, ಇದು ಮಾಡಬೇಕು, ಮತ್ತೊಂದು ಮಾಡಬೇಕು, ಏನೂ ಇರೋದಿಲ್ಲ. ಒನ್ಸ್ ಇನ್ ಲೈಫ್ ಒಂದ್ಸಲ ನಾವು ಮೋಟ್ರ್ ಇದು ಮಾಡ್ತು ಅಂತಂದರೆ ಆಲ್ಮೋಸ್ಟ್ ಇದು 15+ ಇಯರ್ಸ್ವರೆಗೂ ನಿಮಗೆ ಯಾವುದೇ ಇಶ್ಯೂಸ್ ಇಲ್ಲದಲ್ಲೇ ಇದು ಓಡ್ತಿರುತ್ತೆ. ಮೋರೆವರ್ ಇದು ನಮಗೆ ಎಕ್ಸ್ಟರ್ನಲ್ ಬ್ರೇಕ್ಸ್. ಈ ಬ್ರೇಕ್ಸಲ್ಲಿ ಏನಾರು ಪ್ರಾಬ್ಲಮ್ ಆಯಿತು, ಏನಾರು ಆಯಿತು ಫ್ಯೂಚರಲ್ಲಿ ಏನಾದರೂ ಕೂಡ ಈ ಮೋಟ್ರೇ ಚೇಂಜ್ ಮಾಡಬೇಕಾಗುತ್ತೆ. ಬಟ್ ಎಕ್ಸ್ಟರ್ನಲ್ ಬ್ರೇಕ್ಸ್ ಇರೋದ್ರಿಂದ ಈಸಿಲಿ ಕ್ಯಾನ್ ಚೇಂಜ್ ದ ಸರ್ವಿಸ್ ಮಾಡ್ಬೋದು. ಅದು ಆಪ್ಷನ್ಸ್ ನಿಮ್ಗೆ ಯಾವುದೇ ಮೋಟ್ರಲ್ಲಿ ಇರೋದಿಲ್ಲ, ಅದನ್ನೆಲ್ಲ ತೆಕ್ಕೊಂಬಿಡುತ್ತೆ. ಹಾಗಾಗಿ ಇದು ಒನ್ ಆಫ್ ದ ಮೇನ್ ರೀಸನ್ಸ್. ಆಗಲೇ ನಾನು ಹೇಳಿದಾಗೆ ನಾವು ಯೂಸ್ ಮಾಡೋಂಥ UCM ಡಿವೈಸಸ್, ಅದೇ ನಿಮಗೆ ರೋಪ್ ಏನಾರು ಕಟ್ ಆದರೆ ಸೇಫ್ಟಿ ಆ್ಯಕ್ಟ್ ಆಗುತ್ತಲ್ಲ, ಅದು ಬಂದು ಮೋರ್ ದೆನ್ ನಿಮಗೆ 8 ಟನ್ ಕೆಪಾಸಿಟಿ ಇರುತ್ತೆ. ಆ ಕಡೆ ಒಂದು ಟ್ರ್ಯಾಕು, ಈ ಕಡೆ ಒಂದು ಟ್ರ್ಯಾಕು ಕೊಟ್ಟಿರ್ತೀವಿ. ದ್ಯಾಟ್ ಈಸ್ ದ ಸ್ಪೀಡ್ ಗವರ್ನರ್. ಸ್ಪೀಡ್ ಗವರ್ನರ್ ಇನ್ ದ ಸೆನ್ಸ್ ಅದು ರೊಟೇಷನ್ ಆಗ್ತಾ ಇರುತ್ತೆ. ಸರ್ಟನ್ ಸ್ಪೀಡ್ ಹೋಗ್ತಿದ್ದಂಗೆ ಇದು ಕಮೆಂಟ್ಸ್ ಕೊಡುತ್ತೆ. ಒಂದು ಸಪ್ರೇಟ್ ರೋಪ್ ಕೊಟ್ಟಿರ್ತೀವಿ, ಕ್ಲಚ್ ರಾಡ್ಸ್ ಕೊಟ್ಟಿರ್ತೀವಿ. 1.5 ಮೀಟರ್ ಪರ್ ಸೆಕೆಂಡ್ ಕ್ರಾಸ್ ಆಗ್ತಿದ್ದಾಗೆ ಅದು ಕಮೆಂಟ್ಸ್ ಕೊಡುತ್ತೆ, ಅದು ಜಾಮ್ ಆಗಿ ನಿಲ್ಲುತ್ತೆ. ನೀವೇ ರೋಪ್ ಕಟ್ ಮಾಡಿ ಕೆಳಗಡೆ ಬಿಟ್ಟರು ಲಿಫ್ಟ್ ಕೆಳಗಡೆ ಬೀಳೋದಿಲ್ಲ. ಅದು ಹೌದು, ಆಗೋದೇ ಇಲ್ಲ. ಇದೆಲ್ಲ ಬಂದು ಬೆಲ್ಟ್ ಹ್ಯಾಂಗರು. ಇದು ನಮಗೆ ಯೂಸ್ ಮಾಡೋಂಥ ಬೆಲ್ಟ್ ಡ್ರೈವ್ ಮೋಟ್ರಿಗೆ ಬೆಲ್ಟ್ ಹೋಲ್ಡರು. ಸೊ ಕಂಪ್ಲೀಟ್ ಇದೆ ಕ್ಯಾಸ್ಟಿಂಗ್ ವಿತ್ ಇದು ಹೋಲ್ಡರ್ ಬಕ್ಕಲ್. ಇದು ನಿಮಗೆ ಬೆಲ್ಟ್ ಯೂಸ್ ಮಾಡ್ತಿದ್ದೀವಲ್ಲ ಅದು ಹೋಲ್ಡರ್ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಬೆಲ್ಟ್ ನಾವು ಹೋಲ್ಡಿಂಗ್ನ ಲೂಸ್ ಮಾಡಿದ್ರೆ ಬುಲ್ಡಾ ಕ್ಲಿಪ್ಸು ಅಥವಾ ಟೈಟ್ ಆಗಿಲ್ಲ ಅಂದ್ರೂ ಬಿಚ್ಕೊಂಡು ಬೀಳುತ್ತಲ್ಲ, ಹೋಲ್ಡರ್ ಒಂದು ಸಲ ಜಾಮ್ ಮಾಡುತ್ತೆ ಅಂದರೆ ಆಟೋ ಹೋಲ್ಡರ್ ಇರುತ್ತೆ, ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಲೋಡೆಲ್ಲ ಕಂಪ್ಲೀಟ್ ಅದ್ರ ಮೇಲೆ ಬಂದಿರುತ್ತೆ. ಅಪ್ ಟು 10 ಟನ್ವರೆಗೂ ಈಚ್ ಬಕ್ಕಲ್ ಇದು ಮಾಡುತ್ತೆ. ಇದು ಟೈಪ್ಸ್ ಆಫ್ ದ ಹ್ಯಾಂಡಲ್ಸ್. ನನಗೆ ಈ ಥರ ಬೇಕು, ನನಗಿದು ನಾರ್ಮಲ್ ರೆಗ್ಯುಲರ್ ಬೇಕು, ರೋಸ್ ಗೋಲ್ಡು, ಸ್ವಲ್ಪ ಬ್ಲೂಯಿಶ್ ಬೇಕು, ಬ್ಲ್ಯಾಕ್ ಬೇಕು, ಟೈಟಾನಿಯಂ ಬೇಕು, ಶಾಂಪಿಯನ್ ಬೇಕು, ಇದು ಆಪ್ಷನ್ಸು. ಈ ಥರ ಒಂದು 100+ ಹ್ಯಾಂಡಲ್ ಆಪ್ಷನ್ಸ್ ಇರುತ್ತೆ. ವರ್ಡ್ ಸ್ಮಾಲೆಸ್ಟ್ ಬಟನ್ಸ್ ಇದೆಲ್ಲ ಇದು ಆಪಲ್ ಮಾಡಲ್ಲು, ರೆಗ್ಯುಲರ್ ಒನ್ನು, ಇದು ಸ್ಮಾಲ್ ಒನ್ನು, ಇದೆಲ್ಲ ಟ್ಯಾಬ್ಸ್. ಇದು ಅವಾಗ ನಾನು ಹೇಳಿದಾಗೆ ಕಂಪ್ಲೀಟ್ ಟ್ಯಾಬ್ ಇರುತ್ತೆ. ಕಂಪ್ಲೀಟ್ ನಿಮಗೆ ಆಪ್ಷನ್ಸ್ ಇರುತ್ತೆ. ಕಾಲ್ ಮಾಡೋದು, ನೀವೇನಾರು ಒಳಗಡೆ ಲಿಫ್ಟಸಿಗೆ ಹಾಕ್ಕೊಂಡ್ರೆ ಕಾಲ್ ಆಪ್ಷನ್ಸ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಇದರಲ್ಲಿ ನಿಮಗೆ ಕಲರ್ ಚೇಂಜ್ ಮಾಡೋಂಗಿದ್ರೆ ಲೈಟ್ ಕಲರ್ ಆಗ್ಬೋದು, ಸ್ಕ್ರೀನ್ ವಾಲ್ಪೇಪರ್ನ ಚೇಂಜ್ ಮಾಡ್ಕೊಳ್ಳೋದಾಗ್ಬೋದು, ನಿಮಗೆ ವಿಡಿಯೋ ಚೇಂಜ್ ಮಾಡೋದಾಗ್ಬೋದು. ಈ ಥರ ಸುಮಾರು ಆಪ್ಷನ್ಸ್ ಇರುತ್ತೆ. ಬ್ರೈಟ್ನೆಸ್ ಚೇಂಜ್ ಮಾಡ್ಕೊಳ್ಳೋದು, ಕ್ಯಾಬಿನ್ ಬ್ರೈಟ್ನೆಸ್ಸು, ಒಳಗಡೆ ಲೈಟ್ಸನ್ನ ಜಾಸ್ತಿ ಕಡಿಮೆ ಮಾಡ್ಕೊಳ್ಳೋವಂಥದ್ದು. ಕೆಲವರಿಗೆ ಒಂಥರ ಕಾಮಾಗಿರಬೇಕು, ಕೆಲವ್ರಿಗೆ ಬ್ರೈಟ್ ಜಾಸ್ತಿ ಇರಬೇಕು. ಮತ್ತು ವಾಯ್ಸ್ ಅನೌನ್ಸೇಷನ್ ನಿಮಗೆ ಸೆಟ್ ಮಾಡ್ತು ಅಂತಂದರೆ ಮೈಕು ಸ್ಪೀಕರ್ಸ್ ಇರುತ್ತೆ, ನೀವು ಇದರಲ್ಲಿ ಮಾತಾಡ್ಬೋದು. ಈ ಬಟನ್ ಕೊಟ್ಟಿರ್ತೀವಿ, ಇದು ಪ್ರೆಸ್ ಮಾಡ್ತು ಅಂತಂದರೆ ಕಾಲ್ ಕನೆಕ್ಟ್ ಆಗುತ್ತೆ. ಆ ಕಾಲ್ ಕನೆಕ್ಟ್ ಆದಾಗ ನಾವು ಒಂದು ಏನಾದ್ರು ಇನ್ ಕೇಸ್ ಇಶ್ಯೂಸ್ ಆಯಿತು, ನಮ್ಮ ಫೋನ್ ನೆಟ್ವರ್ಕ್ ಇಲ್ಲ ಅಂದಾಗ IoT ಟೆಕ್ನಾಲಜಿಗೆ ಯೂಸ್ ಮಾಡಿರ್ತೀವಿ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ. ನಿಮ್ಮ ಲಿಫ್ಟು ಏನೇ ಆದ್ರೂ ಕೂಡ ನಿಮ್ಮ ಮೊಬೈಲ್ ಮೆಸೇಜ್ ಬರುತ್ತೆ, ಇಮಿಡಿಯೇಟ್ಲಿ ನಿಮಗೆ ಅಲರ್ಟ್ ಬಂದಿರುತ್ತೆ. ಡ್ಯೂ ಟು ದಿಸ್ ರೀಸನ್ ನಿಮ್ಮ ಲಿಫ್ಟ್ ಆಫ್ ಆಗಿದೆ, ಒಳಗಡೆ ಇರೋರು ಈಚೆ ಬಂದಿಲ್ಲ, ಅವ್ರಿಗೆ ಗೊತ್ತಿಲ್ಲ ಬರೋದಕ್ಕೆ, ಅಥವಾ ಓಪನ್ ಬಟನ್ ಪ್ರೆಸ್ ಮಾಡೋಕ್ಕೆ ಗೊತ್ತಾಗ್ತಾಯಿಲ್ಲ, ಕ್ಲೋಸ್ ಬಟನ್ ಪ್ರೆಸ್ ಮಾಡೋಕ್ಕೆ ಗೊತ್ತಾಗ್ತಾಯಿಲ್ಲ ಅಂದಾಗ ನೀವು ಇದು ಕಾಲ್ ಮಾಡ್ಬೋದು. ಇಟ್ಸ್ ಲೈಕ್ ಎ ಮೊಬೈಲ್. ಆಟೋ ಅಟೆಂಡ್ ಇರುತ್ತೆ. ನಾವು ಕ್ಯಾಬಿನಿಗೆ ಕಾಲ್ ಮಾಡಿದ ಕೂಡಲೇ ಅಲ್ಲಿ ಆಟೋ ಅಟೆಂಡ್ ಆಗುತ್ತೆ. ಸ್ಪೀಕರ್ ಮತ್ತು ಮೈಕ್ ಕೊಟ್ಟಿರ್ತೀವಿ, ಮ್ಯೂಸಿಕ್ ಬರುತ್ತಲ್ಲ ಅದರಲ್ಲಿ ಮೈಕು ಸ್ಪೀಕರ್ಸ್ ಇರುತ್ತೆ. ನಾವು ಮಾತಾಡ್ಬೋದು, ರೆಸ್ಕ್ಯೂಗೆ ಹೇಳ್ಬೋದು. ಈಗ ಒಂದು ನೈಟ್ 10 ಗಂಟೆ ಕಾಲ್ ಬರುತ್ತೆ, ಅವ್ರಿಗೆ ಯೂಸ್ ಮಾಡೋದು ಗೊತ್ತಿರಲ್ಲ, ಏನೋ ಭಯದಲ್ಲಿರ್ತಾರೆ, ಪ್ಯಾನಿಕ್ ಆಗಿಬಿಡ್ತಾರೆ, ನಾವು ಗೈಡ್ ಮಾಡ್ಬೋದು ಎಮರ್ಜೆನ್ಸಿಗೆ. ಆ ಥರ ಪುಷ್ ಟು ಟಾಕ್ ಆಪ್ಷನ್ಸ್ ಇರುತ್ತೆ. ಲೈವ್ ಇಂಟರ್ಕಾಮ್ ಇರುತ್ತೆ. ಹಿಂದೆ ಫೋನ್ ಇಡ್ತಾ ಇದ್ವಿ ಕ್ಯಾಬಿನಲ್ಲಿ ಎತ್ಕೊಂಡಿದ ತಕ್ಷಣ ಸೆಕ್ಯೂರಿಟಿಗೆ ಹೋಗ್ತಾಯಿತ್ತು, ಒಬ್ಬ ಸೆಕ್ಯೂರಿಟಿ ನಿಲ್ಲಿಸ್ತಾ ಇದ್ವಿ. ಈಗ ಹಂಗಲ್ಲ, ಲೈವ್ ಇಂಟರ್ಕಾಮ್. ನಾವು ಬಟನ್ಸ್ ಇದರಲ್ಲಿ ನಾವೇ ನಂಬರ್ಸ್ಗೆ ನಾವು ಕಾಲ್ ಮಾಡ್ಬೋದು. ಎನಿ ನಂಬರ್ಸ್ ನಾವು ಸೆಟ್ ಮಾಡಿಕೊಂಡು ಯಾವುದು ಬೇಕಾದಕ್ಕೆ ನಾವು ಕಾಲ್ ಮಾಡ್ಬೋದು. ನಮಗೆ ಸೌಂಡ್ಗೆಲ್ಲ ಸ್ಪೀಕರ್ಗೆ ಸೌಂಡ್ ಬೇಕು, ಅದಕ್ಕೆಲ್ಲ ನಾವು ಜಾಸ್ತಿ ಮಾಡ್ಕೋಬೋದು. ಹಾಗೆ ಸುಮಾರು ಆಪ್ಷನ್ಸ್ ಇದೆ. ಇಟ್ಸ್ ಕಂಪ್ಲೀಟ್ಲಿ ಇಂಪೋರ್ಟ್ ಫ್ರಮ್ ಜರ್ಮನ್. ಈ ಥರ ಇನ್ ಕೇಸ್ ಏನಾದರೂ ಈಗ ನಾವು 1st 2nd ಫ್ಲೋರಲ್ಲಿ ರೆಂಟಿಗೆ ಕೊಟ್ಟಿರ್ತೀವಿ, 3rd 4th ನಾವು ಮನೆಯೊಳಗಡೆ ಇರ್ತೀವಿ ಅಂತಂದರೆ ಫ್ಲೋರ್ ಪಾಸ್ವರ್ಡು ಕೂಡ ಹಾಕ್ಕೊಡ್ಬೋದು. ಅಥವಾ ಮಕ್ಕಳುಗಳು ಯೂಸ್ ಮಾಡಬಾರ್ದು ಅಂದರೆ
ಫ್ಲೋರ್ ಪಾಸ್ವರ್ಡ್ ಅಂತ ಹೊಡೆದ್ಬಿಟ್ಟು ನೀವು ಅದನ್ನು ಪಾಸ್ವರ್ಡ್ ಹಾಕಿ ಇಟ್ಬಿಡ್ಬೋದು. ಇದನ್ನು ಅಲ್ಲಿ ಯಾರು ಯೂಸೇ ಮಾಡಿದಾಗೆ ಏನಾದ್ರು 1 2 3 4 ಅಂತ ಹಾಕ್ಬಿಟ್ಟು ಆ ಫ್ಲೋರ್ನ ಸೆಟ್ ಮಾಡ್ತು ಅಂತಂದರೆ ಆ 1 2 3 4 ನಮ್ಮ ಸೆಕ್ಯೂರಿಟಿ ನಂಬರ್ಸ್ ಹೊಡೆದು ಪಾಸ್ವರ್ಡ್ ಹೊಡೆದು ನಾವು ಕಾಲ್ಸ್ ಬುಕ್ ಮಾಡೋ ಥರ ಕಂಪ್ಲೀಟ್ ಏನು ಬೇಕು ಇವತ್ತಿನ ಜನ್ರೇಷನ್ಗೆ ಅಷ್ಟೂ ಕೂಡ ಟೆಕ್ನಾಲಜಿ ನಮ್ಮಲ್ಲಿ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೇಫ್ಟಿ ಜೊತೆಗೆ ಟೆಕ್ನಾಲಜಿ, ಆಸ್ಥೆಟಿಕ್ಸ್, ಇವು ಬಂದು ಲಕ್ಸುರಿ ಆ್ಯಂಡ್ ಕ್ಯಾಬಿನ್ಸ್. ಹಾಂ, ಅದ್ರ ಜೊತೆಗೆ ಮೇಯ್ನ್ ಇದೇ ನಮ್ದು ಮೇಯ್ನ್ ಬ್ರೈನ್ ಅಂತ ಹೇಳ್ಬೋದು. ಏನು ಲಿಫ್ಟಲ್ಲಿ ಮೋಟ್ರ್ ಅಂತಂದರೆ ಇದು ಹಾರ್ಟ್ ಆಫ್ ದ ಲಿಫ್ಟ್ ಅಂತ. ಇದು ಲಿಫ್ಟ್ಗೆ ಮೇಯ್ನ್ ಹಾರ್ಟ್ ಇದ್ದಂಗೆ, ಹೃದಯ ಇದ್ದಂಗೆ. ಇದು ಲಿಫ್ಟ್ನ ಹೃದಯ, ಇದು ಒಂದು ಬ್ರೈನ್ ಇದ್ದಾಗೆ, ಮೆದುಳು ಬ್ರೈನ್ ಇದ್ದಾಗೆ. ನೋಡಿ, ನಮ್ಮಲ್ಲಿ ಇದೊಂದು ಬ್ಯಾಟ್ರಿ ಕೊಟ್ಟಿದ್ದೀವಿ, ಜೊತೆಗೆ ಅಲ್ಲೊಂದು ಏನೋ ಸೌಂಡ್ ಬರ್ತದೆ ಸರ್ರ್ ಅಂತ. ಈಗ ವೋಲ್ಟೇಜ್ ಏನಾದರೂ ಜಾಸ್ತಿ ಆದರೆ, ಕಡಿಮೆ ಆದರೆ, ಅಥವಾ ಏನಾದರೂ ಆದರೆ ನಮಗೆ ಡಿಸ್ಪ್ಲೇ ಇದೆಯಲ್ಲ, ಇದು ಇಂಟರ್ನೆಟ್ ಆಫ್ ಥಿಂಗ್ಸಲ್ಲಿ ಮೊಬೈಲಿಗೆ ಬರುತ್ತೆ, ನಮ್ಗೆ ಇಲ್ಲಿ ತೋರಿಸ್ಬಿಡುತ್ತೆ ಯಾವ ಫೇಸಲ್ಲಿ ಎಷ್ಟು ವೋಲ್ಟೇಜ್ ಇದೆ, ಯಾವ ಫೇಸಲ್ಲಿ ವೋಲ್ಟೇಜ್ ಕಡಿಮೆ ಇದೆ. ಅರ್ಥಿಂಗ್ ಫೇಲ್ಯೂರ್ ಆದರೆ, ಇನ್ ಕೇಸ್ ಏನಾದರೂ ಜಾಸ್ತಿ ವೋಲ್ಟೇಜ್ ಬಂದರೆ ಇದರಿಂದ ಹೊರಗೆ ಹಾಕುತ್ತೆ. ಪವರ್ ಏನಾದ್ರು ಜಾಸ್ತಿ ಬಂತು ಅಂದರೆ ಬ್ರೇಕಿಂಗ್ ರಿಜಿಸ್ಟರಿಂದ ಪವರ್ನ ಹೊರಗೆ ಹಾಕುತ್ತೆ. ಇದು ಟೆಕ್ನಾಲಜಿಗೆ ಬೇಕಾಗಿರೋಂಥದ್ದು ಎಲ್ಲ ಫೆಸಿಲಿಟೀಸ್. ನಾವು ನೋಡ್ತಾ ಇದೀವಲ್ಲ ಹೊರಗಡೆ ಇದೆಯಲ್ಲ, ಹೌದು. ಇದರ ಒಳಗೆ ಏನೇನು ನಡೆಯುತ್ತೆ ಅಂತ ಅದು ಕಂಪ್ಲೀಟ್. ಈಗ ಮೋಟರ್ ಆದರೆ ನಾರ್ಮಲ್ ಯೂಶುವಲ್ ಆಗಿ ಗ್ರೂ ಯೂಸ್ ಮಾಡಿರ್ತೀವಿ. ಇಟ್ಸ್ ಹೈ ಹೀಟೆಡ್ ಕ್ಯಾಸ್ಟಿಂಗ್ ವೀಲ್ಸ್. ಇವೆಲ್ಲ ಏನಾಗುತ್ತೆ, ಇಟ್ಸ್ ಸೆಕೆಂಡ್ ಬ್ರೇಕ್ಸು. ಇನ್ ಕೇಸ್ ಏನಾದರೂ ಈ ಬ್ರೇಕು, ದಿಸ್ ಇಸ್ ದ ಬ್ರೇಕು, ಈ ಬ್ರೇಕ್ ಫೇಲ್ಯೂರ್ ಆದರೆ ಆ ಬ್ರೇಕ್ ಆ್ಯಂಡ್ ಡೌನ್ ಬ್ರೇಕು ಇನ್ ಕೇಸ್ ಏನಾದ್ರು ಫೇಲ್ಯೂರ್ ಆಗೋಯ್ತು, ಅಥವಾ ರೋಪ್ ಏನಾದರೂ ಸ್ಕಿಡ್ ಆಗುತ್ತೆ ಅಂತ ಕೆಲವೊಂದು ಏನಾಗುತ್ತೆ, ರೋಪಿಲಿಂದ ಬಿಚ್ಕೊಂಬಂದು ಕೆಳಗಡೆ ಬಿದ್ದೋಗುತ್ತೆ, ಕೆಳಗಡೆ ಲಿಫ್ಟ್ ಬೀಳೋದು ಕಾರಣ ಇರುತ್ತೆ. ಇದು ಹಂಗಾಗಲ್ಲ. ಇಲ್ಲಿ ಮೇಲ್ಗಡೆ 8 mm ಇದೆ, ಕೆಳಗಡೆ 6 mm ಇದೆ. ಸ್ಟೆಪ್ ಇದೆ ನೋಡಿ ಇಲ್ಲಿ. ಹೌದು, ಆ ಸ್ಟೆಪ್ಪಲ್ಲಿ ಒಳಗಡೆ ಲಾಕ್ ಮಾಡುತ್ತೆ ರೋಪ್ನ. ಸೊ ಅದು ಆಚೆಗೆ ಬರಲ್ಲ. ನಿಮ್ಗೆ ರನ್ನಿಂಗ್ ಆಗ್ಬೇಕಾದ್ರೆ ಮೇಲಕ್ಕೆ ಬರುತ್ತೆ. ಈ ಪೊಸಿಷನ್ಸಲ್ಲಿ ಹೋದರೆ ಲಿಫ್ಟು ಲಾಕ್ ಆದಾಗ ಕೆಳಗಡೆ ಹೋಗಿ ಲಾಕ್ ಆಗಿರುತ್ತೆ, ರೋಪ್ನ ಹೋಲ್ಡ್ ಮಾಡುತ್ತೆ. ಅದಕ್ಕೆ ಹೇಳಿದಂಥದ್ದು ಇದು ವಿತ್ ಎಕ್ಸಾಸ್. ನಿಮಗೆ ಆಗಲೇ ನಾನು ಹೇಳ್ದಂಗೆ ಲಿಫ್ಟನ್ನು ನೀವು 100 times ಕೆಪಾಸಿಟಿ ಇರೋಂಥ ಪರ್ ಡೇ ಯೂಸ್ ಮಾಡೋಂಥ ಲಿಫ್ಟ್ ಮೋಟ್ರ್ ಕಾಸ್ಟ್ ಇಷ್ಟಿರುತ್ತೆ. 1500 times ಯೂಸ್ ಮಾಡೋದಕ್ಕೆ ಒನ್ ಆಫ್ ದ ರೀಸನ್ಸು. ಎಷ್ಟೇ ಅದಕ್ಕೆ ಹೀಟ್ ಆಗ್ತಾಯಿದ್ರು ಕೂಡ ಹೊರಗೆ ಹಾಕುತ್ತೆ ಹೀಟ್ನ. ಹೊರಗಡೆ ಇಟ್ಕೊಂಡು ಮೋಟ್ರ್ ಹೀಟ್ ಆಗೋದು ಎಲ್ಲ ಹೀಟ್ ಆಗಿಬಿಡುತ್ತೆ. ಮತ್ತು ಅದು ಬ್ರೇಕ್ ಕೇಳುತ್ತೆ, ಬ್ರೇಕಿಂಗ್ ರಿಜಿಸ್ಟರ್ಸ್ ಕಮೆಂಟ್ಸ್ ಕೊಡುತ್ತೆ, ಲಿಫ್ಟು ಎರರ್ ಬಂದು ಸ್ಟಾಪ್ ಆಗುತ್ತೆ. ಎಕ್ಸಾಸ್ ಕೊಟ್ಟಿರೋದ್ರಿಂದ ನಿಮ್ಗೆ ಎಷ್ಟೇ ಪವರ್ ಅನ್ವಾಂಟೆಡ್ ಪವರ್ ಬಂದರೂ ಕೂಡ ಹೊರಗೆ ಹಾಕುತ್ತೆ. ಇದನ್ನು ಕೂಡ ಬ್ರೇಕಿಂಗ್ ರಿಜಿಸ್ಟರ್ ವಿತ್ ಇದರಲ್ಲೂ ಕೂಡ ಇರುತ್ತೆ, ಕೂಲಾಗಿಟ್ಟಿರುತ್ತೆ. ಲೈಫ್ ಜಾಸ್ತಿ ಬರುತ್ತೆ. ಇದು ಪರ್ಫಾರ್ಮೆನ್ಸು ಜಾಸ್ತಿ ಬರುತ್ತೆ, ವಿತ್ ಲೈಫು ಜಾಸ್ತಿ ಬರುತ್ತೆ. ಯುರೋಪಿಯನ್ನಿಂದ ನಮಗೆ ಅಂತಲೇ ಮಾಡೆಲ್ಸ್ ಕೊಟ್ಟಿರೋಂಥದ್ದು ಇದು. ನೆಕ್ಸ್ಟು ಇದು ಬಂದು ಲಕ್ಸುರಿ ಆಸ್ಥೆಟಿಕ್ಸ್. ಲಕ್ಸುರಿ ಆಸ್ಥೆಟಿಕ್ಸ್ ಅಂತಂದರೆ ಏನು ನೀವು ಫಸ್ಟ್ ಫ್ಲೋರಲ್ಲಿ ನೋಡಿದ್ರಿ, ಕ್ಲೋಸ್ ಡೋರ್ ಇತ್ತು, ಮ್ಯಾಟ್ ಫಿನಿಶಸ್ ಇತ್ತು. ಇದು SS ಮ್ಯಾಟ್ ಫಿನಿಶಸ್ ಇತ್ತು. ಇಲ್ಲಿ SS ಮಿರರ್ ಇದೆ. ಸೊ ಕೆಳಗಡೆ ಎಲ್ಲ ಮ್ಯಾಟ್ ವರ್ಷನ್ಸ್ ಇತ್ತು, ಇವೆಲ್ಲ ಮಿರರ್. ಹೌದೌದು, ಪ್ರೀಮಿಯಮ್. ಇದು ಲಕ್ಸುರಿ. ಈಗ ನೋಡಿ, ನಮ್ಗೆ ಯಾರು ವೈಟ್ ಥೀಮ್ ಇಷ್ಟಪಡ್ತಾರೆ ಹಾಗೆ ಇದು ನಮಗೆ ಆ ಥೀಮಲ್ಲಿ ಬರೋವಂಥದ್ದು. ಈಗ ನಾವು ಬಟನ್ ಪ್ರೆಸ್ ಮಾಡಿದೆ, ಲೈಟ್ಸ್ ಫ್ಯಾನ್ ಆನ್ ಆಯಿತು. ಇದು ಕಂಪ್ಲೀಟ್ ಇವೇನು ನೋಡ್ತಿದ್ದೀರಾ, ಇದೆಲ್ಲ ವೈಟ್ ಲ್ಯಾಕರ್ಡ್ ಓನ್ ಡಿಸೈನ್ಸ್. ತುಂಬ ರಿಚ್ ಬಂಗ್ಲೆಗಳು ಬರುತ್ತೆ, ಅಲ್ಲಿಗೆ ಇದನ್ನು ಯೂಸ್ ಮಾಡೋವಂಥದ್ದು. ಮೇಂಟೆನೆನ್ಸ್ ಕಂಪ್ಲೀಟ್ ಇದೆ ಫ್ರೀ. ಅದಕ್ಕೆ ಯೂಸ್ ಮಾಡಿರೋಂಥ ಲೈಟ್ಸ್ ಆಗ್ಬೋದು, ಪ್ರತಿಯೊಂದೂ ಕೂಡ ಇಂಪೋರ್ಟ್ ಲೈಟ್ಸ್ ಇದೆ. ನೆಕ್ಸ್ಟ್ ಬಂದು ಇದು ಶಾಂಪೇನ್ ಡಿಸೈನ್ಸು. ಶಾಂಪೇನಲ್ಲಿ ಇದು ಈ ಗ್ಲಾಸ್ ಕೂಡ ಒಂದೊಂದೇ ಅದಕ್ಕೆ ತಕ್ಕಂತೆ ಗ್ಲಾಸ್ನ ಮಾಡಿಸಿದ್ದೀವಿ. ಇದು ಹ್ಯಾಂಡ್ ರೈಲ್ಸ್ಗೆ ನಾವು ಅಡಿಷನಲ್ ಮಾಡಿಲ್ಲ, ಜಾಗ ಕ್ವೇರ್ ಮಾಡ್ಕೊಳ್ಳುತ್ತೆ ಅಂತೇಳಿ ಇನ್ಸೈಡ್ ಕೊಟ್ಟಿದ್ದೀವಿ. ಇದನ್ನು ಇನ್ಸೈಡಲ್ಲಿ ಹ್ಯಾಂಡ್ ರೈಲ್ಸ್ ಕೊಟ್ಬಿಟ್ಟು ಮಾಡಿಸಿದ್ದೀವಿ ಇದನ್ನು. ಇದೆಲ್ಲ ನಿಮಗೆ 11 feetವರೆಗೂ ಕ್ಯಾಬಿನ್ ಹೈಟ್ ಸಿಗುತ್ತೆ. ಇದು ಲಿಫ್ಟ್ನ ಎಷ್ಟು ಹೈಟ್ ಮಾಡ್ಬೋದು ಸೊ ಸಾಮಾನ್ಯವಾಗಿ ಕೆಲವರು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೂ ಕೂಡ ಮಿಷಿನ್ಸು 8 feet 7.5 feet ಮಾತ್ರ ಮಾಡ್ತಾರೆ. ನಾವು ಇದನ್ನು ನಿಮಗೆ 11 feetವರೆಗೂ ಕೂಡ ನಾವು ಮಾಡಿಕೊಡ್ತೀವಿ. ನಾವೆಲ್ಲ ಇಂಪೋರ್ಟ್ ಶೀಟ್ಸ್ ಯೂಸ್ ಮಾಡೋದೆಲ್ಲ ಬಂದು 12 feet ಶೀಟ್ಸ್ವರೆಗೂ ಯೂಸ್ ಮಾಡ್ತೀವಿ. ಅದಕ್ಕೆ ಅಂತಲೇ ಬೇಕಾಗಿರೋಂಥ ಲೇಸರ್ ಮಿಷಿನ್ ಆಗ್ಬೋದು, ಬೆಂಡಿಂಗ್ ಮಿಷಿನ್ಸ್ ಆಗ್ಬೋದು, ವೀಗ್ರೂ ಮಿಷಿನ್ಸ್ ಆಗ್ಬೋದು, ಅದ್ರ ತಕ್ಕಂತೆ ಮಿಷನರೀಸ್ ಕೂಡ ಮ್ಯಾನುಫ್ಯಾಕ್ಚರ್ ಮಿಷನ್ ಫೆಸಿಲಿಟೀಸ್ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದು ನಮ್ಮ ಎಂಪ್ಲಾಯೀಸಿಗೆ ಇದೆಲ್ಲ ಮಾಡಿ ಕಸ್ಟಮರ್ಗೆ ಒಂದು ಕೂತು ಅವ್ರಿಗೆ ಒಂದು ಡಿಸ್ಕಷನ್ಸು, ಅವ್ರ ಡೌಟ್ಸ್ ಇರೋದನ್ನು ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ಬೇಕಾಗಿರೋಂಥದ್ದು ಅನ್ನೋದು ಎಂಪ್ಲಾಯೀಸ್ಗೆ ಅದೊಂದು ರೂಮ್ಸ್ ಮಾಡಿಸಿರ್ತಿದ್ವಿ ಇಲ್ಲಿ. ಬನ್ನಿ ಎಲ್ರಿಗೂ ವೆಲ್ಕಮ್. ನೋಡಿ, ಆ್ಯಕ್ಚುಲಿ ಈ ಆಫೀಸಲ್ಲಿ ನಿಜಕ್ಕೂ ಒಂದು ವರ್ಕ್ ಎನ್ವೈರ್ಮೆಂಟ್ ಅಂತ ಇರುತ್ತಲ್ಲ, ಒಂದು ಕೆಲಸ ಮಾಡೋ ಜಾಗ ಹೇಗಿರಬೇಕು ಅಂತ ಅದಕ್ಕೊಂದು ಮಾದರಿ ನೋಡಿ. ಇದು ಇವೆಲ್ಲ ಸೇಲ್ಸ್ ಮ್ಯಾನೇಜರ್ಸ್ಗೆ ಅವ್ರಿಗೆ ಡಿಸ್ಕಷನ್ಸ್ ಬೇಕಾಗಿರೋಂಥ ರೂಮ್ಸ್ಗಳಿವು. ಇವರೆಲ್ಲ ಸೇಲ್ಸ್ ಮ್ಯಾನೇಜರ್ಸ್. ಹಾಂ, ಅವ್ರಿಗೆ ಫುಲ್ ಡಿಸ್ಕಷನ್ ಮಾಡ್ತಾರೆ ನೋಡಿ. ಅಡ್ವೈಸರ್ಸ್ ಅಂತಲೂ ಹೇಳ್ಬೋದು. ಸರ್ ನಮಸ್ಕಾರ ಸರ್. ಸೂಪರ್, ನೈಸ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಎಲ್ಲೂ ಕೂಡ ಕಸ್ಟಮರ್ಗೆ ವೆಯ್ಟ್ ಮಾಡೋದು ಆಗಲ್ಲ. ಈಗ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ. ನಮ್ಗೆ ಅಲ್ಲಿ ಬಂತು ಅಂದರೆ 2 ರೂಮ್ ಇದ್ದು, ಕಸ್ಟಮರ್ಸ್ ಇನ್ನೊಬ್ರು ಬಂದರೆ ಇನ್ನೊಬ್ರು ವೆಯ್ಟ್ ಮಾಡಬೇಕಿತ್ತು. ಅದ್ರ ಬದಲು
ಅವ್ರಿಗೆ ಯಾವುದೋ ಒಂದು ಟೈಮು ಈಗ ವ್ಯಾಲ್ಯೂ ಕೊಡಬೇಕು, ಯಾರಿಗೂ ವೆಯ್ಟ್ ಮಾಡಿಸ್ಬಾರ್ದು ಅನ್ನೋದು ಇದು. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ? ಅವರು ಬಾಷಲ್ಲಿದ್ದರು, ರಾಬರ್ಟ್ ಬಾಷಲ್ಲಿ. ಬಾಷ್ ಎಂಪ್ಲಾಯಿ ನೋಡಿ, ಅವ್ರು ಈಕೋ ಪ್ಲಾನೆಟಲ್ಲಿ ವರ್ಕ್ ಮಾಡೋಕ್ಕಂತ ನಮ್ಮ ಬಾಷ್ ಬಿಟ್ಟು ನಮ್ಮ ಸಣ್ಣ ಕಂಪನಿಗೆ ಬಂದು ಸುಮಾರು ವರ್ಷದಿಂದ ಸೇವೆ ಮಾಡ್ತಾವ್ರೆ. ಎಲ್ಲ ಬಾಷ್ಗೆ ಹೋಗ್ಬೇಕು ಅಂತಾರೆ, ನೀವು ಅಲ್ಲಿಂದ ಬಂದು? ಅಲ್ಲ, ನಮ್ಮ ಕಾಂಪೋನೆಂಟ್ಸ್ ಎಲ್ಲ ಚೆನ್ನೈಗೆ ಶಿಫ್ಟ್ ಆಯಿತು. ಸೊ ದಟ್ ಹಾಗಾಗಿ ನಾನು ಹೊರಗಡೆ ಬರಲೇಬೇಕಾಗಿತ್ತು. ಸೊ ವಿಯರ್ಸ್ ಅಂತ ತಗೊಂಡು ನಾನು ಈ ಕಂಪನಿ ಬಂದು. ಯಾಕೆ ನಮ್ಮ ಕಂಪ್ನಿ ಸೆಲೆಕ್ಟ್ ಮಾಡಿದ್ರಿ? ನಿಮ್ಗೆ ಬೇರೆ ಕಂಪ್ನಿಗಳು ಸುಮಾರು ಇದ್ವಲ್ಲ. ರಾಬರ್ಟ್ ಬಾಷಲ್ಲಿ ಕೆಲಸ ಮಾಡೋದು ಎಲ್ಲಿ ಬೇಕಾದ್ರೆ ಕೆಲಸ ಸಿಗುತ್ತೆ, ಮಾಡ್ಬೋದಾಗಿತ್ತು. ಅವ ಏನಪ್ಪ ಅಂದರೆ ನನಗೂ ಸ್ವಲ್ಪ ಮನೆ ಹತ್ರನೂ ಇತ್ತು, ಅದರಲ್ಲಿ ನಮ್ಮ ಸ್ವಾರ್ಥ ಕೂಡ ಇತ್ತು. ಹಾಗಾಗಿ ಕಂಪನಿ ಒಂದು ಒಳ್ಳೆ ಉದ್ದಿಮೆ ಇದೆ, ಫ್ಯೂಚರ್ ಕೂಡ ಒಳ್ಳೆ ಗ್ರೋತ್ ಇರೋದ್ರಿಂದ ನನ್ನ ಮನ್ಸಿಗೆ ಅನಿಸಿತ್ತು. ಸೊ ಹಾಗಾಗಿ ಇಲ್ಲೇ ಬಂದ ಜಾಗ ಇದೆ. ನಿಮ್ಮ ಮನ್ಸಿಗೆ ಅನ್ಸಿದ್ದು ಸರಿ ಇದೆಯಾ? ಅದು ಸರಿ ಇದೆ. ಇವತ್ತಿನವರೆಗೂ 3 ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀವಿ. ಬಿಸಿ ಎಷ್ಟಿದ್ದೀರಾ? ಓಕೆ, ಶುಭವಾಗಲಿ. ನಿಮ್ಮ ರಾಬರ್ಟ್ ಬಾಷ್ ಅನುಭವ ಎಲ್ಲ ಈ ಸಂಸ್ಥೆಗೆ ಆಗ್ತಾ ಇದ್ದೀರಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಸರ್. ಹೀಗೆ ಇದೊಂದು ಮ್ಯಾನೇಜರ್ ರೂಮು, ಅವರು ನಮ್ಮ ಸೀನಿಯರೇ. ಹೌದಾ? ನೋಡಿ, ಆರೋಗ್ಯ ಸರಿ ಇಲ್ಲ ಅಂದ್ರೂ ವೃತ್ತಿಗೆ ಮೋಸ ಮಾಡಬಾರ್ದು ಅಂತ ವರ್ಕಲ್ಲಿ ಎಲ್ಲರೂ ಇರ್ತಾರೆ. ವಿಡಿಯೋಸ್ ನೋಡ್ತಾ ಇರ್ತೀನಿ. ಥ್ಯಾಂಕ್ ಯು, ಅಭಿಮಾನಿ ನಿಮಗೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಮದನ್ ಅಂತ ಸರ್. ಮದನ್ ಅವರ ಹೇರ್ ಸ್ಟೈಲ್ ನಂಗೆ ತುಂಬ ಇಷ್ಟ ಆಯ್ತು. ಹೌದು, ಅದಕ್ಕೆ ಇಲ್ಲಿಲ್ಲ, ಸ್ವಲ್ಪ ಇಲ್ಲಾದ್ರೂ ಅಲ್ಲಿ ಬಿಟ್ಟಿದ್ದೀರಾ, ಬ್ಯಾಲೆನ್ಸ್ ಮಾಡ್ತಾರೆ. ಥ್ಯಾಂಕ್ ಯು ಮದನ್, ಟೇಕ್ ಕೇರ್, ಕೈ ಹುಷಾರು. ಯಂಗೆಸ್ಟ್ ಪರ್ಸನ್ನು. ಹೇಗಿದ್ದೀರಿ? ಓಕೆ, ಇವರು ವಿಷ್ಣು ಸ್ಟ್ರಾಂಗೆಸ್ಟ್ ಆ್ಯಂಡ್ ಯಂಗೆಸ್ಟ್. ಓಕೆ ಸರ್, ನಿಮ್ಗೆ ಇವ್ರಿಗೆಲ್ಲರಿಗೂ ಇದು ಕೊಟ್ಟಿದ್ದೀವಿ, ಏನು ಯೂನಿಫಾರ್ಮ್ಸ್ ಇದೆ? ಇರುತ್ತೆ. ಬ್ಲೇಸರ್ಸ್ ಹಾಕೊಂಡು ಒಳ್ಳೆ ಮಿನ್ಸ್ತಾರೆ. ನೀವಾಗಲೇ ಹೇಳಿದ್ರಲ್ಲ, ಬಂದಿದ್ದು ಕೊಡಲೇ ನಿಮ್ಮ ಮ್ಯಾನೇಜರ್ ಎಲ್ಲ ಬೇರೆ ಕಡೆ ಅಂತ ಇರ್ತಾರೆ, ಇಲ್ಲ ಸ್ಟಿಫ್ ಆಗಿರ್ತಾರೆ ಅಂತ. ಅದೇ ಅದಕ್ಕೆ ಮೂಲ ಕಾರಣಗಳು ಡಿಸಿಪ್ಲಿನ್ ಅಷ್ಟೇ. ನಾವು ಹೇಗಿರ್ತೀವಿ ನಮ್ಮನ್ನು ನೋಡಿದಾಗ ನೆಕ್ಸ್ಟ್ ಓಕೆ ನಾವು ಹೇಗಿದ್ದೀವಿ ಅದ್ರ ಮೇಲೆ ತಾನೇ ಕಂಪನಿ ಇದೆ ಅಂತ ನೋಡೋಂಥದ್ದು. MD ಹೇಗಿದ್ದಾರೆ ಅಂತ ನೋಡೋದಕ್ಕಿಂತ ಮ್ಯಾನೇಜರ್ಸ್ ಹೇಗಿದ್ದಾರೆ ಅನ್ನೋದು ಕಂಪನಿನ ಸ್ಟ್ಯಾಂಡರ್ಡ್ಸ್ ತೋರಿಸುತ್ತೆ. ವೆರಿ ನೈಸ್, ಧನ್ಯವಾದ. ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ನಮ್ಮ ಇವರು. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀಮ್ಮ, ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ ಡಿಸ್ಟರ್ಬ್ ಮಾಡೋದ್ವಾ? ಅಯ್ಯೋ, ಕ್ಷಮೆ ಇರಲಿ, ಕ್ಷಮೆ ಇರಲಿಮ್ಮ ಸರ್. ಸಾರಿ ಸರ್, ಸಾರಿ ಸರ್. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಕಳೆದ ಸರ್ತಿ ಸಿಕ್ಕಿದ್ರಿ ತಾವು? ಓಕೆ, ಕಳೆದ ಸರ್ತಿ ತಗೊಳಕ್ಕಾಗ್ತಾ ಇದೀಗ ಆಗ್ತಾ ಇಲ್ಲ. ಹೌದೌದು, ಅವ್ರ ಕಂಪನಿ ಬೆಳೆದಂಗೆ ಅವರು ಬೆಳೀತಾ ಇದ್ದಾರೆ. ನೈಸ್, ಕಂಟಿನ್ಯೂ ಮಾಡಿ. ಓ ಜೀವನದಲ್ಲಿ ಅದೇ ಇಲ್ಲ ಸರ್, ಒಳ್ಳೆದಾಗಿ. ನಮಸ್ಕಾರಮ್ಮ, ಥ್ಯಾಂಕ್ ಯು. ಸೊ ಈಗ ಅಲ್ಲಿರೋ ಎಂಪ್ಲಾಯೀಸ್ನ ಶಿಫ್ಟ್ ಮಾಡಿದ್ದೀರಾ? ಇಲ್ಲ, ಅಲ್ಲಿರೋರು ಅಲ್ಲಿದ್ದಾರೆ. ಇಟ್ಸ್ ಓನ್ಲಿ ದ ಸೇಲ್ಸ್ ರಿಲೇಟೆಡ್, ಓನ್ಲಿ ಸೇಲ್ಸ್ ರಿಲೇಟೆಡ್ ಹಾಕಿದ್ದೀರಿ? ಹಾಂ ಹೌದು, ಸೇಲ್ಸ್ ರಿಲೇಟೆಡ್ಡು. ಅವರಿಗೆ ಅಲ್ಲಿರೋರು ಅಕೌಂಟ್ಸು, ಮತ್ತು ಈಗ ಸರ್ವಿಸಿಗೆ ಬೇರೆ ಇನ್ನೊಂದು ಬ್ರಾಂಚ್ ಇದೆ. ಈಗ ಅಕೌಂಟ್ಸವ್ರಿಗೆ ಅಲ್ಲಿ ಅಕೌಂಟ್ಸ್ ರಿಲೇಟೆಡ್ಡು, ಇದು ಸೈಟ್ ಪ್ರಿಪ್ರೇಷನ್ ಅವ್ರಿಗೆ, ಅದು ಇದು ಸೈಟ್ ರಿಲೇಟೆಡ್ ಅವ್ರಿಗೆ, ಸೇಲ್ಸ್ ಅವ್ರಿಗೆ ಮಾತ್ರ ಇದು ಮಾಡಿರೋಂಥದ್ದು. ಇದು ನಮ್ಮ ಫ್ಲೋರ್ ಆ್ಯಕ್ಚುಲಿ. ಬಾ ಬನ್ನಿ, ಬಾಸ್ ಇರೋಂಥ ಫ್ಲೋರ್ ಬಂತೀಗ. ಇದೊಂದು ಸಣ್ಣದೊಂದು ಲಾಂಜು ನಾವು ಕೂತ್ಕೊಳ್ಳಿ. ಸೊ ಇದು ಕೂತ್ಕೊಳ್ಳಿಕ್ಕೆ. ವೆರಿ ನೈಸ್, ವೆರಿ ನೈಸ್. ಅದಾದಮೇಲೆ ಇದೊಂದು ವೈಟ್ ಭಾಳ ಇಷ್ಟ ಅಲ್ಲ? ತುಂಬ ಇಷ್ಟ ಸರ್ ನನಗೆ, ಅದಕ್ಕೆ ನಾನು ಶರ್ಟು ವೈಟು. ಇದು ನಮ್ಮ ಪರ್ಸ್ನಲ್ ಡಿಸ್ಕಷನ್ನು, ಒಂದು ಒಂದು ಕಾನ್ಫರೆನ್ಸ್ ಹಾಲು. ಓನ್ಲಿ ದ ಟೀಮ್ ಹೆಡ್ಗಳು ಆ ಥರ ಇದು ಮಾಡಬೇಕಾದ್ರೆ. ಇನ್ನೊಂದು ಫ್ಲೋರಲ್ಲಿದೆ, ಅದು ಬಂದು ಕಂಪ್ಲೀಟ್ ಎಲ್ಲ ಟೀಮ್ಗೆ ಒಂದು 30 ಸೀಟರ್ಸ್ವರೆಗೂ ಇದೆ. ಅಲ್ಲಿ ಇದೊಂದು 10 ಸೀಟ್ಸ್ ನಮ್ಮ ಮೇನ್ ಮ್ಯಾನೇಜರ್ಸ್ ಯಾರು ಇರ್ತಾರೆ ಅವ್ರಿಗೆ. ಅದಕ್ಕೆ ಬೇಕು ಅಂತಲೇ ಬೋರ್ಡಲ್ಲಿ ಸಾಕಾಗಿಲ್ಲ ಅಂದರೆ ಪ್ರೊಜೆಕ್ಟ್ರೂ ಈ ಇಲ್ಲು ಕೂಡ ಮಾಡಿಬಿಟ್ಟಿದ್ದೀವಿ. ಈ ಇಲ್ಲು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇದೆಲ್ಲ ರೈಟಿಂಗ್ ಬೋರ್ಡ್ ಥರನೇ ಯೂಸ್ ಮಾಡಿಬಿಟ್ಟಿದ್ವಿ. ಇದೆಲ್ಲ ಗ್ಲಾಸ್ ಬ್ರಿಕ್ಸು, ಇದೆಲ್ಲ ಇಂಪೋರ್ಟ್ ಮಾಡಿಸಿ ಅದು ಮಾಡಿದಂಥದ್ದು. ಇದನ್ನು ಅಷ್ಟೇ ಲಿಫ್ಟ್ಗೆ ಯೂಸ್ ಮಾಡಿರೋಂಥ ಫ್ಲೋಟೆಡ್ ಗ್ಲಾಸ್ನೇ ಡೋರ್ಗೆ ಅದನ್ನು ಯುಟಿಲೈಸ್ ಮಾಡಿಸ್ದೆ. ಅಲ್ಲೊಂದು ಸ್ಪೇಸ್ ವೇಸ್ಟ್ ಇತ್ತು, ಅದನ್ನೊಂದು ಅವಾರ್ಡ್ಸ್ ಒಂದು ಕೆಲವೊಂದು ಸುಮಾರು ನಮ್ಮ ವಿಜಯ ಕರ್ನಾಟಕದ ಆರ್ಟಿಕಲ್ಸು, ವಿಜಯವಾಣಿ, ಆಮೇಲೆ ಸುಮಾರು ಕನ್ನಡಪ್ರಭ ಸುಮಾರು ಆರ್ಟಿಕಲ್ಸ್ ಬಂದಿತ್ತು. ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿ ಕಟ್ಟಿದ ಗ್ರಾಮೀಣ ಪ್ರತಿಭೆ ಅಂತ ಅವಾರ್ಡ್ ಇದು ಬಂದಿತ್ತು. ಅದು ಬೆಂಗಳೂರು ರತ್ನ ಕೊಟ್ಟಾಗ ಏನೋ ಅದು ಮಾಡ್ತಾ ಇರೋದಕ್ಕೆ ಅದೇನೋ ರೆಕಗ್ನೈಸ್ ಮಾಡಿ ನಮಗೆ ಸಣ್ಣ ಪುಟ್ಟ ಗುರುತಿಸ್ತಾರಲ್ಲ, ಅದಕ್ಕೆ ಖುಷಿ ಆಗ್ತಿದೆ. ಒಳ್ಳೆ ಕೆಲಸ ಮಾಡಿದ್ರಿ, ದೊಡ್ಡ ಕೆಲಸನೇ ಮಾಡಿದ್ರಿ. ಇದೊಂದು ಬಾಸ್ ಕ್ಯಾಬಿನ್ ತೋರಿಸಿ ಬನ್ನಿ. ನೆಕ್ಸ್ಟ್ ಹೋಗ್ಬಿಡೋದು ಸರ್. ಅಯ್ಯೋ, ಏನೋ ಸರ್ಪ್ರೈಸ್ ಆಗಿಟ್ಟವ್ರು ಹೊರಗಡೆ. ಅದಕ್ಕೆ ಅಯ್ಯೋ ಎಂಥದ್ದು ಇಲ್ಲ ಸರ್, ನಾರ್ಮಲ್ ಆಗಿದೆ. ತೋರಿಸ್ತಾರೆ ಅವ್ರನ್ನ. ನಮ್ಮ ಎಂಪ್ಲಾಯೀಸ್ ರೂಮ್ ಇದ್ದಾಗೆ ಅದನ್ನು ಇದೆ ಅಷ್ಟೇ. ಇದು ಒಂದು ಕಿಚನ್ನು ಮತ್ತು ರೆಸ್ಟ್ ರೂಮು. ಇದು ಬ್ಯೂಟಿಫುಲ್ ಬ್ಯೂಟಿಫುಲ್. ಇದೊಂದು ನಮ್ಗೆ ಲಾಂಗ್ ಡಿಸ್ಕಷನ್ಸ್ ಇತ್ತು ಅಂದರೆ ಸೇಲ್ಸು, ಪ್ರೊಜೆಕ್ಷನ್ಸು, ಅದು ಇದು ಅಂತ ಬಂದಾಗ
ನಾವು ಇದನ್ನು ಈ ಹಾಲ್ನ ಯುಟಿಲೈಸ್ ಮಾಡ್ಕೊಳ್ತೀವಿ. ಇದೊಂದು ಟಾಯ್ಲೆಟ್ಸ್ ಕಾಣಬಾರ್ದು ಅಂತ ಅದಕ್ಕೆ ಬೇಕಾಗಿರೋಂಥ ಡಿಸೈನ್ಸ್ ಮಾಡಿಸ್ಬಿಟ್ಟು ಟಾಯ್ಲೆಟ್ ಹಾಗೆ. ಸೊ ಇಲ್ಲೆಲ್ಲ ನಡೀತಾ ಇದೆ ನಿಮ್ಮ ವರ್ಕು. ಹಾಂ ಹೌದು. ನೋಡಿ ಸ್ನೇಹಿತರೆ, 8ನೇ ಮೈಲಿ, ವೈಟ್ ಫೀಲ್ಡು, ಜಯನಗರ, JP ನಗರ, ಬನ್ನರ್ಘಟ್ಟ ರೋಡ್, ಮಡಿವಾಳ ಎಲ್ಲ ಕಡೆ ನಡೀತಾ ಇದೆ ಪ್ರಾಜೆಕ್ಟ್. ಅಲ್ಲ, ಆಲ್ಮೋಸ್ಟ್ ನಮ್ಮದು ಕಂಪ್ಲೀಟ್ ಬ್ಯಾಂಗ್ಳೂರ್ ರೋಡ್ ಟು ರೋಡಲ್ಲಿ ಪ್ರಾಜೆಕ್ಟ್ ನಡೀತಿದೆ. ನಮ್ಮದು ಪ್ರಾಜೆಕ್ಟ್ ಬರ್ತಿದೆ. ಹೌದು, ನಿಮ್ಗೆ ಇವಾಗ ಮೋಸ್ಟ್ ಆಫ್ ದ ಡಿಸ್ಟಿಕ್, ಯಾವುದೇ ಡಿಸ್ಟಿಕ್ ಹೋದರೂ ಕೂಡ ನಮ್ಮದು ಪ್ರಾಜೆಕ್ಟ್ಸ್ಗಳಿದೆ. ರೈತ ಬಾಂಧವರೆಲ್ಲ ಲಿಫ್ಟ್ ಹಾಕ್ಸ್ಕೊಳ್ತಾ ಇದ್ದಾರೆ, ಅದು ನಮಗೆ ಖುಷಿಯಾದ ವಿಚಾರ. ಈಗ ಸುಮಾರು ಹಳ್ಳಿಲಿ ಹೋಬಳಿ ಲೆವೆಲಲ್ಲೂ ಕೂಡ ಲಿಫ್ಟ್ ಬರ್ತಿದೆ. ಯಾಕೆ ಯೂಸ್ ಮಾಡಬಾರ್ದು? ಈಗ MNC ಅವ್ರು ಮಾತ್ರ ಲಿಫ್ಟ್ ಹಾಕಬೇಕು ಅಂತ ಇರಲಿಲ್ಲ, ನಾವು ಯಾಕೆ ರೈತರ ಮಕ್ಳಿಗೆ ಲಿಫ್ಟ್ ಆಗ್ತಾ ಇಲ್ವಾ? ಅದು ಇಂಟ್ರೆಸ್ಟ್ ಇರಬೇಕಷ್ಟೇ, ಮಾಡೋ ಕೆಲಸದಲ್ಲಿ ನಮಗೆ ಅಭಿರುಚಿ ಇರಬೇಕು. ಹೀಗೆ ರೈತರು ಚೆನ್ನಾಗಿರಬೇಕು, ಅವ್ರಿಗೂ ಕಾಲು ನೋವು ಬರುತ್ತೆ, ಮಂಡಿ ನೋವು ಬರುತ್ತೆ, ಪೇಷಂಟ್ಸ್ ಇರ್ತಾರೆ, ಅವರೂ ಡುಪ್ಲೆಕ್ಸ್ ಮನೆ ಕಟ್ಟಬೇಕಾಗ್ತದೆ, ಅವರೂ ಯೂಸ್ ಮಾಡ್ಬೋದು. ಕಾಸ್ಟೂ ಕೂಡ ಹಾಗೆ ಇರುತ್ತೆ. ಹಿಂದೆ ಲಿಫ್ಟ್ ಹಾಕಬೇಕು ಅಂತಂದರೆ ಅವ್ನು ಊರಿನ ಯಜಮಾನ ಆಗಿರಬೇಕು, ಬೆಂಗಳೂರಲ್ಲಿ ಲ್ಯಾಂಡ್ ಔಟ್ ಆಗಿರ್ಬೇಕು ಅನ್ನೋದಿತ್ತು. ಈಗ ಹಂಗಲ್ವಲ್ಲ, ಎಸೆನ್ಷಿಯಲ್ ಲಿಫ್ಟ್ ಅನ್ನೋದು ಅವಶ್ಯಕತೆ ಇರೋದ್ರಿಂದ ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋದು. ಬಡ್ಜೆಟಲ್ಲಿ ಅವ್ರಿಗೆ ಅವಶ್ಯಕತೆಗಂತೆ ಕಸ್ಟಮೈಸ್ ಮಾಡಿ ಆ ಥರ ಹಾಕ್ತಿರೋಂಥದ್ದು ಲಿಫ್ಟು. ಪ್ರೆಸೆಂಟ್ಲಿ ಎಷ್ಟು ಪ್ರಾಜೆಕ್ಟ್ ನಡೀತಿದೆ? ಸುಮಾರು ಪ್ರಾಜೆಕ್ಟ್ಸ್ ನಡೀತಾ ಇದೆ ಇವಾಗ. 50 ಜಾಸ್ತಿ ಮೋರ್ ದೆನ್ ನಮ್ಮದೆಲ್ಲ ಇವೆಲ್ಲ ಪ್ರಾಜೆಕ್ಟ್ಸ್ ಶ್ರೀಗಂತ ಕೂಡ 1000+ ಅಂತ ಇರುತ್ತೆ ನಡೀತಿರೋ. ಹೌದೌದು. ಮಂತ್ಲಿ ಮಿನಿಮಮ್ ನಮ್ಮದು 150 to 200 ಪ್ರಾಜೆಕ್ಟ್ಸ್ ಇರುತ್ತೆ. ಯಾವತ್ತೂ ಗ್ರಾಫ್ ಕಡಿಮೆಗೆ ಬಂದಿಲ್ಲ ನೋಡಿ. ಬಹುಶಃ ಯಾಕೆ ಗ್ರಾಫ್ ಜಾಸ್ತಿ ಆಗ್ತಿದೆ ಅಂದರೆ ನೀವು ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ ಅಂದರೆ ಯಾವತ್ತೂ ಬುದ್ಧಾಗಿರೋದು ಗ್ರಾಫು. 200%. ಯಾರು ಓನ್ಲಿ ಅರ್ನಿಂಗ್ ಮಾಡೋಣ, ಕ್ವಾಲಿಟಿ ನನಗೆ ಬೇಡ, ಇಮಿಡಿಯೇಟಾಗಿ ರಿಚ್ ಆಗಬೇಡ, ಇಮಿಡಿಯೇಟಾಗಿ ಮಾರ್ಜಿನ್ ಜಾಸ್ತಿ ಇಟ್ಬೇಡ ಅಂದರೆ 200% 1 or 2 years ಚೆನ್ನಾಗಿ ನಡೆಯುತ್ತೆ. ಆಫ್ಟರ್ 2 years ಅದ್ರದ್ದು ಗೊತ್ತಾಗುತ್ತೆ. ಲಿಫ್ಟ್ ಅನ್ನೋದು ಒಳ್ಳೇದು ಕೆಟ್ಟದ್ದು ಅಂತ ತಿಳ್ಕೊಬೇಕಾದ್ರೆ 2 ವರ್ಷ ಹೋಗಬೇಕು. 2 ವರ್ಷ ಆದಮೇಲೆ ಅದ್ರ ಬಂಡವಾಳ ಗೊತ್ತಾಗೋಂಥದ್ದು. ಆಗ 2 ವರ್ಷ ಏನು ನೀವು ಮಾಡಿರ್ತೀರ ಅದೆಲ್ಲ 3ನೇ ವರ್ಷದಿಂದ ನಿಮಗೆ ಮೌತ್ ಮಾರ್ಕೆಟ್ ಒಳ್ಳೆಯದು 100 ಜನಕ್ಕೆ ಹೋಗಬೇಕು ಅಂತಂದರೆ ಹೆಚ್ಚು ಕಡಿಮೆ ನಿಮಗೆ ಎಷ್ಟು ಪ್ರಮೋಷನ್ ಮಾಡಬೇಕು. ಕೆಟ್ಟದ್ದು ಹೋಗಬೇಕು ಅಂತಂದರೆ 100 ಜನಕ್ಕೆ ಹೋಗೋಂಥದ್ದು 1,00,000 ಜನಕ್ಕೆ ಹೋಗುತ್ತೆ. ಕೆಟ್ಟದ್ದು ಸೇಲ್ಸ್ ಮಾಡಿ ಅಗ್ರೆಸಿವ್ ಆಗಿ ತೋರಿಸಿ ಏನೋ ಒಂದು ಕಮಿಟ್ ಆಗಿ ಒಂದು ಒಳ್ಳೆಯದನ್ನ ಕಮಿಟ್ ಆಗಿ ಸೇಲ್ಸ್ ತೋರಿಸಿರ್ತಾರೆ. ಅದನ್ನು ಎಕ್ಸಿಕ್ಯೂಷನ್ ಮಾಡಬೇಕಾಗಿರೋಂಥ ನೆಕ್ಸ್ಟ್ ಬರೋಂಥ ಸೈಟ್ ಇಂಜಿನಿಯರ್ಸು, ಆ ಎಕ್ಸಿಕ್ಯೂಷನ್ ಮಾಡಿದ್ದ ಇನ್ನು ಮಾಡಬೇಕಾಗಿರೋಂಥ ನೆಕ್ಸ್ಟ್ ಇನ್ಸ್ಟಾಲೇಷನ್ ಕ್ವಾಲಿಟಿ ಮಾಡಿ ಅವ್ನು ಕೊಡಬೇಕಾಗಿರೋ ಕಮಿಷನಿಂಗು, ಆಮೇಲೆ QC, ಅದಾದಮೇಲೆ ಸರ್ವಿಸ್ ಅವನು ಮೇನ್ ಇಂಪಾರ್ಟೆಂಟು. ಹೀಗೆ ಚೈನ್ ಲಿಂಕ್ಸ್ ಇರುತ್ತೆ. ಸೀಮಿತವಾಗಿ ಒಂದು ಲಿಫ್ಟ್ ಆರ್ಡರ್ ತಗೊಂಡು ಅಲ್ಲಿಗೆ ಮುಗಿಯಲ್ಲ, ಇನ್ಸ್ಟಾಲೇಷನ್ ಮಾಡೋದು ಅಲ್ಲೂ ಮುಗಿಯಲ್ಲ. ಫ್ರೀಕ್ವೆಂಟ್ಲಿ ಸರ್ವಿಸ್ ಇಂಪಾರ್ಟೆಂಟ್ ಇರುತ್ತೆ. ನಮ್ಮ ಫೀಲ್ಡಲ್ಲಿ ಸರ್ವೆ ಆಗಬೇಕು ಅನ್ನೋದು ಭಾಳ ಕಷ್ಟ ಇರ್ತಾರೆ, ಯಾರೂ ಸರ್ವೆ ಇರ್ತಾರೆ. ಒಂದು 2-3 ವರ್ಷ ಕಂಪ್ನಿಲಿ ಕೆಲಸ ಮಾಡಿರ್ತಾರೆ. ನಾನು ಕಂಪ್ನಿ ಮಾಡ್ಬೋದಲ್ಲ, ಈಸಿಯಾಗಿ ಸೇಲ್ಸ್ ಮಾಡೋದಲ್ಲ ಅಂತ ಹೋಗ್ತಾರೆ. ಸೇಲ್ಸ್ ಮಾಡೋದು ಈಸಿ, ವಾಟ್ ನೆಕ್ಸ್ಟ್ ಅನ್ನೋದು ಕ್ವಶನ್ ಮಾರ್ಕ್. ಸೇಲ್ಸ್ ಈಸ್ ವೆರಿ ಈಸಿ. ನಿಮ್ಮ ಟ್ಯಾಲೆಂಟ್ ಇದ್ದರೆ ಸೇಲ್ಸ್ ನಾಳೆನೇ ಮಾಡ್ತೀರಾ. ಆಮೇಲೇನು ಇವತ್ತು ಮುಗಿಯೋಂಥದ್ದಾದರೆ ಫೈನ್, ಮುಗಿಯೋಂಥದ್ದಲ್ಲ, ಇವತ್ತು ಸ್ಟಾರ್ಟ್ ಆಗುವಂಥದ್ದು. ಅದು ಯಾವಾಗ ನೀವು ಲಿಫ್ಟ ರನ್ನಿಂಗ್ ಮಾಡಿ ಹ್ಯಾಂಡ್ ಓವರ್ ಕೊಡ್ತೀರಾ ಅಲ್ಲಿ ಸ್ಟಾರ್ಟ್. ಆ್ಯಕ್ಚುಲಿ ನಮ್ಮದು ಮುಗಿಯೋದಲ್ಲ, ಅದು ನಮಗೆ ಸ್ಟಾರ್ಟ್. ದುಡ್ಡು ಕೊಟ್ಟರು, ಕ್ಲಿಯರ್ ಆಯಿತು, ನಮ್ಮದು ಅವ್ರಿಗೂ ಪೇಮೆಂಟ್ ಕ್ಲಿಯರ್ ಆಯಿತು, ನನ್ನ ಮಾರ್ಜಿನ್ ಬಂತು, ಮುಗೀತು ಅಲ್ಲ. ರಿಯಲ್ ಟಾಸ್ಕ್ ಸ್ಟಾರ್ಟ್ ಆಗುವಂಥದ್ದು ಅಲ್ಲಿಂದ. ಈಗ ಸರ್ವಿಸ್ಗೆ ನಾನು ಇನ್ವೆಸ್ಟ್ ಮಾಡ್ತಾ ಇರೋಂಥದ್ದು ಯಾವ ಒಬ್ಬ MNC ಕಂಪನಿನೂ ಕೂಡ ಏನು ಮಾಡಲ್ಲ. ಸ್ಪೇರ್ ಸ್ಟ್ಯಾಂಡ್ ಬೈನ ನಾನು ಒಂದು 20-25 ಜನ ಟೆಕ್ನಿಷಿಯನ್ಸ್ ಇರ್ತಾರೆ ನನ್ನಲ್ಲಿ. ಅಷ್ಟು ಜನಕ್ಕೆ ನನ್ನ ಯೋಜನೆ ಇನ್ನು 1 ವರ್ಷಕ್ಕೆ ಅವ್ರು ಯುಟಿಲೈಸ್ ಆಗ್ತಾರೆ. ಬಟ್ ನನಗೆ ಈಗಲೇ ಇರಬೇಕು, ಅವ್ರು ಸ್ಟ್ಯಾಂಡ್ ಬೈ ಟ್ರೈನಿಂಗ್ ಇರಬೇಕು. ನನಗೆ ಅವ್ರು ಬೇಕು ಅಂತ ಇಟ್ಕೊಳ್ಳೋದು ಇವತ್ತೇ ಇರಬೇಕು. ನನಗೆ ಕೋವಿಡಲ್ಲಿ 2 ವರ್ಷ ಫ್ರೀ ಸ್ಯಾಲ್ರಿ ಕೊಟ್ಟಿದ್ದೀನಿ ನಾನು. 2 ವರ್ಷ ಫ್ರೀ ಸ್ಯಾಲ್ರಿ ಕೊಟ್ಟು ಇರಿಸ್ಕೊಂಡಿದ್ವಿ. ಬೇಕಾದ್ರೆ ಎಲ್ಲಿ ಹೋಗ್ತಾರೆ ಅವರು? ಅವತ್ತು ಇರೋದಕ್ಕೆ ಅದಕ್ಕೆ ಎಲ್ಲರೂ ಇರೋವಂಥದ್ದು. ಇಲ್ಲಾಂದ್ರೆ ಆಗೋದಿಲ್ಲ. ಬೇಕು ಅಂದಾಗ ಬರೋದು ಹೋಗೋದು ಆಗೋದಿಲ್ಲ. ಆ ಟ್ರೈನ್ಡ್ ಎಂಪ್ಲಾಯೀಸು, ಟ್ರೈನ್ಡ್ ಟೆಕ್ನಿಷಿಯನ್ಸು ಅಷ್ಟು ಸುಲಭ ಅಲ್ಲ ಮಾರ್ಕೆಟಲ್ಲಿ ಇದು ಮಾಡೋವಂಥದ್ದು. ಎಂಜಾಯ್ ಮಾಡ್ಕೊಂಡು ವರ್ಕ್ ಮಾಡ್ಬೇಕು ನಮ್ಮ ಕೆಲಸನ. ಕಷ್ಟಪಟ್ಟು ಟಾರ್ಗೆಟ್ಸಲ್ಲಿ ವರ್ಕ್ ಮಾಡೋಂಥ ಕೆಲಸ ನಮ್ದು ಅಲ್ವೇ ಅಲ್ಲ. ಒದ್ದಾಡಿಕೊಂಡು ಅದು ಇಲ್ಲವೇ ಇಲ್ಲ, ಆಗೋದು ಇಲ್ಲ. ಅದು ಬಟ್ ಲಾಸ್ಟ್ ವಿಡಿಯೋ ಮಾಡಿದಾಗ ಸರ್ ತುಂಬ ಜನ ನನಗೆ ಕೇಳಿದ್ರು, ರಾಜುಗೌಡರು ತುಂಬ ಗ್ರೇಟ್ ಅಚೀವರ್ ಅವರು. ಹೌದು, ಥ್ಯಾಂಕ್ಸ್ ಅವ್ರು. ನಾನು ಏನು ಅಚೀವ್ ಮಾಡಿದಾಗ ಗೊತ್ತಿಲ್ಲ ಸರ್. ನಾನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡೇನು ಮಾಡಲಿಲ್ಲ. ನಾವು ಬೆಳೆದು ಬಂದಿದ್ದು ಹಂಗಿತ್ತು. ಕಷ್ಟ, ಸಾಲ, ಆಸೆ, ಮತ್ತು ಅವಮಾನ, ಮತ್ತು ತಂದೆ ತಾಯಿ, ಊರು ಬಿಟ್ಟು ಬಂದುಬಿಟ್ಟಿದ್ದೀವಿ, ಮತ್ತು ಒಂದು ಒಳ್ಳೆ ಮದುವೆ ಆಗಬೇಕು, ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಗೌರವ ಬರಬೇಕು, ಸರಿ ಆಗುತ್ತಾ ಸರಿ ಆಗಲ್ವಾ, ಇದೆಲ್ಲ ಜೊತೆ ಬದುಕ್ತಾ ಇರ್ತೀವಿ. ಬದುಕಲೇಬೇಕು. ಇದರಲ್ಲಿ ಪಿಕ್ ಆ್ಯಂಡ್ ಚೂಸ್ ಯಾವ್ದು ಪಿಕ್ ಮಾಡ್ತಾ ಇರ್ತೀವಿ ಅದು ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಆ ಸ್ಟೇಜಲ್ಲಿ. ಸೆಲೆಕ್ಟ್ ಮಾಡಿದ್ದು ದೇವ್ರದೇ ಏನೋ ತಂದೆ ತಾಯಿ ಆಶೀರ್ವಾದನೋ ಗೊತ್ತಿಲ್ಲ, ಸೆಲೆಕ್ಟ್ ಮಾಡಿದ್ದು ಪ್ರತಿಯೊಂದೂ ಕರೆಕ್ಟಾಗಿತ್ತು ಅಂತ ಅನಿಸ್ತಾ ಇರುತ್ತೆ ಅಷ್ಟೇ. ಅದು ಕೆಲವ್ರು ಹೇಳ್ತಾರೆ ನಿಮ್ಮ ಹಾರ್ಡ್ ವರ್ಕ್ ಹಂಗೆ ಅನಿಸುತ್ತೆ ಅಂತ. ಹಾರ್ಡ್ ವರ್ಕ್ ಒಂದೇ ಇದ್ದು ಕೆಲವ್ರು ಆಗಲ್ಲ, ಸಫರ್ ಆಗ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ. ನಮ್ಮಲ್ಲಿರೋರ್ಗೆ ಯಾವಾಗಲೂ ಹೇಳ್ತಾ ಇರ್ತೀವಿ,
ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ಯಾವಾಗಲೂ ಬ್ಯುಸಿ ವರ್ಕ್ ಮಾಡ್ತಾ ಇರ್ತಾರೆ. ಅಷ್ಟಕ್ಕೆ ಸೀಮಿತನ ಅಲ್ಲ, ಜೊತೆಗೆ ಯೋಜನೆ ಇರಬೇಕು. ಮತ್ತು ನಾಳೆ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತೇ ನಾಳೆದನ್ನ ಯೋಚನೆ ಮಾಡಬೇಕಷ್ಟೇ. ನಾಳೆ ಹಿಂಗಾಗ್ಬೋದು, ಓಕೆ ಇವತ್ತು ಮುಗೀತು ಪ್ರಾಜೆಕ್ಟ್, ಈ ತಿಂಗಳಿಗೆ ಒಂದು 100-200 ಪ್ರಾಜೆಕ್ಟ್ ಮುಗೀತು, ನೆಕ್ಸ್ಟ್ ಲಾಸ್ಟಾಗಿ ಇದರಿಂದ ಕೆಳಗಡೆ ಹೋಗೋಣ ನಾವು ನಮ್ಮ ಫ್ಲೋರ್ಗೆ. ಬನ್ನಿ ನಿಮ್ಮದೇ ಲಿಫ್ಟಲ್ಲಿ ನಿಮ್ಮ ಕ್ಯಾಬಿನ್ಗೆ ಹೋಗೋಣ. ಬನ್ನಿ ಅಕ್ಕವ್ರೆ, ಈ ಇಡೀ ಎಕ್ಸ್ಪೀರಿಯನ್ಸ್ ಸೆಂಟರ್ನ ಕಾಸ್ಟ್ ಕೇಳ್ಬೋದಾ? ಕೆಲವೊಂದು ಕಾಸ್ಟ್ಗಳ್ನು ಕೆಲವೊಂದು ಅಕೌಂಟಬಲಲ್ಲಿ ಇರುತ್ತೆ, ಕೆಲವೊಂದು ಗೊತ್ತೇ ಇರಲ್ಲ ನಮಗೇನೆ. ಕೆಲವೊಂದು ಗೊತ್ತೇ ಇಲ್ದಂಗೆ ಮಾಡಿರ್ತೀವಿ, ಯಾರಿಗೆ ಲೆಕ್ಕ ಕೊಡಬೇಕು ಅನ್ನೋದು ಬರುತ್ತೆ. ಅಫ್ಕೋರ್ಸ್ ಎಂಡ್ ಆಫ್ ದ ಡೇ ಅಕೌಂಟ್ಸ್ ಅನ್ನೋದೊಂದು ಕರೆಕ್ಟಾಗಿ ಇರಲೇಬೇಕಾಗುತ್ತೆ. ಆ ಅಕೌಂಟ್ಸ್ ಎಲ್ಲಿ ಕರೆಕ್ಟಾಗಿರುತ್ತೆ ಒಂದು ಕಂಪನಿ ಚೆನ್ನಾಗಿರುತ್ತೆ. ಒಂದು ಅಕೌಂಟ್ಸು ಸರಿ ಇಲ್ದಿರೋ ಕಂಪನಿಗಳನ್ನ ಒಂದು ಟ್ರ್ಯಾಕಿಗೆ ತರಲಿಕ್ಕೆ ಆಗಲ್ಲ. ಅದು ನಮ್ಮ ಮೋಸ್ಟ್ ಅಕೌಂಟ್ ಮ್ಯಾನೇಜರ್ ಇವರೇನೆ. ದ ಮೋಸ್ಟ್ ಬಿಸಿಯೆಸ್ಟ್ ಪರ್ಸನ್ ಅಂದರೆ ಮೋಸ್ಟ್ಲಿ ಇವರೇನೆ, ಗಜೇಂದ್ರ ಅಂತ. ನಮ್ಮ ರಾಜಗೌಡ್ರ ಅಕೌಂಟ್ಸ್ ಎಲ್ಲ ನಂಗೆ ಸಿಕ್ಬಿಡ. ಹಂಗೆ ಮೋಸ್ಟ್ ಬಿಸಿಯೆಸ್ಟ್ ಪರ್ಸನ್ ಅಂದರೆ ಇವರೇ ನಮ್ಮ ಕಂಪನಿನಲ್ಲಿ. ಎಲ್ಲ ಥರದ್ದು ನೋಡ್ಕೊಳ್ತಾರೆ. ಇದು ನನ್ನ ರೂಮ್ ಒಂದು ಸಣ್ಣದಾಗಿ ಮಾಡ್ಕೊಂಡಿದ್ದೀವಿ. ಬನ್ನಿ, ಮೋಸ್ಟ್ ಆಫ್ ದ ಟೈಮ್ ನಾನು ಇರೋಂಥ ರೂಮು. ಪ್ಲೀಸ್ ಬನ್ನಿ. ಇದು ನಿಮ್ಮ ಕ್ಯಾಬಿನಾ? ಇದು ನನ್ನ ಕ್ಯಾಬಿನ್. ಸಣ್ಣದು ಅಂದ್ರೆ ಅದಲ್ಲಿದೆ. ಇದೇ ನನ್ನ ಸಣ್ಣದು, ಇದೇ ದೊಡ್ಡದು. ನೋಡಿ ಸ್ನೇಹಿತರೆ, ಇದು ಇಕೋ ಪ್ಲಾನೆಟ್ ಎಲಿವೇಟರ್ಸ್ ಮುಖ್ಯಸ್ಥರ ಮಾಲೀಕರ ಕ್ಯಾಬಿನ್ ಕನಸು. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ನಾವು ಇಲ್ಲಿರ್ತೀವಿ, ಸ್ಪೆಂಡ್ ಮಾಡ್ತೀವಿ ಟೈಮ್ನ. ಅಟ್ಲೀಸ್ಟ್ ನಾವು ಇರೋ ಕಡೆ ನಮಗೆ ಆ ಫೀಲ್ ಬರಬೇಕು, ನಮಗೆ ಇನ್ನೂ ಎಕ್ಸ್ಟ್ರಾ ಕೆಲಸ ಮಾಡೋಣ ಅನ್ನೋದೊಂದು ಬರಬೇಕು. ಏನೋ ನನ್ನ ವೈಫು ಬೇಕಾಗಿರೋಂಥದ್ದು ಇದೆಲ್ಲ ಮಾಡಿಸಿ ಕೊಟ್ಟಿದ್ದಾರೆ, ಡಿಸೈನ್ಸ್ ಎಲ್ಲ ಮಾಡಿ ಎಲ್ಲ ಅವ್ರ ಗಿಫ್ಟು ಪ್ರತಿಯೊಂದೂ ಇದೇನು ಮಾಡಬೇಕು, ದೊಡ್ಡ ಗಿಫ್ಟ್. ಅವರೊಂದು ದೊಡ್ಡ ಗಿಫ್ಟ್. ಹಾಗೆ ಒಂದು ಅವಾರ್ಡ್ಸ್ಗಳಿಗೆ ಏನೇನು ಎಲ್ಲಿ ಇಡಬೇಕು, ಅದು ಹೈಟು ಒಂದು ಇದು. ಮೊನ್ನೆ ನನಗೆ ಪರಿಮಳ ಪ್ರಶಸ್ತಿ ಬಂತಲ್ಲ, ಆ ಪರಿಮಳ ಪ್ರಶಸ್ತಿ ಬಂದಿದಂಥದ್ದು ಮೋಸ್ಟ್ ಪ್ರೆಸ್ಟೀಜಿಯಸ್ ಅವಾರ್ಡ್ ಅಂದರೆ ನನಗೆ ಇದು ಮರೆಯಲಾಗದಂಥದ್ದು. ಇದು ಮೊನ್ನೆ ಪ್ರೆಸ್ ಕ್ಲಬ್ಬಿಂದ ಕರೆದುಕೊಟ್ರು, ದುಬೈಯಲ್ಲಿ ಬಂದು ಅದು ಪ್ರೆಸ್ ಕ್ಲಬ್ಬಿಂದ. ಇದು ದುಬೈಯಿಂದ ಬಂದಿರೋಂಥದ್ದು. ಲಾಸ್ಟು 2024 ಬಂತು, 2025ನಲ್ಲೂ ಕೂಡ ಲೇಟೆಸ್ಟಾಗಿ ಅವಾರ್ಡ್ ಬಂತು. ದುಬೈ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ಅಂತ. ಅದಕ್ಕೆ ಕಾಂಟ್ರಿಬ್ಯೂಷನ್ ಆಫ್ ದಟ್ ಇಂಡಿಯಾಸ್ ಮೋಸ್ಟ್ ಸೇಫೆಸ್ಟ್ ಅಡ್ವಾನ್ಸ್ಡ್ ಆ್ಯಂಡ್ ಇನೋವೇಟಿವ್ ಎಲಿವೇಟರ್ಸ್ ಅಂತ ಕೊಟ್ಟರು. ಸುಮಾರು ಈ ಥರ ಸುಮಾರು ಅವಾರ್ಡ್ ಬಂದವು ನಮಗೆ. ನನಗೆ ಅವಾರ್ಡ್ ಬಂದಿರೋದು, ನನ್ನ ಕಂಪ್ನಿ ಬಂದಿರೋದ್ರಿಂದ ನನಗೆ ಜಾಸ್ತಿ ಖುಷಿ. ಕಂಪನಿ ಏನೋ ಒಂದು ಮಾಡಿದ್ದೀವಿ ಅಂತ ಇವೆಲ್ಲ ನೋಡಿದಾಗ ಒಂದೊಂದ್ಸಲ ಅನಿಸುತ್ತೆ, ಓಕೆ ಏನೋ ಮಾಡ್ತಾಯಿದ್ದೀವಪ್ಪ, ಏನಾದ್ರು ಮಾಡಿದ್ದೀವಿ ಅಂತ. ಎಷ್ಟನೇ ವರ್ಷದ ಜರ್ನಿ ಇದು? 2007 ಲಿಟ್ರಲಿ ನಂದು ಸ್ಟಾರ್ಟ್ ಆಗಿದ್ದು. ಆ 2007ನಲ್ಲಿ ನನ್ನ ಎಜುಕೇಷನ್ ಜೊತೆ ನನ್ನ ವರ್ಕ್ ಸ್ಟಾರ್ಟ್ ಆಗಿದ್ದು. ಇದೆ ನಾನು ಒಂದು MNC ಕಂಪನಿನಲ್ಲಿ, ಜರ್ಮನ್ ಕಂಪನಿನಲ್ಲಿ ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದು. ಆ್ಯಸ್ ಎ ಸೆಡ್ ಅಲ್ಲಿಂದ ಒಂದು ಬೇಸಿಕ್ ಆ ಕಂಪನಿನಲ್ಲಿ ಟೆಂಪ್ರರಿ ಎಂಪ್ಲಾಯ್ ಆಗಿ ನಾನು ಸ್ಟಾರ್ಟ್ ಮಾಡಿದೆ ವಿತ್ ಎಜುಕೇಷನ್ ಜೊತೆ. ನಾನು ಜರ್ನಿ ಸ್ಟಾರ್ಟ್ ಮಾಡಿದಾಗ ಊರಲ್ಲಿ ತಕ್ಕ ಮಾಡೋಕ್ಕೆ ಚೆನ್ನಾಗೇ ಇದ್ವಿ. ಏನೇ ಆಸ್ತಿ ಇದ್ದರೂ ಸೇಲ್ ಮಾಡಿ ಮಜಾ ಮಾಡೋಕ್ಕಾಗಲ್ಲ. ಬೆಳೆ ಬರುತ್ತೆ ತಿನ್ನಬೇಕು, ಕಾಯಿ ಬರುತ್ತೆ ಮಾರಬೇಕು ತಿನ್ನಬೇಕು, ಅಷ್ಟೇ ಜೀವನ. ರೇಷ್ಮೆ ಬೆಳೀತಾಯಿದ್ವಿ, ಹೊಲ ಉಳಿತಾಯಿದ್ವಿ, ಗದ್ದೆ ಮಾಡ್ತಾಯಿದ್ವಿ, ರಾಗಿ ಮಾಡ್ತಾಯಿದ್ವಿ, ಮಾರೋದು ತಿನ್ನೋದು. ಅದು ಎಷ್ಟು ಸಂಪಾದನೆ ಮಾಡೋಕ್ಕೆ ಸಾಧ್ಯ ರೈತ? ಇವತ್ತು ಕೂಡ ರೈತನ ದುಡ್ಡು ಮಾಡ್ತಾಯಿದ್ದಾನೆ ಅಂತ ಹೇಳೋಕ್ಕಾಗಲ್ಲ, ನೆಮ್ಮದಿಯಾಗಿದ್ದಾನೆ ಅಂತ ಹೇಳ್ಬೋದು ಅಷ್ಟೇ. ರೈತ ದುಡ್ಡು ಮಾಡ್ತಾಯಿಲ್ಲ, ನೆಮ್ಮದಿಯಾಗಿದ್ದಾನೆ, ಆರಾಮಾಗಿದ್ದಾನೆ ಅಂತ. ಹಂಗೆ ಲೈಫ್ ಸ್ಟೈಲ್ ಬಂದುಬಿಟ್ಟಿದ್ದೀವಿ. ಕಷ್ಟ ಸುಖ ಹೋಗೋಕ್ಕಾಗಲ್ಲ. ಎಜುಕೇಷನ್ ಮಾಡಬೇಕು, ಒಂದು ಡಿಗ್ರಿ ಆಯಿತು, ಮುಂದೆ ಓದೋ ಆಸೆ, ಬಟ್ ಕಮಿಟ್ಮೆಂಟ್ ಸ್ಟಾರ್ಟ್ ಆಗಿತ್ತು, ಆಸೆಗಳು ಜಾಸ್ತಿ ಆಗಿದ್ವು. ಆಗ ಸ್ಟಾರ್ಟ್ ಮಾಡಿದಂಥ ಕಂಪನಿ ನಾವು. ಬಿಸ್ನೆಸ್ ಅಂದಿದ್ದು ಕೂಡಲೇ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂದಿದ್ದ ತಕ್ಷಣ ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಎಕ್ಸ್ಪೀರಿಯನ್ಸ್ ಹಂಗೆ ಇನ್ನೊಬ್ರಿಗೆ ಆಗಬೇಕಲ್ಲ, ನನಗಿರೋ ಪೇಷನ್ಸ್ ಇನ್ನೊಬ್ರಿಗೆ ಇರಬೇಕಲ್ಲ, ನನಗಿರೋ ಧೈರ್ಯ ಇನ್ನೊಬ್ರಿಗೆ ಬರಬೇಕಲ್ಲ. ಅದನ್ನು ಎಲ್ಲರ ಹತ್ರನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅದನ್ನೆಲ್ಲ ಕೇಳೋಕ್ಕೂ ಆಗಲ್ಲ. ಹೇಳ್ಬೋದು ಅಷ್ಟೇ ನಾವು ಖುಷಿಯಾಗಿ, ಬಿಸ್ನೆಸ್ ಅಂದರೆ ಹಿಂಗೆ, ಆ ಥರ ಮಾಡಿ, ಹಿಂಗೆ ಮಾಡಿ, ನೀ ಧೈರ್ಯ ಮಾಡಿ, ದುಡ್ಡು ಹಾಕಿ, ಹೇಳೋದು ಈಸಿ, ಅದನ್ನ ನಡೆಸ್ಕೊಂಡು ಹೋಗೋದು ಭಾಳ ಕಷ್ಟ. ಅವ್ರ ಸಿಚುವೇಶನ್ ಹೆಂಗಿರುತ್ತೋ, ಸೆಲೆಕ್ಟ್ ಮಾಡಿರೋಂಥ ಬಿಸ್ನೆಸ್ ಹೆಂಗಿರುತ್ತೋ, ಅವ್ರ ಜೊತೆ ಇರೋರು ಹೆಂಗಿರುತ್ತೋ, ಈ ಸಕ್ಸಸ್ ರೇಟ್ ಎಷ್ಟಿರುತ್ತೋ, ಅವ್ನಿಗೆ ಡೆಡಿಕೇಶನ್ಸ್ ಇದೆಯಾ ಇಲ್ವಾ, ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಮಾಡ್ತಿರೋ ಬಿಸ್ನೆಸ್ನ ನಾನು ಹೊರಗಡೆ ನೋಡಿಬಿಟ್ಟು ಕಲಮದ್ದೆಂಬ ಸಖತ್ತಾಗಿ ಓಡ್ತಾ ಇದೆ, ಏನೋ ಪರಮ್ ಸರ್ ಚೆನ್ನಾಗಿ ಸ್ಟ್ಯಾಂಡ್ ಮಾಡಿದ್ದಾರೆ, ಚೆನ್ನಾಗಿದೆ, ಎಲ್ಲರೂ ನೀವು ಮಾಡ್ರಪ್ಪ ಯೂಟ್ಯೂಬ್ ಅಂತ ಹೇಳೋದು ಈಸಿ. ನೀವು ಎಷ್ಟು ಸ್ಟ್ರಗಲ್ ಮಾಡಿರ್ತೀರ, ಆ ವ್ಯೂವರ್ಸ್ ಏನು ಈಗಲೇ 20 ಲಕ್ಷ ಏನು ಪ್ಲಸ್ ವ್ಯೂವರ್ಸ್ ಇದ್ದಾರೆ, 100% ಸಬ್ಸ್ಕ್ರೈಬರ್ಸ್ ಒಂದೇ ದಿನ ಬಂದಿದ್ದೀರಾ. ಆ ಡೆಡಿಕೇಶನ್ಸು, ಹಾರ್ಡ್ ವರ್ಕು, ಆ ಕಂಟೆಂಟ್ಸು, ಅದನ್ನು ತೊಗೊಂಡೋಗೋ ರೀತಿ, ಒಳ್ಳೇದನ್ನು ಥಿಂಕ್ ಮಾಡೋದು, ಕೆಟ್ಟದನ್ನು ಥಿಂಕ್ ಮಾಡೋದು ಎಲ್ಲ ಮಾಡಿರ್ತೀರಲ್ಲ, ಅದನ್ನೆಲ್ಲ ಯಾರು ಜಡ್ಜ್ ಮಾಡಲಿಕ್ಕಾಗಲ್ಲ. ಇಂಡೀಪಾಗಿ ಹೋಗಿ ನೀವೆಲ್ಲ ಹೇಳೋಕ್ಕಾಗ್ತದ, ಬೇರೆಯವ್ರಿಗೆ ಹೇಳೋಕ್ಕಾಗೋದಿಲ್ಲ. ಅದು ನೀವು ಓನ್ ಡಿಸಿಷನ್ಸು, ನೀವು ಧೈರ್ಯ ಮಾಡಿರೋಂಥದ್ದು ಅದೆಲ್ಲ ಇರುತ್ತೆ. ಹಾಗೆ ನಾವು ಬಂದಿದ್ದು.
ಆ ಥರ ಬಂದು ಅಲ್ಲಿ ಸಕ್ಸಸ್ ರೇಟ್ ಬಂದಿದ್ದು. ಆ ಲಿಫ್ಟ್ ಹಾಕೋದು, ಯಾರ್ಯಾರು ಬಿಲ್ಡಿಂಗ್ ಕಟ್ತಾ ಇರ್ತಾರೆ ಕಸ್ಟಮರ್ಗೆ ಬೈಕಲ್ಲಿ ಕೂರಿಸ್ಕೊಳ್ಳೋದು, ಬನ್ನಿ ಸರ್ ನಾನು ಪ್ರಾಜೆಕ್ಟ್ ಮಾಡಿದ್ದೀನಿ, ಒಂದು ಆಪರ್ಚುನಿಟಿ ಕೊಡಿ ನನಗೆ ಅಂತ ಕರ್ಕೊಂಡೋಗಿ ತೋರಿಸೋದು, ಕರ್ಕೊಂಡೋಗಿ ತೋರಿಸೋದು. ಅದರಲ್ಲಿ 10 ಪ್ರಾಜೆಕ್ಟ್ಗೆ 8 ಜನ ಥಿಂಕ್ ಮಾಡ್ತಾ ಇದ್ದೆ, ದುಡ್ಡು ಕೊಟ್ಟರೆ ಓಡೋಗ್ಬಿಡ್ತಾನೆ. 2 ಜನ ಅಯ್ಯಪ್ಪ ಹಳ್ಳಿಗಡೆಯಿಂದ ಬಂದಿದ್ದಾನೆ, ಏನೋ ಕಾನ್ಫಿಡೆನ್ಸ್ ಇದೆ, ಮಾಡಿದ್ದಾನೆ, ಒಂದು ಕೊಡೋಣ ಆಪರ್ಚುನಿಟಿ ಅಂತ ಹಂಗೆ ಸ್ಟಾರ್ಟ್ ಆಯಿತು. ಒಂದಾಯಿತು, 1.5 ವರ್ಷಕ್ಕೆ 1 ಪ್ರಾಜೆಕ್ಟು, 2 ವರ್ಷಕ್ಕೆ 10 ಪ್ರಾಜೆಕ್ಟು, 3 ವರ್ಷಕ್ಕೆ 100 ಪ್ರಾಜೆಕ್ಟು, 4 ವರ್ಷಕ್ಕೆ 200 ಪ್ರಾಜೆಕ್ಟು, 5 ವರ್ಷಕ್ಕೆ 500 ಪ್ರಾಜೆಕ್ಟು, 6 ವರ್ಷಕ್ಕೆ 1000 ಪ್ರಾಜೆಕ್ಟು. ಹೀಗೆ 6 ವರ್ಷ 7 ವರ್ಷ ಆದಮೇಲೆ ಲಾಸ್ಟು ನಾನು 10 ವರ್ಷ ಮಾಡಿರೋ ಕೆಲಸ ನಾನು 11ನೇ ವರ್ಷ 1 ವರ್ಷದಲ್ಲಿ ಅಚೀವ್ ಮಾಡಿಬಿಟ್ಟೆ. ನಾನು ಅಷ್ಟು ಟೈಮ್ ತೊಗೊಳುತ್ತೆ ಅದು ತೊಗೊಂಡಿರೋಂಥದ್ದು. ಇವತ್ತು ಲಾಸ್ಟ್ 14 ಇಯರ್ಸ್ ನಾನು ಮಾಡಿರೋಂಥದ್ದು ಬರೀ 2 ವರ್ಷದಲ್ಲಿ ಅಷ್ಟು ಪ್ರಾಜೆಕ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ಅದನ್ನು ಇವತ್ತು ನಾನು ಅವತ್ತೇ ಯೋಚನೆ ಮಾಡಿದರೆ ಆಗ್ತಾಯಿಲ್ಲಪ್ಪ, ನಾನು ಮತ್ತೆ ಒಂದು 70,000 ಸಂಬಳ ಬರ್ತಾಯಿದೆ, ಒಳ್ಳೆ MNC ಕಂಪ್ನಿನಲ್ಲಿ ಇನ್ಸೆಂಟಿವ್ಸ್ ಎಲ್ಲ ಬಂದು ಒಂದು 70-80 ಸಾವಿರದ ಮೇಲೆ ಸ್ಯಾಲ್ರಿ ಬರ್ತಿದೆ ಅಂತ ಹೋಗ್ಬೋದಿತ್ತು ಎಲ್ಲ. ಆಮೇಲೆ ಇವ್ರು ಮದುವೆ ಮಾಡ್ಕೊಳ್ಳೋಕ್ಕೆ 2014 ಮೇಲೆ ಬಂತು, ಹುಡುಗಿರು ತೋರ್ಸೋಕೆ ಕರ್ಕೊಂಡು ಹೋಗ್ತಾಯಿದ್ರು ನಾನು, ಇವರಮ್ಮ ಇವರು ಎಲ್ಲ. ಏನು ಸಂಜೆ ಆದರೆ ರೆಡಿ ಆಗಿಬಿಟ್ಟು ನಾನು ಒಂದು ಸ್ಯಾಂಟ್ರೋ ಕಾರ್ ತೊಗೊಂಡಿದ್ದೆ ಫಸ್ಟ್ ಟೈಮು, 1,20,000 ಕೊಟ್ಟು ಸೆಕೆಂಡ್ ಹ್ಯಾಂಡು ಫಸ್ಟ್ ಕಾರು ಎಲ್ಲ ಕೂರಿಸ್ಕೊಂಬಿಟ್ಟು ಹುಡುಗಿ ನೋಡೋಕೆ ಹೋಗೋಕ್ಕೆ ಕರ್ಕೊಂಡು ಹೋಗ್ಬಿಡೋರು. ಅವ್ರ ಹುಡುಗ ಏನು ಮಾಡ್ತಾ ಇದ್ದಾನೆ, ಏನು ಸೈಟ್ ಇದೆಯಾ, ಮನೆ ಇದೆಯಾ, ಬಾಡಿಗೆ ಬರುತ್ತಾ ಅದೆಲ್ಲ ಝೀರೋ ಆ ಬಾಕ್ಸ್ ಎಲ್ಲ ಇಲ್ಲ, ನೋ 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 ಫಿಲ್ ಮಾಡೋದು. ಎಂಡ್ ಆಫ್ ದ ಕ್ವಶನ್ಸು ಓಕೆ ನಾವು ಹೇಳ್ತೀವಿ, ತಿಳಿಸ್ತೀವಿ, ಕೊಟ್ಟಿದ್ದಲ್ಲೇ ಜ್ಯೂಸು ಚಿಪ್ಸು ಮತ್ತು ಬಿಸ್ಕೆಟ್ಸ್ ಅಷ್ಟೇ, ಆ ಉಪ್ಪಿಟ್ಟು ಅಷ್ಟೇ. 2 ಹುಡುಗಿ ತೋರಿಸಿದ್ರು, ಒಂದು ಸೌತು ಒಂದು ನಾರ್ತ್ ಅಂತ 2 ಹುಡುಗಿ ತೋರಿಸಿದ್ರು. 3ನೇ ಇದಕ್ಕೆ ನಮ್ಮ ತಂದೆ ಇವ್ರನ್ನೇ ಆಪ್ಷನ್ ಕೇಳಿಬಿಟ್ರು, ನಿಮ್ಮ ಹುಡುಗಿನೇ ಕೊಡಿ ಮಾಡ್ಕೊಳ್ತೀವಿ, ಇನ್ನೂ ಓದ್ತಾ ಇದ್ದಾಳೆ ಬೇಡ ಅಂತ, ಏನೋ ಓದಿಸ್ಕೊಳ್ತೀವಿ ಅಂತ. ನನಗೆ 27, ಇವಳಿಗೆ 18 ತುಂಬಿತ್ತಾಗ್ತಾನೆ. ನನ್ನ ಮದುವೆ 9 ವರ್ಷ ಡಿಫ್ರೆನ್ಸ್ ನನಗೂ ಇವಳಿಗೂ. ಅಂದರೆ ನೋಡಿದ್ವಲ್ಲ ನಾವು, ಆ ಭಾವನೆನೂ ಇರಲಿಲ್ಲ, ಎಂಥದ್ದು ಇರಲಿಲ್ಲ. ನಿಮ್ಮ ಹುಡುಗಿನೇ ಮಾಡ್ಕೊಳ್ಳೋಣ ಅಂತ ನಮ್ಮ ತಂದೆ. ಇವರಮ್ಮ ಇಲ್ಲ ನಮ್ಮ ಫ್ಯಾಮಿಲಿ ಕೇಳ್ಬಿಟ್ಟು ಹೇಳ್ತೀನಿ ಅಂತ. ನನ್ನ ಮೇಲೆ ಗೌರವ ಭರವಸೆ ಎಲ್ಲ ಐತಿ. ಇವರಮ್ಮನಿಗೆ ಹಾರ್ಡ್ ವರ್ಕ್ ಎಲ್ಲ ನೋಡ್ತಿದ್ರು. ಅವರಮ್ಮನ ಒಬ್ರಿಗೆ ಇವ್ರ ಫ್ಯಾಮಿಲಿನಲ್ಲಿ ಇವ್ರ ತಾತ ಒಬ್ಬರಿದ್ರು, ತೀರೋದ್ರು. ಅವ್ರಿಗೆ ಅಷ್ಟೇ ನನ್ನ ಮೇಲೆ ಭರವಸೆ ಇದ್ದಿದ್ದು, ಏನೋ ಅಚೀವ್ ಮಾಡ್ತಾರಪ್ಪ ಇವ್ರಿಗಿರೋ ಅಗ್ರೆಸಿವ್ನೆಸ್ಸಲ್ಲೇ ಅಂತ. ಆಮೇಲೆ ಧೈರ್ಯ ಮಾಡಿ ಇಡೀ ಫ್ಯಾಮಿಲಿ ಬೇಡ ಅಂತಂದರು ಇವ್ರ ಅಮ್ಮನಿಗೆ ತಾತನಿಗೆ. ಅದಾದಮೇಲೆ ಅದನ್ನು ಮೀರಿ ಓಕೆ ಅಂತ ಮಾತು ಕೊಟ್ಟರು. 2015 ಮದುವೆ ಆಯಿತು. ಮದುವೆಗೋಸ್ಕರ ನಮ್ಮ ತಂದೆ ಇವರೆಲ್ಲ ಸೇರಿ ಇವ್ರಮ್ಮ ಒಂದು ಸೈಟ್ ತಗೋ ಅಂತ ಹೇಳ್ಬಿಟ್ಟು ಇವ್ರ ಫ್ಯಾಮಿಲಿಗೋಸ್ಕರ ಒಂದು 7 ಲಕ್ಷ ಕೊಟ್ಟು ಒಂದು ಸೈಟ್ ತೊಗೊಂಡಿದ್ದೆ ರೈಸ್ ರೋಡ್ ಹತ್ರ. ನಾನು ಒಂದು ಸೈಟ್ ತೊಗೊಂಬಿಟ್ಟಿದ್ದೀನಪ್ಪ. ತಂದೆದು 3 ಲಕ್ಷ, ನಂದೊಂದು 3 ಲಕ್ಷ, ಇವ್ರ ಅಮ್ಮನ ಹತ್ರ 1 ಲಕ್ಷ ಸಾಲ ಇಸ್ಕೊಂಡು ಹಂಗೆ ಲೈಫ್ ಸ್ಟೈಲ್ ಸ್ಟಾರ್ಟ್ ಆಯಿತು. ದ ಫಸ್ಟ್ ಪ್ರಾಪರ್ಟಿ ಸಿಕ್ಕಾಬಿಟ್ಟೆ, ಅದು ತುಂಬ ಖುಷಿ ಪ್ರಾಪರ್ಟಿ ನೆನೆಸ್ಕೊಂಡ್ರಿ ಇವಳು ನನಗೆ ಮೊದಲನೇದು. ಅದಾದಮೇಲೆ 2016 ಒಂದು ತೊಗೊಂಡೆ, ನಮ್ಮ ಮನೆ ಇರೋಂಥದ್ದು ತೊಗೊಂಡೆ. ಮದುವೆ ಆದಮೇಲೆ ಕಟ್ಟಿದೆ, ಫ್ಯಾಮಿಲಿಗೆಲ್ಲ ಕಾನ್ಫಿಡೆನ್ಸ್ ಬಂತು. ನಾನು ಕಾರಲ್ಲಿ ಪಾರ್ಟ್ ಟೈಮ್ ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ದೆ. ಇವ್ರ ಫ್ಯಾಮಿಲಿ ಎಲ್ಲ ಡ್ರೈವಿಂಗ್ ಕೆಲಸ ಇನ್ ದ ಸೆನ್ಸ್ ನನಗೆ ಜಾಬ್ ಇಲ್ಲ, ರಜೆ ಇತ್ತು, ಅವ್ರು ಸಂಡೇ ಅಥವಾ ಗೌರ್ಮೆಂಟ್ ಹಾಲಿಡೇ ಅಂದರೆ ನಮ್ಮ ಟ್ರಾನ್ಸ್ಪೋರ್ಟ್ಗೆ ಹೇಳ್ಬಿಟ್ಟು ನಮ್ಮ ಒಬ್ಬರು ಕಸಿನ್ ಬ್ರದರ್ ಇದ್ದರು, ಅವ್ರು ಟ್ರಾವೆಲ್ಸಲ್ಲಿ ಅವರು ಕಮಿಷನ್ ಇಸ್ಕೊಳ್ಳೋರು. ಕಮಿಷನ್ ನಾನು ಗಾಡಿ ಓಡಿಸ್ತೀನಿ. 12 ರೂಪಾಯಿ ತೊಗೊಂಡು ನನಗೆ 7 ರೂಪಾಯಿ ಕೊಡೋದು ಮಾಮೂಲಿ ಇರುತ್ತಲ್ಲ. ನಾನು ವೈಟ್ ಬೋರ್ಡಲ್ಲೇ ಸಂಡೇ ಹೋಗ್ಬಿಡಿನಿ ಯಾವುದೇ ಡ್ರಾಪು ಪಿಕಪ್ಗೆ. ಏನು ಮಾಡೋದು, EMIಗೆ ಮತ್ತು ಮತ್ತೊಂದು ಖರ್ಚಿಗೆ ಬೇಕಿತ್ತಲ್ಲ. ನನಗೆ ಏನಾರು ಮಾಡಬೇಕು ಅನ್ನೋದು, ಸುಮ್ಮನೆ ಕೂರ ಆಸೆ ಇರ್ತಿರ್ಲಿಲ್ಲ. ಓದ್ಬೇಕಾದ್ರೆ ನಾನು ಕೆಲಸ ಮಾಡಬೇಕಾದ್ರೂ ಇಲ್ಲಿ ಬೇರೆ ಬಿಸ್ನೆಸ್ ಆಗ್ತಿರ್ಲಿಲ್ಲಲ್ಲ, ಲಿಫ್ಟದನ್ನು ಕೂಡ. ಆ ಟೈಮಲ್ಲಿ ಯಾರ ಕರೆದ್ರೆ ಹೋಗ್ಬಿಡೋದು. ಈ ಥರ ಮಾಡ್ಕೊಂಡು ಬಂದಿದ್ದಂಥದ್ದು. ಅವತ್ತೇನೋ ಝೊಮ್ಯಾಟೊ ಇದ್ದರೆ ಇನ್ನೂ ಚೆನ್ನಾಗಿ ಅಲ್ಲೇ ಝೊಮ್ಯಾಟೊದೆಲ್ಲ ಮಾಡಿಬಿಡಿ, ನನಗೆ ಗೊತ್ತಿಲ್ಲ. ಹಂಗೆ ಸಿಕ್ಕಿದ ಕೆಲಸ ಎಲ್ಲ ನಾನು ಮಾಡ್ತಿದ್ದಂಥದ್ದು. ಹೊಟ್ಟೆ ಹಸಿವಿಗೆ, ಬಾಡಿಗೆ ಕಟ್ಟೋಕ್ಕೋಸ್ಕರ ಈ ಥರದಕ್ಕೆ ಮಾಡಿಕೊಂಡು ಮದುವೆ ಆಯಿತು, ಮನೆ ಕಟ್ಟಿದ್ವಿ, ಎಲ್ಲ ಆಯಿತು, ಗ್ರ್ಯಾಂಡಾಗಿ ಮನೆ ಕಟ್ಟಿದ್ವಿ. ಅಷ್ಟೊತ್ತಿಗೆ ಏನಂದರೆ ಅದೇ ಒಂದು ಪ್ರಾಜೆಕ್ಟ್ ಆಗಿದ್ದಿದ್ದು 2 ವರ್ಷಕ್ಕೆ 200 ಪ್ರಾಜೆಕ್ಟ್ ಆಯಿತು ಅಂತ ಹೇಳಿದೆ ನಾನು. EMI ತೊಗೊಂಡು ಮಾಡಿದ್ವಿ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಆವಾಗ ಇವ್ರು ಪಾರ್ಟ್ನರ್ ಆದರು. ಮದುವೆ ಆಗಿದ್ದ ಕೂಡಲೇ ಪ್ರೊಪೈಟರ್ಶಿಪ್ ಇರೋಂಥದ್ದು ಪ್ರೈವೇಟ್ ಲಿಮಿಟೆಡ್ ಆಯಿತು. ಆ್ಯಕ್ಚುಲಿ ಸ್ಟಾರ್ಟ್ ಆಯ್ತು ಅಲ್ಲಿ. ಮೋಸ್ಟ್ಲಿ ಅವರು ಲಕ್ ಅಂತಾರೆ ಅವ್ರ ಮನೆ. ನಾನು ಒಳ್ಳೊಳಗೇನೆ ಇನ್ನೂ ಅಂತ ಹೊರಗಡೆ ನೋ ಅಂತ ಇರ್ತೀನಿ, ಒಳಗಡೆ ಹೌದು ಅಂತ ಇರ್ತೀನಿ. ಇಲ್ಲಾಂದ್ರೆ ಅದನ್ನೇ ಕಿರೀಟ ಮಾಡ್ಕೊಂಡ್ಬಿಡ್ತಾರಲ್ಲ, ಆ ಥರ ಇಲ್ಲ ಪಾಪ. ಆ ಥರದ್ದೇನು ಅನಿಸಿಲ್ಲ ಅವ್ರಿಗೆ, ಹಾಗೆ ಅಂತಿರ್ತಾರೆ. ಹಾಗೆ ಬೆಳೆದು ಬಂದಿದ್ದು. ಆ ಥರ ಬಂದು ನಮ್ಮ ಎಲ್ಲ ಲಿಫ್ಟ್ ಕಂಪ್ನಿಯರು ಮಾತಾಡೋರು, ಇದು ಟಾಪ್ 50 ಸೇಫ್ 40 30 20 20 15 10. ಇವತ್ತು ಲಾಸ್ಟು 3-4 ಇಯರ್ಸಿಂದ ನಂಬರ್ 1 ಇದ್ದೀವಿ. ಅದು ನಮಗೆ ಖುಷಿ. ಅಷ್ಟು ನಂಬರ್ಸು. ಒಂದು MNCಗಿಂತ ಜಾಸ್ತಿ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. MNC 90+ ಇತ್ತು ನಾನು ಕಾಲಿಟ್ಟಾಗ ಮಾರ್ಕೆಟ್ ಶೇರ್ಗೆ. 90+% ಇತ್ತು. ಬರೀ 3-5 ಕಂಪನಿ ಇದ್ವು. ನನ್ನ ಕಂಪನಿಯಿಂದ 40 ಕಂಪನಿ ಆಗಿದೆ.
ಮಾಡ್ತಿದ್ದೆ. ಎಂಪ್ಲಾಯೀಸನ್ನು ಮಾಡಿಕೊಟ್ಟಿರೋಂಥದ್ದು ನಾನೇ ಮಾಡಿಕೊಟ್ಟಿದ್ದೀನಿ. ಮಾಡಿರೋಂಥದ್ದು 40+ ಕಂಪನಿ B ಕ್ಲಾಸ್, C ಕ್ಲಾಸ್, D ಕ್ಲಾಸ್ ಅಂತ ಲೈಸೆನ್ಸ್ ತೊಗೊಂಡು ಜಸ್ಟ್ ಇನ್ಸ್ಟಾಲೇಷನು ಮತ್ತೊಂದಂತ ಹೆಸರು ಹೇಳ್ಕೊಂಡು ಮಾಡ್ತಾರೆ. ನಮ್ಮದು A ಗ್ರೇಡ್ ಕಂಪನಿ ನಮ್ಮದು, ಲೈಕ್ MNC. ಇಟ್ಸ್ ಇಂಡಿಯನ್ MNC ಬಿಕಾಸ್ ಆಫ್ ದ ದುಬೈ ಪ್ರಾಜೆಕ್ಟು, ಶ್ರೀಲಂಕಾದಲ್ಲಿ ಪ್ರಾಜೆಕ್ಟು, ಬಾಂಗ್ಲಾದೇಶದಲ್ಲಿ ಪ್ರಾಜೆಕ್ಟ್ ಮಾಡ್ತಾಯಿದ್ವಿ. ರೈತರ ಮಗ ನಾವು ಹೋಗ್ಬಿಟ್ಟು ಯುರೋಪಿಯನ್ ಕಂಪ್ನಿ ಜೊತೆ ಕೊಲಾಬ್ರೇಷನ್ ಆಗೋದು ಅಂದ್ರೇನು, ಜರ್ಮನ್ ಕಂಪ್ನಿ ಜೊತೆ ಟೈಅಪ್ ಆಗೋಂಥದ್ದೇನು, ಅಗ್ರಿಮೆಂಟ್ ಪಾರ್ಟ್ನರ್ಸ್ ಆಗೋಂಥದ್ದೇನು, ದುಬೈ ಲಿಫ್ಟ್ ಹಾಕೋಂಥದ್ದೇನು, ಬಾಂಗ್ಲಾದೇಶದ ಲಿಫ್ಟ್ ಹಾಕೋಂಥ, ಶ್ರೀಲಂಕಾದಲ್ಲಿ ಹಾಕೋಂಥ, ಇಸ್ ಇಸ್ ನಾಟ್ ಎ ಜೋಕ್ ಆರ್ ಸಮಥಿಂಗ್. ಅದನ್ನು ನಾವು ಅಂದ್ಕೊಂಡ್ರೆ ಅದು ಹಿಂಗೆ ತೊಗೊಳುತ್ತೆ, ಹಂಗಿರುತ್ತೆ. ಹೌದಾ, ದುಬೈಲಿ ನಾನು ಮಾಡಿ ಲಾಸ್ಟ್ ದುಡ್ಡು ತೊಗೊಂಡೋಗ್ಲ, ಖರ್ಚಾಗ್ಬಿಡುತ್ತೆ, ಆಗದೆ ಹೋದರೆ ಎಲ್ಲರೂ ಹಂಗೆ ಯೋಚನೆ ಮಾಡ್ತಾರೆ. ನಾನು ಹೋದ್ಮೇಲೆ ಎಲ್ಲರೂ ಯೋಚನೆ ಮಾಡ್ತಾಯಿದ್ದೆ ನಾನು ಯಾಕೆ ಮಾಡಬಾರ್ದು ಅಂತ. ಅಲ್ಲೋದಾಗಲೇ ತಾನೇ ಗೊತ್ತಾಗೋದು ಅಲ್ಲಿರೋಂಥ ಕನ್ನಡ ಸಂಘಗಳು ಎಷ್ಟು ಜನ ಇದ್ದಾರೆ, ಎಷ್ಟು ಮಾಡ್ತಾಯಿದ್ದಾರೆ. ಪ್ರತಿ ಬಿಸ್ನೆಸ್ಸಲ್ಲೂ ಇಂಡಿಯನ್ಸ್ ಇನ್ವಾಲ್ವ್ಮೆಂಟ್ಸ್ ಇದೆ, ಎನ್ಕರೇಜ್ ಮಾಡ್ತಾರೆ. ಮೊನ್ನೆ ಶಶಿಧರ್ ಕನ್ನಡ ಸಂಘದ ಅಧ್ಯಕ್ಷ ಅಲ್ಲಿ ಇದರಲ್ಲಿ ದುಬೈಲಿ ಎಷ್ಟು ಆಪರ್ಚುನಿಟಿಗೆ ಮತ್ತು ಎಷ್ಟು ಎನ್ಕರೇಜ್ ಮಾಡ್ತಾರೆ. ಎಷ್ಟು ಈಗ ಪ್ರವೀಣ್ ಶೆಟ್ಟಿ ಅವರು ಹೋಟೆಲ್ ಫಾರ್ಚೂನ್ ಗ್ರೂಪ್ಸು ಅವ್ರದ್ದು ಮಾಡ್ತಾಯಿದ್ವಿ, ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ. CJ ರಾಯ್ ನಮ್ಮ ಬಿಗ್ ಬಾಸ್ಗೆ ಸ್ಪಾನ್ಸರ್ ಕೊಟ್ಟ ಕಾನ್ಫಿಡೆಂಟ್ ಗ್ರೂಪು, ಅವ್ರು ನನಗೆ ಸ್ನೇಹಿತನೂ ಕೂಡ ಇನ್ಫಾರ್ಮೇಷನ್ಸ್ ಕೊಡೋದ್ರಿಂದ ಆಗ್ಬೋದು, ಹೆಲ್ಪ್ ಮಾಡೋದ್ರಿಂದ ಆಗ್ಬೋದು ಮಾಡಿರೋಂಥದ್ದು. ಅವ್ರದ್ದೆಲ್ಲ ಎಲ್ಲಿಂದ ಸಿಕ್ಕಿದೆ, ನಮ್ಮ ಕಂಪನಿಯಿಂದನೇ ಸಿಕ್ಕಿರೋಂಥದ್ದು. ಅಂಥ ದೊಡ್ಡ ವ್ಯಕ್ತಿಗಳನ್ನ ನಾವು ಟಚ್ ಕೂಡ ಮಾಡಲಿಕ್ಕಾಗೋದಿಲ್ಲ. ಯಾವಾಗ ಅಪ್ಗ್ರೇಡ್ ಆಗಬೇಕು, ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ಆಗ ನಾವು 6th ಫ್ಲೋರಿಗೆ ಬರ್ತೀವಿ. ಹಾಗೆ ಈ ಥರ ಲೈಫ್ ಸ್ಟೈಲ್ ಅಲ್ಲಿಂದ ಬಂದು ಹಂಗಿಂದ ಬಂದು ಹಿಂಗೆ ಬಂದು ಇಲ್ಲಿಗೆ ಬಂದು ಕೂರಿಸಿದೆ ನಮ್ಮನ್ನು. ಈ ಥರ ಆಗಿದೆ. ಹಿಂಗೆ ಸುಮಾರು 15 ವರ್ಷದಲ್ಲಿ ಒಂದು ಲಾಸ್ಟ್ ಒಂದು 13 ಇಯರ್ಸಲ್ಲಿ ಒಂದು 2,000 ಪ್ರಾಜೆಕ್ಟ್ ಮಾಡಿದರೆ, 13 to 15 ಇಯರ್ಸಲ್ಲಿ 5,000 ಪ್ರಾಜೆಕ್ಟ್ ಮಾಡಿಬಿಟ್ಟಿದ್ದೀನಿ ನಾನು 2 ಇಯರ್ಸಲ್ಲಿ ಸ್ಪ್ಯಾಮಲ್ಲಿ. ಆ ಥರ ಒಂದು 5,000+ 6,000+ ನಡೀತಾ ಇರೋದು, ಆಗ್ತಾ ಇರೋದೆಲ್ಲ ಸೇರಿ ಅಷ್ಟು ಬಂದುಬಿಡುತ್ತೆ. ಅನ್ನೋದಾದ್ರೆ 1 ಇಯರಲ್ಲಿ ನಿಮ್ಮ ಹಿಡಿದ ಫಿಗರ್ ಬಂದುಬಿಡುತ್ತೆ. ಒಬ್ಬರು ಹೇಳಿದ್ರು ಯೂಟ್ಯೂಬಲ್ಲಿ, 1,000 ಮಾಡೋದು, ಲಕ್ಷ ಮಾಡೋದು ಕಷ್ಟ, ಲಕ್ಷದಿಂದ ಕೋಟಿ ಮಾಡೋದು ಈಸಿ, ಕೋಟಿ ಮಾಡೋದು ತುಂಬ ಈಸಿ ಇನ್ನು ಅಂತ. ಹಾಗೆ ಬಿಸ್ನೆಸ್ಸಲ್ಲಿ ಯಾವಾಗಲೂ ಆ ಡೆಡಿಕೇಶನ್ಸು, ಅಲ್ಲಿ ನಂಬಿಕೆ ಇರಬೇಕು ಸರ್, ಅಷ್ಟೇ. ನಮ್ಮ ಮೇಲೆ, ನಮ್ಮ ಕೆಲಸದ ಮೇಲೆ ನಂಬಿಕೆ ಇತ್ತು 100%. ಇವತ್ತು ಪ್ರತಿಷ್ಠಿತವಾದಂಥ ಬಿಲ್ಡರ್ಸ್ ಜೊತೆ ಕೆಲಸ ಮಾಡ್ತಾಯಿದ್ದೀವಿ. ಆದರ್ಶ ಅವ್ರದ್ದಾಗ್ಬೋದು, ಪೂರ್ವಂಕರ ಆಗ್ಬೋದು, TS ಮ್ಯಾಕ್ಸ್ ಆಗ್ಬೋದು, ಪ್ರೆಸ್ಟೀಜ್ ಆಗ್ಬೋದು, ಶೋಭಾ ಆಗ್ಬೋದು, ಇದೆಲ್ಲ ಒಂದು ಟಾಪ್ ಗ್ರೇಡ್ ಬಿಲ್ಡರ್ಸ್ ಎಲ್ಲದ ಮಾಡ್ತಾಯಿದ್ದೀವಿ. ಆಪರ್ಚುನಿಟಿಗಳು ಬರುತ್ತೆ. ಪ್ರತಿ ಒಂದು ವರ್ಷ MNC ಕಂಪನಿಯವರು ಯೋಚನೆ ಮಾಡ್ತಾರೆ. ಎಕ್ಸಿಬಿಷನ್, ಎಸ್ಟೆಕ್ ಎಕ್ಸಿಬಿಷನ್, ABEC ಇಂಟರ್ನ್ಯಾಷನಲ್, ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರಲ್ಲಿ ನೀವು ಕೂಡ ಬಂದಿದ್ರಿ, ಲಾಸ್ಟ್ ನಮ್ಮದು ವಿಡಿಯೋನು ಮಾಡಿದ್ದೀರಾ. ಅಲ್ಲಿಗೆ ಒಂದು ಸ್ಟಾಲ್ ತೊಗೋಬೇಕಾದ್ರೆ ನಾನು ಈ ಸೈಟ್ ಪರ್ಚೇಸ್ ಮಾಡ್ಬೋದು. ಆ 3 days ಕೊಡೋಂಥ ರೆಂಟು ನಾನು ಈ ಲ್ಯಾಂಡ್ ಪರ್ಚೇಸ್ ಮಾಡ್ಬೋದು. ಅಷ್ಟು ರೆಂಟ್ ಇರುತ್ತೆ 3 daysಗೆ ನಾವು ಮಾಡಿರ್ತೀವಿ. ಅದರಲ್ಲಿ ಎಲ್ಲ ಸ್ಮಾಲ್ ಒಂದು 10 ಮೀಟರ್ ತೊಗೊಳ್ತಾರೆ. ನಾನು 400 ಮೀಟರ್ ತೊಗೊಂಡಿದ್ದೆ. ಇಂಡಿಯನ್ ಪರ್ಸನ್ ಆಗ್ಬೋದು ಅಥವಾ MNC ಕಂಪನಿಗಳಾಗ್ಬೋದು, ಅಷ್ಟು ಇನ್ವೆಸ್ಟ್ ಮಾಡಿ ಸ್ಟಾಲ್ ಮಾಡಿರೋದು ಇಷ್ಟೇ ಇಲ್ಲ ಎಲಿವೇಟರ್ ಫೀಲ್ಡಲ್ಲಿ. ಬಟ್ ನನಗೆ ಅದೇನಾದ್ರು ಮಾಡಬೇಕು ಅನ್ನೋ ಆಸೆ. ಬಿಗ್ ಬಾಸಲ್ಲಿ 2 ದಿನಕ್ಕೆ ಲಿಫ್ಟ್ ಹಾಕ್ಕೊಟ್ವಿ. ಇಮ್ಮಿಡಿಯೇಟು ನರಕ ಸ್ವರ್ಗ ಅಂತ ಬಂತು. ನರಕ ಸ್ವರ್ಗನ ಮರ್ಜ್ ಮಾಡಬೇಕಾಗಬೇಕು ಅಂತಂದರೆ ಏನಾದರೂ ಅವ್ರಿಗೆ ಗಿಫ್ಟ್ ಕೊಡಬೇಕಲ್ಲ, ನರಕವಾಸಿಗಳಿಗೆ ಇರುಗಳಿಗೆ ಅಂದಾಗ ಲಿಫ್ಟ್ ಹಾಕಬೇಕು ಅಂತ ಬಂದಾಗಲೇ ನಾವು ಮಾಡಿದಂಥದ್ದು ಪ್ರಾಜೆಕ್ಟು. 2 ದಿನ ಬ್ರೇಕಲ್ಲಿ 2 ದಿನದಲ್ಲಿ ಲಿಫ್ಟ್ಗಳು ಮಾಡಿದ್ವಿ ವಿತ್ ಸ್ಟ್ರಕ್ಚರ್ ಮಾಡಿ. ಇದೆಲ್ಲ ನನಗೆ ಅದು ಚಾಲೆಂಜಾಗಿ ತೊಗೋಬೇಕು ಅನ್ನೋದು ಭಾಳ ಆಸೆ. ಲೈಫ್ ಅನ್ನೋದೇ ಒಂದು ಚಾಲೆಂಜು, ನಾವು ಬಂದಿರೋದೇ ಒಂದು ಚಾಲೆಂಜಿಂಗಾಗಿ. ಯಾಕೆ ಅದು ನನಗೆ ಅದೆಲ್ಲ ಈಸಿ ಅನ್ನಿಸ್ತಾಯಿತ್ತು. ಬೇರೆಯವ್ರಿಗೆಲ್ಲ ಅಯ್ಯೋ ಹೀಗೆ ಮಾಡ್ತಾಯಿದ್ದೀರಾ, ಅಯ್ಯಪ್ಪ ಇಷ್ಟೊಂದು ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀರಾ ಅಂತ ಬರ್ತಾಯಿತ್ತು. ನನಗೆ ಅದು ರಿಸ್ಕ್ ಅನ್ನಿಸ್ತಿರ್ಲಿಲ್ಲ, ಈಸಿ ಅನ್ನಿಸ್ತಾಯಿತ್ತು ನನಗೆ. ಅದೊಂಥರ ಕಡಲೆ ತಿಂದಂಗೆ ಮಾಡಿಬಿಟ್ಟಿದ್ವಿ ನಾವು. ಅದು ಮೂಲ ಕಾರಣ ನನ್ನ ಎಂಪ್ಲಾಯೀಸು, ಅದರಲ್ಲಿರೋಂಥ ಟೀಮು, ಬೇರೆಯವ್ರಿಗೋಸ್ಕರ ಬದುಕೋದು. ನಾವು ಅದನ್ನೆಲ್ಲ ಬಿಟ್ಬಿಡ್ಬೇಕು ಸರ್, ಆವಾಗಲೇ ನಮ್ಮ ಮುಂದೆ ಬರೋಕ್ಕೆ ಅದು ಒಂದು ಕಾರಣ. ಸ್ಟಾರ್ಟಿಂಗು ಕಂಪ್ನಿ ಮಾಡಿದಾಗೆಲ್ಲ ಅಥವಾ ಎಂಪ್ಲಾಯ್ ಆದಾಗೆಲ್ಲ ನನ್ನ ಇಂಗ್ಲೀಷ್ ಬರಲ್ಲ ಅಂದರೆ MNC ಕಲ್ತ್ಕೊಳ್ಳಲ್ಲ. ನನಗೆ ಇಂಗ್ಲೀಷೇ ಬರ್ತಿರ್ಲಿಲ್ಲ. ಅವಾಗೆಲ್ಲ ಇಂಗ್ಲೀಷೇ ಬರ್ತಿರ್ಲಿಲ್ಲ, ಎಲ್ಲ ಆಡ್ಕೊಳ್ತಾಯಿದ್ರು, ಇಂಗ್ಲೀಷ್ ಬರಲ್ಲ ಅಂತ. MNCನಲ್ಲಿ ರೂಲ್ಸ್ ಇರುತ್ತೆ, ಒಂದು ಕಮ್ಯುನಿಕೇಷನ್ಸ್ಗೆ ಇಂಗ್ಲೀಷ್ ಅನ್ನೋದೊಂದು ಇಲ್ಲ, ಫ್ಲೂಯೆನ್ಸ್ ಇಲ್ಲ ಅಂತಂದರೆ ಜಾಬೇ ಕೊಡೋದಿಲ್ಲ. ನನಗೆ GM ಪಾಪ ಅವರು ನನ್ನ ಕಾನ್ಫಿಡೆನ್ಸ್ಗೆ ನನಗೆ ಕೊಟ್ಬಿಟ್ಟಿದ್ರು, ನನ್ನ ಅಗ್ರೆಸಿವ್ನೆಸ್ಗೆ ಕೊಟ್ಬಿಟ್ಟಿದ್ರು. ಪರವಾಗಿಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ. ಹಾಗೆ ಈ ಥರ ಇಂಡೈರೆಕ್ಟಾಗಿ ನನಗೆ ಸಪೋರ್ಟ್ ಮಾಡಿರೋದು, ಡೈರೆಕ್ಟಾಗಿ ತೊಗೊಂಡಿರೋದು, ಈ ಥರ ತುಂಬ ಆಗಿರೋದ್ರಿಂದ ಇಲ್ಲಿ ಬರೋಕ್ಕೆ ಸಾಧ್ಯ ಆಗಿರೋವಂಥದ್ದು. ಯಾರೋ ಒಂದು ಅಂಗಡಿ ಓಪನ್ ಮಾಡ್ತಾರೆ, ಆ ಅಂಗಡಿ 6,000 ಅಂಗಡಿಯಾಗೆ ಇದ್ಬಿಡುತ್ತೆ. ಮೀನ್ಸ್ ಇಟ್ ಬಿಕಮ್ಸ್ ಎ 1 man's ಟ್ರೇಡಿಂಗ್ ಸೆಂಟರ್. ಆದರೆ ಎಂಪ್ಲಾಯೀಸ್ಗಳು ಆ್ಯಡ್ ಆಗಿ ಅವ್ರನ್ನ ಮ್ಯಾನೇಜ್ ಮಾಡಿ, ಈಗ ಉದಾಹರಣೆಗೆ ಬಹುಶಃ ನೀವು ಒಂದು 3 days ಬ್ರೇಕ್ ತೊಗೊಂಡ್ರು ದಿ ಕಂಪ್ನಿ ರನ್ಸ್ ಆನ್ ಇಟ್ಸ್ ಓನ್. ಲೈಕ್ ಇದನ್ನು ಆಟೋ ಪೈಲಟ್ ಮಾಡೋದು ಅಂತಾರೆ. ಹೇಗೆ ನಿರ್ವಹಿಸ್ತೀವಿ? ಯಾಕಂದ್ರೆ ನಾವು ಕಳೆದ ಸರ್ತಿ 6 ತಿಂಗಳಿಂದ ಮುಂದಾಗ 400 ಜನ ಇದ್ದರೆ ಒಂದು 600 ಜನ ಎಂಪ್ಲಾಯೀಸ್ ಇದ್ದಾರೆ. ಸೊ ಹೌ ಡು ಯು ಮ್ಯಾನೇಜ್ ದೆಮ್? ಹೌ ವಿಲ್ ಯು ಗೆಟ್ ದಿ ವರ್ಕ್ ಡನ್? ಏನಿಲ್ಲ ಸರ್, ನಾವು ಈಗ ನನಗೆ ಹಾಗೆ ಬೇರೆಯವ್ರ ಕಾನ್ಫಿಡೆನ್ಸ್ ಇಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಜವಾಬ್ದಾರಿ ಕೊಟ್ಟಿದ್ರು, ಹಾಗೆಯೇ ನಾವು ಅದನ್ನು ಶೇರ್ ಮಾಡಬೇಕು, ಹಿಂದಲ್ಲಿ ನಾವು ಇರಬೇಕಷ್ಟೇ. ಅವ್ರನ್ನ ಹಾಗೆ ಬಿಟ್ಬಿಡೋಕ್ಕೂ ಆಗಲ್ಲ ಇವತ್ತಿನ ನೇಚರಲ್ಲಿ.
ಯಾಕೆಂದರೆ ಆಗಲೇ ಹೇಳ್ದಂಗೆ ಅವ್ರ ಕೆಪಾಸಿಟಿ ಹೇಗಿರುತ್ತೆ ಹಾಗೆ ಹೋಗ್ಬಿಡುತ್ತೆ ಕಂಪನಿ, ಅವ್ರ ಥೀಮ್ ಏನಿರುತ್ತೆ ಹಂಗೆ ಹೋಗ್ಬಿಡುತ್ತೆ. ರೆಸ್ಪಾನ್ಸಿಬಿಲಿಟಿ ಕೊಡ್ತೀನಿ. ನನ್ನ ಹತ್ರ ಕೆಲಸ ಮಾಡಬೇಕಾದ್ರೆ ಇಟ್ಸ್ ವೆರಿ ಸಿಂಪಲ್. ನಾನು ಕೊಡೋದೆಲ್ಲ ಮೋಸ್ಟ್ ಆಫ್ ದ ಎಂಪ್ಲಾಯ್ಸ್ ಎಲ್ಲ ಹಳ್ಳಿಗಡೆಯಿಂದ ಬಂದಿರೋಂಥವ್ರೆ. ಏನು PhD ಮಾಡಿ ಲಿಫ್ಟಲ್ಲಿ ಬಂದಿರೋಂಥದ್ದು ಏನೂ ಇಲ್ಲ. ಅವ್ರಿಗೆ ಟ್ರೈನಿಂಗ್ ಕೊಡ್ತೀನಿ ನಾನು. ನನ್ನಲ್ಲಿ ಮ್ಯಾಕ್ಸಿಮಮ್ ನನ್ನ ಟೀಮ್ನ ನಾನು ಡೆವಲಪ್ ಮಾಡೋದೇ ಫ್ರೆಷರ್ಸ್ನ ತಗೊಂಡು. ಫ್ರೆಷರ್ಸ್ ಇನ್ ದ ಸೆನ್ಸ್ ಈ ಫೀಲ್ಡ್ ಸಂಬಂಧ ಇಲ್ದಲ್ಲಿರೋನ್ನ. ಫೀಲ್ಡಲ್ಲಿರೋರು ಬಂದರೆ ಏನಾಗುತ್ತೆ, ನನ್ನ ಪ್ರಕಾರ ಅಲ್ಲೇನು ಕಲ್ತಿದ್ರೆ ಅದನ್ನೇ ಕ್ಯಾರಿ ಮಾಡ್ತಾ ಹೋಗ್ತಾರೆ. ನನಗೇನು ಬೇಕು ಅನ್ನೋದನ್ನು ಅವರು ಔಟ್ಪುಟ್ ಕೊಡಲಿಕ್ಕೆ ಯೋಚನೆ ಮಾಡೋದಿಲ್ಲ. ನನ್ನಲ್ಲಿರೋಂಥ ಪ್ರತಿ ಎಂಪ್ಲಾಯೀಸನ್ನು ಕೂಡ ಸಮದರ್ ಇದರಿಂದ ಬಂದಿದ್ದಾರೆ, ಎಕ್ಸೆಪ್ಟ್ ಟೆಕ್ನಿಕಲ್ ಟೀಮ್ ಮತ್ತು ಈ ಬ್ರೇಕ್ ಡೌನ್ಸ್ ಟೀಮ್ ಬಿಟ್ಟು ಅವ್ರು ಮಾತ್ರ ಲಿಫ್ಟಲ್ಲೇ ಇರೋಂಥದ್ದು. ಇದರಿಂದ ನಾವು ಫಾರಿನ್ ರಿಟರ್ನ್ಸ್ ಅವ್ರನ್ನೆಲ್ಲ ನಾನು ತೊಗೊಂಡಿದ್ದೆ ಮ್ಯಾನೇಜರ್ಸ್ನ. ಬೇರೆ ಎಲ್ಲರನ್ನೂ ಕೂಡ ಹೊಸದು ಬೇಕು ನನಗೇನಾದರೂ. ಈಗ ನನಗೆ ಎಲ್ಲೋ ಕಲ್ತು ಬಂದಿರೋದನ್ನು ನನಗೆ ಇಲ್ಲಿಗೇನು ಬೇಕೋ ಅದನ್ನು ತೊಗೋಬೇಕು. ಅವ್ರ ಹತ್ರ ಕೂರ್ತೀವಿ, ಒನ್ ಟು ಒನ್ ಡಿಸ್ಕಷನ್ ಮಾಡ್ತೀವಿ, ಅವ್ರಿಗೆ ಆದಂಥ ಒಂದು ಜವಾಬ್ದಾರಿ ಕೊಟ್ಬಿಡ್ತೀವಿ. ಪ್ರತಿ ಮಿನಿಟ್ಸು ನಾನು ಅಪ್ಡೇಟ್ಸ್ ತೊಗೊಳ್ತಾ ಇರ್ತೀನಿ. ಸಿಸ್ಟಮ್ಸ್ ಓಪನ್ ಮಾಡಿದ್ರೆ ಎಲ್ಲ CRM ಇದೆ ನಮ್ಮಲ್ಲಿ. ಪ್ರತಿಯೊಬ್ಬರು ಏನೇ ಮಾಡಿದ್ರು ಅಪ್ಡೇಷನ್ಸ್ ಇರುತ್ತೆ. ಎಂಡ್ ಆಫ್ ದ ಡೇ ನನ್ನ ಸಿಸ್ಟಮ್ ಬರುತ್ತೆ. ಈ ಥರ ಅದಕ್ಕೊಂದು ಚೈನ್ ಲಿಂಕ್ಸ್ ಮಾಡಿಬಿಟ್ಟಿದ್ವಿ. ಒಂದು ಕಂಪನಿ ಬೆಳೀತಾ ಎಲ್ಲ ನಾವೊಬ್ಬರೇ ಮ್ಯಾನೇಜ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಮಂತ್ಲಿ ಒನ್ಸ್ ಔಟ್ ಆಫ್ ಕಂಟ್ರಿ ಇರ್ತೀವಿ. ಈಗ ಬೇರೆ ಬೇರೆ ಕಂಟ್ರಿಗಳಲ್ಲಿ ನಾವು ಸ್ವಲ್ಪ ದುಡ್ದು ಮಾಡ್ತಾ ಇರೋದ್ರಿಂದ ನಾನು ಮೊನ್ನೆ ದುಬೈಗೆ ಹೋಗಿದ್ದೆ, ಬೆಳಿಗ್ಗೆ ಹೋಗಿದ್ದೀನಿ, ನಾಳೆ ಬೆಳಿಗ್ಗೆ ಎಲ್ಲಿದೆ ಇರ್ತೀವಿ. ಆಗ ಬೇರೆಯವ್ರು ಮ್ಯಾನೇಜ್ ಮಾಡಲೇಬೇಕಾಗ್ತದೆ. ಇವತ್ತಿನ ಟೆಕ್ನಾಲಜಿನೂ ಮುಂದೆ ಇದೆ, ಹಾಗಾಗಿ CRM ಅಂತ ಒಂದು ಇದಿರೋದ್ರಿಂದ, ಅಪ್ಲಿಕೇಶನ್ಸ್ ಇರೋದ್ರಿಂದ ನಮ್ಗೆ ಅದೆಲ್ಲ ಈಸಿ ಆಗಿರುತ್ತೆ. ಸೊ ನೀವು ಹೇಳೋದು ಜನ ನಂಬಲೇಬೇಕು ಸರ್. ನಂಬಿ ಅವ್ರ ಮೇಲೆ 100% ಬಿಡ್ಲಿಕ್ಕೆ ಆಗೋದಿಲ್ಲ. ಅವ್ರ ಹಿಂದೆ ನಾವು ಇರಲೇಬೇಕಷ್ಟೇ. ಹಾಗೆ ಅವ್ರಿಗೊಂಥರ ಕಾನ್ಫಿಡೆನ್ಸು. ಅವ್ರು ಏನೇ ಮಾಡಬೇಕಾದ್ರೂ ಕೂಡ ರೈಟ್ ಡಿಸಿಷನ್ ತೊಗೊಳ್ತಾರೆ. ಅವ್ರು ನಮ್ಮನ್ನು ಫಾಲೋ ಮಾಡ್ತಾರೆ, ನಾವು ಅವ್ರನ್ನ ಫಾಲೋ ಮಾಡ್ತೀವಿ. ಹೌ ಟು ಮೋಟಿವೇಟ್ ಟೀಮ್? ಏನಿಲ್ಲ ಸರ್, ಈಗ ಏನಾಗುತ್ತೆ, ಪಾರ್ಟ್ ಆಫ್ ದ ಕಂಪನಿ ಅವರೆಲ್ಲರೂ ಮೋಟಿವೇಟ್ ಏನಿಲ್ಲ, ಅವರಾಗಿರ್ತಾರೆ ಅಷ್ಟೇ. ಇದೇ ಥರನೇ ಮಾಡಬೇಕು ಅಂತ ನಾನು ಯಾವುದೂ ರಿಸ್ಟ್ರಿಕ್ಷನ್ ಮಾಡಿರೋದಿಲ್ಲ. ಅವರಲ್ಲಿ ಏನಿರುತ್ತೆ ಜಾಣ್ಮೆ ಅದನ್ನು ಮಾತ್ರ ತೊಗೊಳ್ತೀವಿ. ಅವರಲ್ಲಿ ನೆಗೆಟಿವ್ ಇರುತ್ತೆ ಅದನ್ನು ಮೈನಸ್ ಮಾಡ್ತಾ ಬರ್ತೀವಿ ಅಷ್ಟೇ. ನಾನು ಆಲ್ವೇಸ್ ಹೇಳೋಂಥದ್ದು, ಕಂಪನಿ ಫೇವರ್ ಆಗಿರಬೇಡಿ, ಯಾವಾಗಲೂ ಕಸ್ಟಮರ್ ಫೇವರ್ ಆಗಿರಿ ಅಂತ ಹೇಳ್ತೀವಿ. ನಮಗೆ ಫೇವರ್ ಅವಶ್ಯಕತೆ ಇಲ್ಲ. ನೀವು ಯಾವಾಗ ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡ್ತೀರಾ ಆಟೋಮೆಟಿಕ್ಕಾಗಿ ಬಿಸ್ನೆಸ್ ಬರುತ್ತೆ. ಬಿಸ್ನೆಸ್ ಬಂದಾಗ ನೀವು ಪಾಲ್ಗಾರಿಕೆ ಇದ್ದೇ ಇರುತ್ತೆ. ಅವ್ರಿಗೆ ಬೇಕಾಗಿರೋಂಥ ಸ್ಯಾಲ್ರೀಸ್ ಆಗ್ಬೋದು, ಅವ್ರ ಇನ್ಸೆಂಟಿವ್ಸ್ ಅಂತೂ ನಿಮ್ಮ ಯಾವ MNCನಲ್ಲೂ ಸಿಗೋದಿಲ್ಲ. ಯಾಕಂದರೆ ಅವ್ರ ಪಾತ್ರ ಜಾಸ್ತಿ ಇರುತ್ತಲ್ಲ. ಏನೇ ಮಾಡ್ಬೋದು, ಕಂಪನಿಗೆ ಬರ್ಬೋದು, ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಟೀಮ್ ಬೇಕೇ ಬೇಕಲ್ಲ. ಬರೀ ರಾಜಗೌಡ ನೋಡಿ, ಬರೀ ಈಕೋ ಪ್ಲಾನೆಟ್ ನೋಡಿ ಆರ್ಡರ್ ಕೊಡ್ತಾರೆ, ಓಕೆ, ಅದನ್ನು ಎಕ್ಸಿಕ್ಯೂಷನ್ ಮಾಡೋದು ಯಾರು? ದ ಪರ್ಸನ್ಸ್ ಬೇಕೇ ಬೇಕು, ಟೀಮ್ ಬೇಕು. ನಾವು ಬೆಳೀತಾ ಇದ್ದೀವಿ ಅಂದರೆ ಅವರು ಬೆಳಿಲೇಬೇಕಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕಾರಲ್ಲಿ ಓಡಾಡ್ತಾರೆ, ಖುಷಿ ನಮಗೆ. 18-20 ಲಕ್ಷ ಗಾಡಿನೂ ಸ್ಕೂಟರ್ಗಳು ಇಟ್ಕೊಂಡಿರೋನು ಇದ್ದಾರೆ. ಒಬ್ಬ ಯಂಗೆಸ್ಟ್ ಒಬ್ಬ ಎಂಪ್ಲಾಯ್ಸ್ ಅಂತ ಹೇಳಿದ್ನಲ್ಲ, ಇಂಟ್ರೊಡ್ಯೂಸ್ ಮಾಡಿಸೋದಲ್ಲ ಅವನು. ಆ ಥರ ಇದೆ. ಪ್ರತಿ ಡಿಸ್ಕಷನ್ ಮಾಡ್ತೀವಿ, ಪ್ರತಿಯೊಂದು ಪ್ರಾಜೆಕ್ಟ್ ಬಗ್ಗೆ 1 to 1 ಮಾತಾಡ್ತೀವಿ. ಹೇಗೆ ಮಾಡಿದ್ರೆ ಸರಿ ಇರುತ್ತೆ. ಅಡ್ವೈಸು ಕೂಡ ಪ್ರತಿಯೊಬ್ಬರದ್ದು ಇರುತ್ತೆ. ಇಲ್ಲಿ ಬರೀ MD ಇದೆ ಇದು ಮಾತು ಹೇಳಬೇಕು ಅಂತಲ್ಲ, ಒಳ್ಳೆ ಅಡ್ವೈಸ್ ಯಾವಾಗಲಾದರೂ ಒಬ್ಬ ಕೆಲಸ ಗುಡ್ಸೋನ ಹತ್ರನೂ ತೊಗೊಳ್ತೀವಿ. ಅದ್ರ ನಾವು ಎಂಪ್ಲಾಯ್ಸ್ಗೆಲ್ಲ ಬೋರ್ ಆಗ್ತದೆ ಕಳಿಸ್ಬಿಡ್ತೀವಿ. ಏನು ಬೋರಾಗಿ ಕಷ್ಟಪಟ್ಟು ಕೆಲಸ ಮಾಡೋದೇನಿದೆ, ಆ ಟೈಮ್ನ ನಾಳೆ ಮಾಡ್ತಾರೆ. ಹಾಗೆ ಅದೆಲ್ಲ ನೋ ರಿಸ್ಟ್ರಿಕ್ಷನ್ಸ್. ಬಟ್ ನಡೀತಾ ಇದೆ. ತುಂಬ ಚೆನ್ನಾಗಿದೆ ಸರ್, ನಡೀತಾ ಇರುತ್ತೆ. ಗ್ರೇಟ್. ಇದು ಲೈಫು, ಇದು ಜೀವನ, ಇಲ್ಲಿವರೆಗೂ ಈಗ ಬಂದಿದೆ. ಅಂದುಕೊಂಡಿದ್ದನ್ನು ಸಾಧಿಸಬೇಕು ಅಂತ ಅಂದುಕೊಳ್ಳೋದು ತಪ್ಪಲ್ಲ. ಆದರೆ ಅಂದುಕೊಂಡಿದ್ದನ್ನು ಸಾಧಿಸಬೇಕು ಅಂದ್ಕೊಂಡಾಗ ಅದಕ್ಕೆ ನಾವೆಷ್ಟು ಶ್ರಮ ಹಾಕ್ತೀವಿ, ಅದಕ್ಕೆ ನಮ್ಮ ಡೆಡಿಕೇಶನ್ ಎಷ್ಟಿದೆ, ನಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿದೆ, ಅದಕ್ಕೆ ನಾವೆಷ್ಟು ಶ್ರಮ ಪಡಕ್ಕೆ ಕಡಿತೀವಿ, ಅದಕ್ಕೆ ನಾವೆಷ್ಟು ನಿದ್ದೆಗೆಡೆ ಕಡಿತೀವಿ, ಎಷ್ಟು ನೋವು ಅವಮಾನ ಆದರೂ ಕೂಡ ಸಹಿಸ್ಕೊಂಡು ಅಲ್ಲೇ ಇದ್ದು ಸಾಧಿಸಿ ತೋರಿಸ್ತೀನಿ ಅಂತ ಛಲ ಇದೆ, ಇವೆಲ್ಲವೂ ಮ್ಯಾಟ್ರ್ ಆಗುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ಇದನ್ನೆಲ್ಲ ನಾನು ಕೇಳಿದಾಗ ನಮ್ಮ ರಾಜಗೌಡರು ಇದೆಲ್ಲದಕ್ಕೂ ಒಂದು ಜೀವಂತವಾದ ಉದಾಹರಣೆ ಅಂತ ನನಗೆ ಕಾಣಿಸ್ತಾರೆ. ಯಾಕಂದರೆ ಕೇವಲ 300 ರೂಪಾಯಿ ತೊಗೊಂಡು ಪುಣಿಗಲ್ನ ಒಂದು ಪುಟ್ಟ ಹಳ್ಳಿನ ಬಿಟ್ಟು ಬೆಂಗಳೂರಿಗೆ ಬಸ್ ಹೊತ್ಕೊಂಬಂದು ಒಬ್ಬ ಹುಡುಗ, ಇನ್ನೂ ಶಿಕ್ಷಣ ಮುಗಿದಿರಲಿಲ್ಲ, ನೂರಾರು ಕನಸುಗಳು, ನೂರಾರು ಗೊಂದಲಗಳು, ಏನು ಮಾಡ್ಬೇಕಾ, ಅದು ಮಾಡ್ಬೇಕಾ, ಇದು ಮಾಡ್ಬೇಕಾ, ಸರೀಕರ ಮುಂದೆ, ನಮ್ಮ ಕಡೆ ಹೇಳ್ತಾರೆ ಹಳ್ಳಿ ಕಡೆ ಸರೀಕರ ಮುಂದೆ ಸೈ ಅನ್ಸ್ಕೋಬೇಕು ಅಂತ, ಅದನ್ನು ಅನ್ಸ್ಕೋಬೇಕು ಅಂತ ಬೆಳೆದು 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 ಎಷ್ಟೇ ಸೋಲು ಹೊಡ್ತಾ ಏಟು ಬಿದ್ದರೂ ಕೂಡ ಅದೇ ಜಾಗದಲ್ಲಿ ನಿಂತು ಬಿಟ್ಟು ಹೋಗದೆ ಕದಲದೆ ಅಲ್ಲೇ ನಿಂತು ಇವತ್ತು ಛಲಗಾರನಾಗಿ, ಇವತ್ತು ಎಲ್ರಿಗೂ ಆದರ್ಶವಾಗಿ, ಮಾದರಿ ವ್ಯಕ್ತಿತ್ವವಾಗಿ, ಮಾದರಿ ರೋಲ್ ಮಾಡೆಲ್ ಉದ್ಯಮಿಯಾಗಿ ಬೆಳೆದಿರೋರು ನಮ್ಮ ರಾಜಗೌಡರು. MNC ಕಟ್ಟಿದ್ದಾರೆ ಸ್ನೇಹಿತರೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಯಾವುದೋ ಒಂದು ಲಿಫ್ಟ್ ಮಾರೋ ಅಂಗಡಿ ಇಟ್ಟಿಲ್ಲ ಅವರು. ಹಿ ಹ್ಯಾಸ್ ಬಿಲ್ಟ್ ಆ್ಯನ್ MNC ಮಲ್ಟಿನ್ಯಾಷನಲ್ ಕಂಪನಿ ವಿಚ್ ಇಸ್ ಓನ್ಡ್ ಬೈ ಎ ಕನ್ನಡಿಗ. ಆ್ಯಕ್ಚುಲಿ ಇಂಡಿಯಾದಲ್ಲಿ ಫಸ್ಟ್ ಟೈಮು ಒಬ್ಬ ಕರ್ನಾಟಕ ಬಿಟ್ಬೇಡ, ಇಂಡಿಯಾದಲ್ಲೇ ಇಂಡಿಯನ್ MNC ಅಂತ ಮಾಡಿರೋದು ನಮ್ಮದೇ ಕಂಪನಿ ಅಂತ ಇದು ಹೊಂದಿರುವಂಥದ್ದು. ಹಾಗಾಗಿ ನೀವು ಸೋತು ಬಿಟ್ಟೆ ಅಂದ್ಕೊಂಡಾಗ, ಇಲ್ಲ ನನ್ನ ಕೈಲಿ ಆಗಲ್ಲ ಅಂದಾಗ, ಅಥವಾ ನಾನು ಏನೋ ಮಾಡಬೇಕು ಅಂತ ಅಂದ್ಕೊಂಡಾಗ ಬಹುಶಃ ನೀವು ನೋಡಬೇಕಾಗಿರೋದು ರಾಜಗೌಡ್ರ ಒಟ್ಟಾರೆ ಬದುಕು. ಈ ಸಂದರ್ಶನ ಏನಿಲ್ಲ ಸರ್, ನಾವು ನಿಮ್ಮಂಥವ್ರ ಇನ್ಸ್ಪಿರೇಷನ್ ಆಗಿ ನಿಮ್ಮಂಥವ್ರನ್ನ ಮಾದರಿಯಾಗಿ ತಗೊಂಡು ನಾವು ಬಂದಿರೋಂಥದ್ದು. ಅದೆಲ್ಲನೂ ನಾವು ಯಾಕೆ ಮಾಡಬಾರ್ದು ಹೀಗೆ ಮಾಡಬೇಕು ಅಂತ ಒನ್ ಆಫ್ ದ
ಇದಾಗಿರುತ್ತೆ ನಿಮ್ಮಂಥವ್ರದ್ದು ಅಷ್ಟೇ, ಇನ್ನೇನಿಲ್ಲ. Yes, sir. ನಮ್ಮ ಮೇಘನಾ ಅವರು ನನ್ನ ಸಹೋದರಿ, ಅವರು M.Tech ಅವರು ಅವ್ರು ನೋಡಿ, ಅವರು ಅಂದರೆ ಈ ಗೃಹಿಣಿಯರು, ಅಂದರೆ ಒಬ್ಬ ಉದ್ಯಮಿಯ ಪತ್ನಿಯಾಗಿ ನಾನು ಮನೇಲಿರ್ಬೇಕು ಅಥವಾ ಏನೋ ನನ್ನ ಪಾಡಿ ನಾನು ಲ್ಯಾವಿಶ್ ಆಗಿ ಎಲ್ಲ ಓಡಾಡ್ಕೊಂಡು ಮಾಲಲ್ಲಿ ಗಿಲಲ್ಲಿ ಬದುಕ್ತೀನಿ ಅಂತ ಅಂತಿಲ್ಲ ಅವರು. ಅವ್ರು ನೋಡಿ ಅವರು M.Tech ಮಾಡಿ ಅವರ ಅಷ್ಟು ಪ್ರತಿಭೆಯನ್ನು ಈ ಸಂಸ್ಥೆಗೆ ಸುರಿತಿದ್ದಾರೆ, ಶ್ರಮ ಆಗ್ತಿದ್ದಾರೆ. ಬಹುಶಃ ರಾಜಗೌಡರು ನೀವು 9 ಬಂದರೆ 8 ಅವ್ರು 8:50 ಬಂದುಬಿಡ್ತಾರೆ, 100% ರೆಡಿ ಇರ್ತಾರೆ. ರಾತ್ರಿ ಕೂತು ಇಡೀ ಇಷ್ಟು ಈ 6-7 ಸಾವಿರ ಲಿಫ್ಟ್ಗಳನ್ನ ಏನು ಇವ್ರು ಇನ್ಸ್ಟಾಲ್ ಮಾಡಿದ್ದಾರೆ ಕಸ್ಟಮರ್ ಪ್ಲೇಸಸ್ಸಲ್ಲಿ, ಅವುಗಳ ಡಿಸೈನ್, ಡ್ರಾಯಿಂಗ್ ಅದನ್ನೆಲ್ಲ ಮೇಡಮ್ ನೋಡ್ಕೋತಾರೆ. ಹೌದು, ಈಗಲಾದ್ರೂ ಒಂದು 3 ಜನ ಇಂಜಿನಿಯರ್ಸ್ ಇಟ್ಕೊಂಡಿದ್ದಾರೆ, ಡಿಸೈನರ್ಸ್. ಇದಕ್ಕೆ ಮುಂಚೆ ನನಗೆ ಗೊತ್ತಿದ್ದಂಗೆ ಮಾರ್ನಿಂಗ್ ಟು ನೈಟ್ 10 o'clock ವರ್ಗೂ ಕೂಡ ಡಿಸೈನ್ ಮಾಡ್ತಿದ್ರು. ಸೊ ಇನಿಷಿಯಲ್ ಏನಾಗ್ಬಿಡುತ್ತೆ, ನಮ್ಮ ಟೇಸ್ಟ್, ಅದೇ ಹೇಳಿದಂಗೆ ನಮ್ಮ ಟೇಸ್ಟ್ ಇಂಪಾರ್ಟೆಂಟ್ ಆಗಿರುತ್ತಲ್ಲ, ಆ ಟೇಸ್ಟ್ಗೆ ಒಂದು ಬಣ್ಣ ಹಚ್ಚಿ ಕೆಳಗಡೆ ಏನೇನು ಡಿಸೈನ್ ನೋಡಿದ್ರಿ, ಇದೆಲ್ಲ ಡಿಸೈನ್ ಚೆನ್ನಾಗಿದೆ, ವಾವ್ ಫ್ಯಾಕ್ಟ್ಸ್ ಅಂತ ಯಾರು ಹೇಳ್ತಾರೆ ಅಂತಾರೆ, ಒನ್ ಆಫ್ ದ ಇವರು ಮೂಲ ಕಾರಣಗಳಾಗಿರ್ತಾರೆ. ಅಲ್ಲ, ಅಷ್ಟು ಮಾತ್ರ ಅಲ್ಲ, ಅವ್ರು ಡಿಸೈನ್ ಡ್ರಾಯಿಂಗ್ ಮಾಡೋದು ಬಹುಶಃ 5%, ಅದನ್ನ ಅವ್ರು ಜಸ್ಟ್ ಹಿಂಗೆ ಮಾಡ್ತಾರೆ. ಆದರೆ ಒಬ್ಬ ಕನಸುಗಾರ ಪತಿಯನ್ನು ನಿಭಾಯಿಸ್ತಿದಾರಲ್ಲ, ಕರೆಕ್ಟ್ ತಾನೆ? ಒಬ್ಬ ಕನಸುಗಾರ ಪತಿಯನ್ನು ನಿಭಾಯಿಸೋದಿದೆಯಲ್ಲ, ಅದು ಭಾಳ ಶ್ರಮದಾಯಕ ಕೆಲಸ, ಅದು ಭಾಳ ತಾಳ್ಮೆ ಬೇಕದಕ್ಕೆ. ಸೊ ಅದನ್ನು ತುಂಬ ಯಶಸ್ವಿಯಾಗಿ, ತಾಳ್ಮೆ ತುಂಬ ಇದೆ ಅದರಲ್ಲಿ. ನಾವಾದ್ರೂ ಇಷ್ಟು ಮಾತಾಡ್ತೀವಿ, ಮಾತಾಡೋದೇ 4 ಮಾತು ನಿಮ್ಮ ಕಮೆಂಟ್ಸಲ್ಲಿ ಬರ್ತಾ ಇರುತ್ತೆ, ಏನಪ್ಪ ಇವರು ಒಂದು ಸ್ವಲ್ಪ ಮಾತಾಡ್ತಿಲ್ಲ ಅಂತ. ನೀವಿರೋದಕ್ಕೆ ಮಾತಾಡಲ್ಲ, ವರ್ಕಲ್ಲಿ ಮಾತಾಡ್ತಾರೆ ಅಷ್ಟೇ, ಜಾಸ್ತಿ ವರ್ಕ್ ಮಾತಾಡುತ್ತೆ. ಆ್ಯಂಡ್ ಇವರು ಅಷ್ಟೇ ರಾಕ್ಷಸ ಕೆಲಸಗಾರರು. ಅವ್ರ ಬಹುಶಃ ಈ ನಿಮ್ಮ ಈ 600 ಜನ ಏನಾದ್ರು ಕೈ ಕೊಟ್ಬಿಟ್ಟು ಒಂದಿನ ಯಾವುದೋ ಕಸ್ಟಮರ್ ಅರ್ಜೆಂಟ್ ಆಗ್ಬೇಕು, ಯು ವಿಲ್ ಡೂ ಇಟ್ 100%. ನನಗೆ ಯಾವ್ದಾರ ಬ್ರೇಕ್ ಡೌನ್ಸ್ ಬಂತು, ಇದ್ದು ನೈಟು ನಾನು ಕಾರ್ ಎತ್ಕೊಂಡು ಎಮರ್ಜೆನ್ಸಿ ನಾನು ಹೋಗಿರೋದು ಉಂಟು. ಈಗ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ನಾನು ಓನರ್ ಆಗಲ್ಲ, ಏನಿಲ್ಲ, ನನ್ನ ಫೋನ್ ಯಾವಾಗಲೂ 24/7 ನನ್ನ ತಲೆ ಪಕ್ಕದಲ್ಲೇ ಇರುತ್ತೆ. ಡಾಕ್ಟ್ರು ಬೈತಿರ್ತಾರೆ, ಫೋನಲ್ಲೆಲ್ಲ ಸೈಲೆಂಟ್ ಇಟ್ಬಿಡ್ರಿ, ರೆಸ್ಟ್ ತೊಗೊಳ್ರಿ. ನನಗೆ ಫೋನ್ ಪಕ್ಕದಲ್ಲಿರಬೇಕು. ನೀವು ಬಿಲೀವ್ ಆರ್ ನಾಟ್ ಸರ್, ನನ್ನ ಫೋನ್ ಬೇಕಾದ್ರೆ ನೀವು ಅಲ್ಲಿ ಇಟ್ಬಿಡಿ, ನಾನು ಇಲ್ಲಿದ್ದೀನಿ ಅರ್ಧ ನನ್ನ ಫೋನ್ ಬಗ್ಗೆ ಇರುತ್ತೆ. ನನಗೆ ಅಲ್ಲಿ ಜಸ್ಟ್ ಬ್ಲಿಂಕ್ ಆದರೂ ನನ್ನ ಫೇಸ್ ಈ ಕಡೆ ಇದ್ರೆ ನನಗೆ ಗೊತ್ತಾಗ್ಬಿಡುತ್ತೆ. ಅದು ಏನೋ ಗೊತ್ತಿಲ್ಲ, ಅಷ್ಟೊಂದು ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ ಅಲ್ಲಿ. ನನಗೆ ಕಾಲ್ಸ್ ಬರೋದು, ನನ್ನ ಫ್ಯಾಮಿಲಿ ಕಾಲ್ಸ್ ಯಾವುದು ಬರೋಲ್ಲ. ನನಗೆ ಕಾಲ್ಸ್ ಬಂತು ಅಂದರೆ ನನ್ನ ಕಸ್ಟಮರ್ಸ್ದೆ ಕಾಲ್ಸ್. ಅದೇ ಫ್ಯಾಮಿಲಿ, ನನಗೊಂದು 4-5 ಸಾವಿರದ ಮೇಲೆ ಫ್ಯಾಮಿಲೀಸ್ ಇದೆ. ಈ ಎಲಿವೇಟ್ರ್ ನಮ್ಮ ಕಸ್ಟಮರ್ಸೇ ನನ್ನ ಫ್ಯಾಮಿಲೀಸ್, ಅವ್ರದ್ದೇ ನನಗೆ ಕಾಲ್ ಬರೋದು. ಇನ್ನು ನನ್ನ ಪರ್ಸ್ನಲ್ ಫ್ಯಾಮಿಲಿ, ಫ್ರೆಂಡ್ಸ್ ಆ ಥರದ್ದು ಯಾವುದು ನಮ್ಗೆ ಕಾಲ್ಸ್ ಬರೋಲ್ಲ, ರೇರ್. ಆ ಫೋನ್ ಮನೇಲೇ ಇರುತ್ತೆ, ಎಮರ್ಜೆನ್ಸಿ ಇದ್ದರೆ ಮಾತ್ರ ಇಲ್ಲಿಗೆ ಬರುತ್ತೆ ಅಷ್ಟೇ ಕಾಲು. ಹಾಗೆ ನೀವು ಯಾವತ್ತೂ ರೆಡಿ, ಆಲ್ವೇಸ್ ಅದಕ್ಕೆ ರೆಡಿ ಇರಲೇಬೇಕು. ಸರ್ವಿಸ್ ಓರಿಯೆಂಟೆಡ್. ಏನೋ ಗೊತ್ತಿಲ್ಲ, ನಮಗೊಂದು ಭಿಕ್ಷೆ ಥರ ದೇವರು ಕೊಟ್ಬಿಟ್ಟಿದ್ದಾರೆ, ಇದನ್ನು ಅನುಭವಿಸ್ಬೇಕು ಮತ್ತು ಅದ್ರಲ್ಲಿ ಮುಳುಗಲೇಬೇಕು. ಅದನ್ನು ನಾವು ಅಂತಕ್ಕೆ ತೊಗೊಂಡೋಗ್ಬೇಕು ಅಂದರೆ ನಮ್ಮ ಫೀಲ್ಡ್ ಅಂದರೆ ಆಗಲೇ ಹೇಳ್ದಂಗೆ ನ್ಯೂ ಇನ್ಸ್ಟಾಲೇಷನ್ಸ್ ಅಲ್ಲ ಇಂಪಾರ್ಟೆಂಟ್, ಸರ್ವಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿರುತ್ತೆ, ನಮ್ಮನ್ನು ನೋಡಿ ನಮ್ಮ ಎಂಪ್ಲಾಯ್ಸ್ ಹಾಗೆ ಕಲಿತಾ ಹೋಗ್ತಾರೆ ಅಷ್ಟೇ. ನಾನೇನಾದರೂ ಮೈ ಮರ್ತೆ ಅಂದರೆ ಅಫ್ಕೋರ್ಸ್ ಅವ್ರ ಬಿಡ ನಡೆದೋಗ್ಬಿಡುತ್ತೆ ನಮ್ಮ ಭಾಷೆ ಅಂತೆಲ್ಲ ಕೆಡ್ಸ್ಕೊಳ್ಳಲ್ಲ ಅಂತಾರೆ. ಹಾಗಾಗಿ ಅವ್ರಿಗೆ ಯಾವಾಗಲೂ ನಾವು ಅವ್ರ ಮುಂದೆಗಡೆ ನಿಂತು ಬೆನ್ನಲ್ಲಿ ಹಿಂದೆಗಡೆ ನಿಂತೇ ನಾವು ಅದನ್ನು ಪುಷ್ ಮಾಡ್ತಾ ಹೋಗ್ತಾ ಇರ್ತೀವಿ, ಹೀಗೆ ಮಾಡಬೇಕಂತ. ಹಾಗಾಗಿ ತಪ್ಪುಗಳು ಕಡಿಮೆ ಬರುತ್ತೆ. ನಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ ಅಂದಾಗ ಅಫ್ಕೋರ್ಸ್ ಅವ್ರ ಮನಸ್ಸು ಹೆಂಗೆ ಹೋಗುತ್ತೆ ಹಂಗೆ ಹೋಗ್ತಾ ಇರ್ತಾರೆ ಅಷ್ಟೇ. ಅವಾಗ ತಪ್ಪುಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಕರೆಕ್ಷನ್ಸ್ ಮಾಡೋಕ್ಕಾಗಲ್ಲ ಒಂದು ಹಂತಕ್ಕೆ ಹೋದರೆ. ಶುಭವಾಗಲಿ, ಅವ್ರ ಸಂಸ್ಥೆಯನ್ನು ದೊಡ್ಡ ಎತ್ತರಕ್ಕೆ ಬೆಳೀಲಿ, ಅವರ ಕಚೇರಿಗಳು ಎಲ್ಲ ಕಡೆ ತೆರೆಯಲಿ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಸೆಂಟರ್. ಆ್ಯಂಡ್ ನಿಮಗೆ, ನೀವು ನೋಡ್ತಿರೋರು ಯಾರಾದರೂ ನಾನು ಉದ್ಯಮಿ ಆಗಬೇಕು, ನಾನು ಕೂಡ ನನ್ನದೇ ಸ್ವಂತ ವ್ಯವಹಾರ ಶುರು ಮಾಡಬೇಕು ಅಂದರೆ ಇಕೋ ಪ್ಲಾನೆಟ್ ಎಲಿವೇಟರ್ಸ್ ಅವರ ಫ್ರಾಂಚೈಸಿ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ತಾಲೂಕುಗಳಲ್ಲಿ, ಹೋಬಳಿ ಸೆಂಟರ್ಸಲ್ಲಿ, ನಿಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ, ನಿಮ್ಮ ನಗರಗಳಲ್ಲಿ ನೀವು ಅದನ್ನು ಶುರು ಮಾಡ್ಕೊಳ್ಳಿ. ಮಾರ್ಕೆಟಿಂಗ್ ಅಂತ ಅವರೇ ಮಾಡಿಸ್ತಿದ್ದಾರೆ, ಕಸ್ಟಮರ್ ಅವರೇ ಕೊಡ್ತಾರೆ, ಇನ್ಸ್ಟಾಲೇಷನ್ ಅವರೇ ಮಾಡಿಸ್ತಾರೆ, ನೀವು ನಿಂತ್ಕೋಬೇಕಷ್ಟೇ. ಹಾಗಾಗಿ ಅದನ್ನು ಹೇಳ್ತಾ, ಜವಾಬ್ದಾರಿ ಇರೋರು, ಆಪರ್ಚುನಿಟಿ ವೇಟ್ ಮಾಡ್ತಿರೋಂಥವ್ರು, ನಿಜವಾಗ್ಲೂ ಆಸಕ್ತಿ ಆಗಿರೋಂಥವ್ರು, ಏನಾದರೂ ಜೀವನದಲ್ಲಿ ಏನಾದರೂ ಮಾಡಬೇಕು ಅನ್ನೋಂಥವ್ರು ಅದನ್ನು ಅವರು ಮಾಡ್ಬೋದು, ಟ್ರೈ ಮಾಡ್ಬೋದು. ನಮ್ಮಲ್ಲಿ ಡೆಡಿಕೇಶನ್ಸ್ ಬೇಕಷ್ಟೇ. ಬೆಳೀರಿ, ದೊಡ್ಡದಾಗಿ ಬೆಳೀರಿ. ಕನಸುಗಳಿಗೆ ಮಿತಿ ಇಲ್ಲ. ನೀವು ಅಂದ್ಕೊಂಡಿದ್ದು ಮಾಡೋಕ್ಕೆ ನಿಮ್ಮ ಮನಸ್ಸೊಂದೇ ಅದನ್ನು ಅಡ್ಡಿಪಡಿಸೋಕ್ಕೆ ಸಾಧ್ಯ, ಇನ್ನು ಉಳಿದಂತೆ ಯಾರು ಅದನ್ನ ಅಡ್ಡಿಪಡಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಮತ್ತೊಮ್ಮೆ ಈ ದಂಪತಿಗೆ, ಈ ತಂಡಕ್ಕೆ, ಇಕೋ ಪ್ಲಾನೆಟ್ಸ್ ಕುಟುಂಬಕ್ಕೆ ಶುಭವಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ಸರ್.